ಸಹೃದಯರಿಗೆಲ್ಲ ನಮಸ್ಕಾರ. ಇವತ್ತು ಬೇಂದ್ರೆಯವರ ಜಾಡು ಹಿಡಿದು ನಡೆದಂಥ 5ನೇ ದಿವಸ. ಮೊದಲಿಗೆ 6 ದಿವಸ ಏನು ಹೇಳೋದು ಅಂತ ಭಯ ಆಗ್ತಿರುತ್ತೆ. ಈಗ 5ನೇ ದಿವಸಕ್ಕೆ ಬಂದಾಗ ಇನ್ನೂ ಬಹಳಷ್ಟು ಮುಟ್ಲೇ ಇಲ್ಲಲ್ಲ ಅಂತ ಅನಿಸುತ್ತೆ. ಅದು ಸಾಹಿತ್ಯದ ಸೌಂದರ್ಯನೇ ಹಾಗೆ ಅನಿಸುತ್ತೆ. ನಿನ್ನೆ ಮಾತಾಡ್ತಿರುವಾಗ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಕೆಲವು ಅಪಸ್ವರಗಳು ಬಂದು ಏನೋ ಬರೆದಿದ್ದಾರೆ, ಅದಕ್ಕೆ ಪ್ರಶಸ್ತಿ ಕೊಟ್ಟರು ಅಂತ ಮಾತು ಬಂತು. ಅದಕ್ಕೆ ಬೇಂದ್ರೆ ಉತ್ತರ ಕೊಟ್ಟಂಥ ರೀತಿಯನ್ನು ನೋಡಿದ್ವಿ. ಬನ್ನಂಜೆ ಗೋವಿಂದಾಚಾರ್ಯರು ಭಾಳ ಒಳ್ಳೆ ಕೆಲಸ ಮಾಡಿದರು ಅಂತ ಹೇಳಿದೆ. ಆದರೆ ಒಂದು ರೀತಿ ನೋಡೋದಾದರೆ ಬೇಂದ್ರೆಯವರ ಜೀವನದ ದೃಷ್ಟಿನೇ 66 ನಂತರ ಬೇರೆ ಆಯಿತು ಅಂತ ಅನಿಸುತ್ತೆ. ಉತ್ತರ ಸಖಿ ಗೀತ ಅಂತ ವಾಮನ್ ಬೇಂದ್ರೆಯವರು ತಂದಿದ್ದಾರೆ. ಅಂದರೆ ಲಕ್ಷ್ಮೀಬಾಯಿ ಅವರು ತೀರ್ಕೊಂಡ ಮೇಲೆ ಅವ್ರ ಜೀವನ ಹೇಗಾಯಿತು ಅಂತ. ಅವರಿಗೆ ಬಹುಶಃ ಮಕ್ಕಳೆಲ್ಲ ದೊಡ್ಡವರಾಗಿದ್ದರು, ತಾವು ನಡೆಸ್ಕೋತಾರೆ ಅಂತ ಗೊತ್ತಾದ ಮೇಲೆ ಮನಸ್ಸು ಹೆಚ್ಚಾಗಿ ಅಧ್ಯಾತ್ಮದ ಕಡೆಗೆ, ಅದಕ್ಕೂ ಹೆಚ್ಚಾಗಿ ಸಂಖ್ಯಾಶಾಸ್ತ್ರದ ಕಡೆಗೆ ಹೋಗೋಕ್ಕೆ ಶುರುವಾಯಿತು. ನಾನು ಪ್ರಾಮಾಣಿಕವಾಗಿ ಹೇಳಬೇಕು, ಎಷ್ಟೋ ಸಲ ಅವ್ರು ಮಾತಾಡಿದ್ದು ನನಗೆ ಅರ್ಥವೇ ಆಗಲಿಲ್ಲ. ಏನೋ ಪೇಪರ್ ತೊಗೊಳ್ಳೋದು, ಕೊಡು 9×4 ಎಷ್ಟು 9×4 ಎಷ್ಟು ಬರೀ ಅನ್ನೋದು, ಅದಕ್ಕೊಂದು ನಂಬರ್ ಸೇರಿಸೋದು, ಅದಕ್ಕೊಂದೇನೋ ಮೈನಸ್ ಮಾಡೋದು, ಅದಕ್ಕೊಂದೇನೋ ಸೇರಿಸ್ಬಿಟ್ಟು 16 ಆತಿಲ್ಲೋ ಅನ್ನೋದು. 16 ಆಯ್ತು, ಮತ್ತು ಗುಣಿಸಿದರೆ ಭಾಗಿಸಿದ್ರೆ 16 ಆಗ್ತದೆ ಅಂತ ಹೇಳಿದೆ. 16 ಅಂದರೆ ಏನು ಗೊತ್ತದೇನೋ, ಅದಕ್ಕೊಂದು ಅರ್ಥ. 3 ಅಂದ್ರೆ ಒಂದು ಅರ್ಥ, 4 ಅಂದ್ರೆ ಒಂದು ಅರ್ಥ. ಕೊನೆಗೆ ಯಾವ ಮಟ್ಟಕ್ಕೆ ಬಂದಿದ್ದರು ಅಂದರೆ ನಂಬರ್ ತಲೆಯಾಗಿ ರಿಂಗಣ ಕುಣಿತಿತ್ತು ಅವ್ರ ತಲೆಯಲ್ಲಿ. ಯಾರೇ ಬಂದರೂ ಕೂಡ, ನಾನು ಕೆಮಿಸ್ಟ್ರಿ ಹುಡುಗ ವಿದ್ಯಾರ್ಥಿ, ನಾನು ರಸಾಯನಶಾಸ್ತ್ರ ವಿದ್ಯಾರ್ಥಿ. ಒಂದು ದಿವಸ ಬಂದ್ಬಿಡೋದು, ಪೀರಿಯಾಡಿಕ್ ಟೇಬಲ್ ಹಿಡ್ಕೊಂಬರೋದು. ನಮ್ಮಲ್ಲಿ ಎಲಿಮೆಂಟಲ್ ಕ್ಲಾಸಿಫಿಕೇಷನ್ ಅಂತ ಒಂದು ಟೇಬಲ್, ಪೀರಿಯಾಡಿಕ್ ಟೇಬಲ್ ಇದೆ. ಅದನ್ನು ತಂದು ನಿಂದೇನು ಪೀರಿಯಾಡಿಕ್ ಟೇಬಲ್, ನಾವೊಂದು ಬೇರೆ ಮಾಡಿ ನೋಡಿಲಿ, ಅದಕ್ಕೊಂದೇನೋ ಸರ್ಕ್ಯುಲರ್ ಪೀರಿಯಾಡಿಕ್ ಟೇಬಲ್ ಅಂತ ಮಾಡ್ಕೊಂಬರೋದು. ಅದರಿಂದ ಎಲ್ಲ ಪ್ರಾಪರ್ಟಿ ಹೇಳ್ತೀನಿ ಮೆಟಲ್ಸದ್ದು ಅನ್ನೋದು. ಅವ್ರ ತಲೆಗೆ ಒಂದು ಕ್ಷಣಕ್ಕೆ ಯಾವ್ದು ಬರ್ತದೆ ಅಂತ ಗೊತ್ತಾಗ್ತಿದ್ದಿಲ್ಲ. ಅಷ್ಟರ ಮಟ್ಟಿಗೆ ವೇಗವಾಗಿ ಓಡೋದು. ಅದು ಅವ್ರು ಹೇಳಿದ್ದು ತಪ್ಪಿತ್ತು ಅಂತ ಹೇಳೋದು ಧೈರ್ಯ ನಮಗಿಲ್ಲ. ಯಾಕಂದ್ರೆ ಅವ್ರು ಹೇಳಿದ್ದು ನಮ್ಗೆ ಅರ್ಥ ಆಗಲಿಲ್ಲ ಅಂತ ಅಷ್ಟೇ ಗೊತ್ತು. ಅರ್ಥ ಆಗದೇ ಇದ್ದದ್ದು ನಮ್ಮ ಅಶಕ್ತತೆ, ಅದು ಅರ್ಥ ಆಗಲಿಲ್ಲ ಅಂತ. ಆದರೆ ಸಂಖ್ಯಾಶಾಸ್ತ್ರದ ಕಡೆ ತುಂಬ ಮನಸ್ಸು ಹೋಗ್ಬಿಡ್ತು. ಒಂದು ಪ್ರಸಂಗ ನೆನಪಿದೆ ನನಗೆ. ಅವ್ರು ತೀರ್ಕೊಳ್ಳೋದಕ್ಕಿಂತ ಸರಿಯಾಗಿ 3 ತಿಂಗಳಿಗಿಂತ ಕಮ್ಮಿನೇ ಮೊದಲು ಧಾರವಾಡದಲ್ಲಿ ಆರೋಗ್ಯ ಸರಿ ಇರಲಿಲ್ಲ. ಅಲ್ಲಿ ತಾವರಗೆರೆ ಹಾಸ್ಪಿಟ್ಲ್ ಅಂತ ಒಂದಿದೆ, ಹಾಸ್ಪಿಟ್ಲಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದರು. ತುಂಬ ಕಷ್ಟ ಆಗಿತ್ತು, ಗಾಲ್ ಬ್ಲ್ಯಾಡರ್ ಪ್ರಾಬ್ಲಮ್ ಆಗ್ತದೆ ಅಂತ ಇದ್ದಾಗ ECG ಸುದರ್ಶನ್ ಅಂತ ಭಾಳ ದೊಡ್ಡ ಫಿಸಿಕ್ಸ್ ತತ್ವಜ್ಞಾನಿ, ಮ್ಯಾಥಮೆಟಿಷಿಯನ್ ಕೂಡ, ಇನ್ಸ್ಟಿಟ್ಯೂಟ್ ಆಫ್ ಥಿಯರಾಟಿಕಲ್ ಫಿಸಿಕ್ಸ್ ಡೈರೆಕ್ಟರ್ ಆಗಿದ್ದರು ಚೆನ್ನೈದಲ್ಲಿ, ಮಹಾಸ್ಕಾಲರು. ಅವರಿಗೆ ನೊಬೆಲ್ ಪ್ರಶಸ್ತಿ ಬರ್ತದೆ ಅನ್ನುವಷ್ಟರ ಮಟ್ಟಿಗೆ ಹೆಸರಿತ್ತು ECG ಸುದರ್ಶನ್ ಅವ್ರದ್ದು. ಅವರು ಬೆಂಗಳೂರಿಗೆ ಬಂದಾಗ ಯಾರೋ ಕರ್ಕೊಂಬಂದರು. ಬೇಂದ್ರೆ ಅವ್ರು ತುಂಬ ಮಾತಾಡ್ತಾರೆ, ನಂಬರ್ಸ್ ಬಗ್ಗೆ ಮಾತಾಡ್ತಾರೆ, ಸೈನ್ಸ್ ಬಗ್ಗೆ ಮಾತಾಡ್ತಾರೆ ಅಂತ. ಇವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಸುದರ್ಶನ್ ಬರ್ತಾರೆ ಅಂತ, ಕರಿ ಹಾಸ್ಪಿಟ್ಲಿಗೆ ಕರಿ ಅವ್ರನ್ನ ಅಂದ್ರಂತೆ. ಹೋದರು. ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ಯಾವಾಗಲೂ ಮನುಷ್ಯನಿಗೊಂದು ರಿಸರ್ವ್ ಎನರ್ಜಿ ಅಂತ ಒಂದಿರ್ತದೆ. ಎಷ್ಟೋ ಸಲ ನಾನು ಮುಗಿತಪ್ಪ ಇನ್ನೇನು ಆಗೋದಿಲ್ಲ ಅಂತ ಅಂದ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಇನ್ನೂ ಬೇಕಾದ ಶಕ್ತಿ ಒಳಗಡೆ ಇದೆ ಅಂತ ಅನಿಸುತ್ತೆ, ಒಂದು ಆಸೆ ಬಂದಾಗ. ಇವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಆಗ್ತಿರ್ಬೇಕಾದ್ರೆ ECG ಸುದರ್ಶನ್ ಬಂದರೆ 7 ತಾಸು ಮಾತಾಡಿದ್ದಾರೆ ಅವ್ರ ಹತ್ರ ಒಂದೇ ದಿವಸ. ಆ ಡಾಕ್ಟ್ರು ಹೇಳಿದಾಗ ಇವ್ರು ಡಾಕ್ಟ್ರಿಗೇನು ಗೊತ್ತಾಗ್ತತ್ತಲ್ಲಿ ಅನ್ನೋರು, ಡಾಕ್ಟ್ರೇ ನೋಡ್ಕೋಬೇಕು ಇವ್ರನ್ನ, ಡಾಕ್ಟ್ರಿಗೇನು ಗೊತ್ತಾಗ್ತದಲ್ಲಿ, ಸುದರ್ಶನ್ ಬಂದಾರ ಕೊಡ್ರಿ ಅಂಥೇಳಿ. ಆಗಾಗ ಸುದರ್ಶನಕ್ಕೆ ಸುಸ್ತಾಯಿತು ಅಂತ ಹೇಳಿ ಗ್ಯಾಪ್ ಕೊಟ್ಟದ್ದು, ಟೀ ಕಾಫಿ ಊಟ ಆಗಲಿ ಅಂತ. ಇವ್ರಿಗೇನು ಸುಸ್ತಿಲ್ಲ. ಅವ್ರು ಕರ್ಕೊಂಡು ಹೋದವ್ರಿಗೆ ಆತಿಲ್ಲ ಊಟ ಒಂದು ಕರ್ಕೊಂಬ, ಊಟ ಆಯ್ತಿಲ್ಲ ಕರ್ಕೊಂಬ. 7 ತಾಸು ಮಾತಾಡಿದ್ರಂತೆ. ಮಾತಾಡಿದಾಗ ECG ಸುದರ್ಶನ್ ವಾಸ್ ಸೋ ಇಂಪ್ರೆಸ್ಡ್. ಎಷ್ಟು ಖುಷಿ ಆಯ್ತಂದ್ರೆ ಅವರಿಗೆ ಹೇಳಿದ್ರಂತೆ, ಇದನ್ನು ದಾಖಲೆ ಮಾಡಬೇಕು, ನೀವು ಇದನ್ನು ರೆಕಾರ್ಡ್ ಮಾಡಿ ಬರೆದಿಡ್ರಿ, ಅದನ್ನ ರಿಸರ್ಚ್ ಆಗಬೇಕು ಅಂತ ECG ಸುದರ್ಶನ್ ಹೇಳಿದರು. ಅದು ಸೀರ್ಕೊಳ್ಳೋದಕ್ಕಿಂತ 3 ತಿಂಗಳು ಮೊದಲು ಅದೊಂದು ಹುಚ್ಚು. ಅದು ತಾರೀಖು ಕೂಡ ಬರೆದಿಟ್ಟಿದ್ದಾರೆ, 27ನೇ ಜುಲೈ 1981 ಹೌದಿತ್ತು. ಅದಾದ ನಂತರ ಅವ್ರ ಕೊನೆಗೆ ತುಂಬ ಆರೋಗ್ಯ ಕೆಟ್ಟಾದಾಗ ಅವ್ರನ್ನ ಮುಂಬೈ ಕರ್ಕೊಂಬಂದರು. ಡಾಕ್ಟರ್ ನಾಥು ಅಂತಿದ್ದರು, ಅವರ ಚಿಕ್ಕಮ್ಮನ ಮಗ ಇದ್ದದ್ದು. ಅವ್ರ ಮನೆಗೆ ಇರ್ತಿದ್ರು, ಬಾಂಬೆಗೆ ಹೋದಾಗಲಿಲ್ಲ. ಆತ ಕರ್ಕೊಂಬಂದ, ಧಾರವಾಡದಲ್ಲಿ ಟ್ರೀಟ್ಮೆಂಟ್ ಆಗಲಿಲ್ಲ, ಬಾಂಬೆ ಕರ್ಕೊಂಡು ಹೋಗೋಣ, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋಣ ಅಂತ ಕರ್ಕೊಂಡು ಹೋಗಿ ಅದೆಷ್ಟು ಚಂದ ಬರೆದಿದ್ದಾರೆ ಅದನ್ನು ಅಂತ.
ಬೇಂದ್ರೆಯವರು ಕೊನೆಯ ದಿನಗಳನ್ನು ಮುಂಬೈಯಲ್ಲಿ ಕಳೆದರು. ಜಿ ವಿ ಕುಲಕರ್ಣಿ ಬರೆದದ್ದು ಮಾತಿದೆ, ಚೆನ್ನಾಗಿದೆ. ಅವರ ಪುತ್ರನಂತಿದ್ದ ಡಾಕ್ಟರ್ ಎಂ ವಿ ನಾಥು ಅವರು ಬೇಂದ್ರೆಯವರನ್ನು ಚಿಕಿತ್ಸೆಗಾಗಿ ಮುಂಬೈಗೆ ಕರೆತಂದರು. ಅಕ್ಟೋಬರ್ 1, 1981 ಹರಕಿಶನ್ ದಾಸ್ ಆಸ್ಪತ್ರೆಯಲ್ಲಿ ಬೇಂದ್ರೆಯವರನ್ನು ಅಡ್ಮಿಟ್ ಮಾಡಲಾಯಿತು. 10ನೇ ತಾರೀಕಿನ ದಿವಸ ಗಾಲ್ ಬ್ಲ್ಯಾಡರ್ ಸಲುವಾಗಿ ಆಪರೇಷನ್ ಆಯಿತು. ಅವರು ತಮ್ಮ ಪಾರ್ಥಿವ ದೇಹವನ್ನು ನರಕ ಚತುರ್ದಶಿಯಂದು, ಅಂದರೆ 26 ಅಕ್ಟೋಬರ್ 1981 ಮಧ್ಯಾಹ್ನ 1:18 ಬಿಟ್ಟರು. ಬೇಂದ್ರೆ ಯುಗ ಸಮಾಪ್ತವಾದಂತಾಯಿತು. ಅಸಂಖ್ಯ ಕನ್ನಡ ಹಾಗೂ ಮರಾಠಿ ಲೇಖಕರು ಅವರ ದೇಹದ ಅಂತಿಮ ದರ್ಶನ ಪಡೆದರು. ಅವ್ರ ಮಾತು ಹೆಂಗಿದೆ ನೋಡಿ. ಕರ್ನಾಟಕ ಮಹಾರಾಷ್ಟ್ರಗಳ ನಡುವೆ ಇದ್ದ ಸುವರ್ಣ ಕೊಂಡಿಯಂತಿದ್ದ ಬೇಂದ್ರೆಯವರು ತಮ್ಮ ಜೀವನವನ್ನು ಕನ್ನಡ ನಾಡಿಗಾಗಿ ತೆಗೆದರು, ತಮ್ಮ ದೇಹವನ್ನು ಮಹಾರಾಷ್ಟ್ರದಲ್ಲಿ ಬಿಟ್ಟರು. ಅವರು ಬದುಕಿದ್ದೆ ಹಾಗೆ. ಬೆಳೆದದ್ದೆಲ್ಲ ಕಾಮನಕಟ್ಟೆ, ಧಾರವಾಡದಲ್ಲಿ ಬೆಳೆದಿದ್ದು. ಕಾಲೇಜ್ ಶಿಕ್ಷಣಕ್ಕೆ ಪುಣೆಗೆ ಹೋದದ್ದು, ಮಹಾರಾಷ್ಟ್ರಕ್ಕೆ ಹೋದದ್ದು. ಮತ್ತು ಕೆಲಸಕ್ಕೋಸ್ಕರ ಧಾರವಾಡಕ್ಕೆ ಬಂದದ್ದು. ಇಲ್ಲಿ ಗಟ್ಟಿ ಆಗಲಿಲ್ಲ ಅಂತ ಮತ್ತೆ ಸೊಲ್ಲಾಪುರಕ್ಕೆ ಹೋದದ್ದು ಮಹಾರಾಷ್ಟ್ರದಲ್ಲಿ. ಕೊನೆಗೆ ಸೊಲ್ಲಾಪುರ ಕೆಲಸ ಮುಗಿಸಿ ಮತ್ತೆ ಕರ್ನಾಟಕಕ್ಕೆ ಬಂದು ಧಾರವಾಡಕ್ಕೆ ಬಂದದ್ದು. ಅವ್ರ ಓಡಾಟ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಇತ್ತು. ಬಹುಶಃ ಎರಡರದ್ದು ಋಣ ಸಾಕಷ್ಟಿತ್ತು ಅವ್ರ ಮೇಲೆ ಅಂತ ಹೇಳಿ ಅದಕ್ಕೆ ಜಿ ವಿ ಬರೆದದ್ದು ಹೀಗೆ. ತಮ್ಮ ಜೀವನವನ್ನು ಕನ್ನಡ ನಾಡಿಗೆ ತೆಗೆದರು, ತಮ್ಮ ದೇಹವನ್ನು ಮಹಾರಾಷ್ಟ್ರದಲ್ಲಿ ಬಿಟ್ಟರು. ಕೃಷ್ಣಕುಮಾರ್ ಕಲ್ಲೂರ್ ಅಂತ ಅವರ ಗೆಳೆಯರ ಗುಂಪಲ್ಲಿ ಒಬ್ಬರಾಗಿದ್ದಂಥವ್ರು. ಅವ್ರು ಎಷ್ಟು ಇಮೋಷನಲ್ ಆಗಿಬಿಟ್ರು ಅಂದರೆ, ಬೇಂದ್ರೆಯವರ ಕ್ರಿಯಾಕರ್ಮ ಆಗ್ತಿರ್ಬೇಕಾದ್ರೆ, ಅಂತ್ಯಕ್ರಿಯೆ ಆಗ್ತಿರ್ಬೇಕಾದ್ರೆ ಒಂದು ಶಾಲನ್ನು ಅವ್ರ ಮೇಲೆ ಹೊದಿಸಿದ್ರಂತೆ. ಆ ಶಾಲು ಅದ್ರ ಜೊತೆಗೆ ಹೋಗಲಿ, ಅದು ಮಹಾರಾಷ್ಟ್ರದಲ್ಲಿದ್ದರು, ಅದು ಅಂತ್ಯಕ್ರಿಯೆ ಆದರೆ ಕರ್ನಾಟಕದೊಂದು ಶಾಲು ಅದ್ರ ಮೇಲೆ ಇರಲಿ ಅಂತ ಹೇಳಿ ಗೆಳೆಯರ ಗುಂಪು ಶುರು ಆದಾಗ ಏನು ಶಾಲು ಹಂಚಿಕೊಂಡಿದ್ರೋ ಆ ಶಾಲನ್ನು ಅವ್ರ ಮೇಲೆ ಹಾಕಿ ಕೊನೆ ಗೌರವ ಕೊಟ್ಟರು ಅಂತ ಹೇಳ್ತಾರೆ. ಅದನ್ನು ಗೆಳೆಯರ ಗುಂಪಿನ ಕೊನೆಯ ಕಾಣಿಕೆಯಾಗಿ ಕೃಷ್ಣಕುಮಾರ್ ಕಲ್ಲೂರ್ ಅವರು ಬೇಂದ್ರೆಯವರ ದೇಹದ ಮೇಲಿಟ್ಟರು ಅಂತ. ಈ ರೀತಿ ಒಂದು ಅಗಾಧವಾದಂಥ ಜೀವನ, ಕಷ್ಟದ ಕುಲುಮೆಯಲ್ಲಿ ಬೆಂದಂಥ ಜೀವನ. ಕಷ್ಟದ ಕುಲುಮೆಯಲ್ಲಿ ಬೆಂದರೂ ಜನಕ್ಕೆ ಸಂತೋಷವನ್ನೇ ಹಂಚಿದಂಥ ಜೀವನ. ನಾನು ಹೇಳಿದೆ, ಎಷ್ಟೋ ಜನ ಕುಗ್ಗಿ ಹೋಗ್ತಾರೆ. ಒಂದು ಘಟನೆ ಆದರೆ ಕುಗ್ಗಿ ಹೋಗಿ ಶಕ್ತಿ ಕಳ್ಕೊಂಡು ನಿರ್ವೀರ್ಯರಾಗ್ಬಿಡ್ತೇವೆ. ಅಂಥದ್ರೊಳಗೆ ಇಷ್ಟೊಂದು ಬೆಂಕಿಯಲ್ಲಿ ಬೆಂದರೂ ಕೂಡ ಆ ಬೇಯೋದನ್ನು ತಳಿಸ್ಕೊಂಡು ಹೇಳ್ತಾರೆ, ದುಃಖ ನನ್ನ ವೈಯಕ್ತಿಕ, ಅದು ಅದರಲ್ಲಿ ಯಾರ್ದೂ ಪಾಲಿಲ್ಲ, ನಾನು ಅದಕ್ಕೆ ಜವಾಬ್ದಾರಿ ಅಂತ ಅಂದ್ಕೊಂಡು ಬೆಳೆದು, ಆದರೂ ಆ ಸಂದರ್ಭದಲ್ಲಿ ಕವನ ಬರೆಯೋದಿದೆಯಲ್ಲ, ಗಮನಿಸ್ಕೊಳ್ಳಿ. ಮನೇಲಿ ಒಂದು ಚೂರು ಏನಾದರೂ ಅಪ್ಸೆಟ್ ಆಗಿದ್ದರೆ ನಾವು ಮೇಲೆ ಆಗ್ತಾ ಇರ್ತೀವಿ. ಒಂದು ಚೂರು ಅಪ್ಸೆಟ್ ಆದರೆ ಅವತ್ತು ಕ್ರಿಯೇಟಿವ್ ಕೆಲಸ ಆಗೋಲ್ಲ, ಸೃಜನಶೀಲ ಕೆಲಸ ಆಗೋಲ್ಲ ನಮ್ಮ ಕಡೆಯಿಂದ. ಬೆಳಗ್ಗೆಯಿಂದ ಮೂಡೇ ಸರಿ ಇಲ್ಲ ಅಂದ್ಕೊಂಡು ಮಾಡೋ ಕೆಲಸನೇ ಮಾಡಲ್ಲ, ಹೊಸ ಸೃಜನಶೀಲ ಕ್ರಿಯೆ ಅಂತೂ ದೂರ ಉಳಿತು. ಅಂಥದ್ದು ಈ ಮನುಷ್ಯನಿಗೆ ದಿನ ಅಪ್ಸೆಟ್ ಆಗಬೇಕು. ನಾನೊಂದು ತಮಾಷೆ ಮಾಡಿ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನೀವೇನು ಸರ್ ಆರಾಮಿದ್ದೀರಿ ಅಂದರೆ ಯಾರೋ ಒಬ್ಬರು ನನಗೆ ಯಾವಾಗಲೂ ಹಾಗೆ ಪಕ್ಕದ ಮನೆಯವರು ಆರಾಮಿದ್ದಾರಂತೆ ಅನಿಸೋದು. ಕಷ್ಟ ಅವ್ರಿಗೆ ಗೊತ್ತು ಏನಿದೆ ಅಂತ. ನಾ ಹೇಳಿದೆ, ಯು ಥಿಂಕ್ ಸೋ ದಟ್ ಐ ಆಮ್ ವೆರಿ ಹ್ಯಾಪಿ, ಐ ಹ್ಯಾವ್ ಇನಫ್ ಪ್ರಾಬ್ಲಮ್ಸ್, ಇನಫ್ ಫಾರ್ ಮಿ ಟು ಹ್ಯಾಂಗ್ ಮೈ ಸೆಲ್ಫ್ 3 times a day ಅಂತ. ದಿನಕ್ಕೆ 3 ಸಲ ನೇಣು ಹಾಕ್ಕೊಳ್ಳೋಷ್ಟು ಪ್ರೆಷರ್ ಇರುತ್ತೆ ನಮಗೆ. ಹೇಳ್ಕೊಂಡು ಏನು ಪ್ರಯೋಜನ? ಮಾಡೋ ಕೆಲಸ ಮಾಡಬೇಕು. ಆ ಪ್ರಾಬ್ಲಮ್ ಇದ್ದಾಗ ಇಟ್ಕೊಳ್ಳೋಣ, ತಪ್ಪಿಸ್ಕೊಂಡು ಹೋಗೋಂಗಿಲ್ಲ, ಸಾಲ್ವ್ ಮಾಡೋಣ. ಅದು ಮುಗಿದ ತಕ್ಷಣ ಮತ್ತೆ ಹೋಗಬೇಕು, ಯಾವುದೋ ಒಂದು ಕ್ರಿಯೆಗೆ ಹೋಗಬೇಕು. ಇದ್ರ ಬದುಕಿಗೆ ಅರ್ಥ ಇಲ್ಲ ಅಂತ ಬೇಂದ್ರೆ ನಂಬಿಕೊಂಡು ಅಷ್ಟು ಬೆಂದಾಗ ಕೂಡ ಅತ್ಯಂತ ಮಧುರವಾದಂಥ ಸಾಹಿತ್ಯವನ್ನು ಕೊಟ್ಟರು. ಅವ್ರ ಸಾಹಿತ್ಯದ ಕೊಡುಗೆ ಎಷ್ಟು ದೊಡ್ಡದು ಅಂತ. ಅವರು ಬರೆದಿರೋದು 35 ಕವನ ಸಂಗ್ರಹಗಳು, 14 ನಾಟಕಗಳು, 9 ವಿಮರ್ಶಾತ್ಮಕ ಕೃತಿಗಳು, 1 ಕಥೆ ಹರಟೆಯದರ ಸಂಕಲನ, 5 ಸಂಪಾದನಾ ಗ್ರಂಥಗಳು, 2 ಇಂಗ್ಲೀಷ್ ಗ್ರಂಥಗಳು, 4 ಮರಾಠಿ ಗ್ರಂಥಗಳು, 7 ಅನುವಾದಿತ ಗ್ರಂಥಗಳು. ಇದಲ್ಲದೆ ಬಿಡಿ ಲೇಖನ, ಭಾಷಣ, ಅಸಂಖ್ಯ ಭಾಷಣಗಳು ಮಾಡೋರು. ಹೊರಗಡೆ ನೋಡಿದಾಗ, ಬೇಂದ್ರೆಯವ್ರು ನೋಡಿದಾಗ ಒರಟು ಅಂತ ಅನ್ನಿಸ್ಬೇಕು. ಮಾತು ಸ್ವಲ್ಪ ಒರಟ ಅನಿಸೋದು, ಮಾತಾಡೋ ಸ್ಟೈಲೇ ಹಾಗೆ ಅವ್ರದ್ದು. ಆದರೆ ಒಳಗೆ ಹೃದಯ ಮಾತ್ರ ತುಂಬ ಮೆತ್ತಗಾಗಿರುವಂಥದ್ದು. ನನಗೊಂದು ಅನುಭವ ಆದದ್ದನ್ನು ಹೇಳಿಬಿಟ್ಟು ಅವ್ರ ಕವನಗಳಂತ ಗೊತ್ತೇನೆ ಕೆಲವೊಂದನ್ನು. ನಾನು ಯೂನಿವರ್ಸಿಟಿಯಲ್ಲಿದ್ದಾಗ ಬಂದುಬಿಡೋರು ಒಂದು ಸಲ. ಬಂದರೆ ಹೋಯ್ತು ನನ್ನ ದಿವಸ ಅಂತ ಗ್ಯಾರಂಟಿ ನಮಗೆ. ನಾನು ಮೊದಲೇ ದಿವಸ ಹೇಳಿದ ಹಾಗೆ ಈಗ ತುಂಬ ಸಂತೋಷ, ಬೇಂದ್ರೆ ನೆನೆಸ್ಕೊಂಡು ಹೇಳೋದಕ್ಕಾಗತ್ತೆ. ಅವತ್ತು ಬಂದ್ರಪ್ಪ ಮುದುಕರು, ಮತ್ತೊಂದು ದಿವಸ ಹೋಯಿತು. ನನಗೆ PhD ಮಾಡುವಾಗ ಕೆಮಿಸ್ಟ್ರಿ ಬೇರೆ, ಎಕ್ಸ್ಪರಿಮೆಂಟ್ಸ್ ಮಾಡಬೇಕಾಗತ್ತೆ, ಆ ಟೈಮಿಗೆ ಇರಬೇಕಾಗ್ತದೆ. ಅವ್ರು ಬಂದರೆ ಎಲ್ಲ ಬಂದ್ ಮಾಡ್ಕೊಂಡು ಹೋಗೋದೆ. ನಡಿ ಕರ್ಕೊಂಡು ಹೋಗೋದು ಅವ್ರನ್ನ.
ಅಲ್ಲಿ KS ದೇಶಪಾಂಡೆ ಅವರು ಅಂತ ಒಬ್ಬರು ಲೈಬ್ರರಿಯನ್ ಇದ್ದರು ಕರ್ನಾಟಕ ಯೂನಿವರ್ಸಿಟಿಗೆ. ಇವರು ಗಳಸ್ಯ ಕಂಠಸ್ಯ. ಅವರು ಲೈಬ್ರರಿ ಯಜಮಾನರು, ಇವರು ಪುಸ್ತಕದ ಯಜಮಾನರು. ಹೋಗಿ ದೇಶಪಾಂಡೆ ಅವ್ರು ಬಂದು ಕೂತ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ನಾವು ಹೊರಗಡೆ ಓಡಾಡ್ತಾ ಇರಬೇಕು, ಯಾವಾಗ ಮುಗಿಸ್ತಾರಪ್ಪ ಇವರು ಅಂಥೇಳಿ. ಪುಸ್ತಕ ಆರಿಸೋದು. ಯಾವ ಪುಸ್ತಕ ಅದು? ಒಂದು ಬಾಟನಿ ಪುಸ್ತಕ, ಒಂದು ಝುವಾಲಜಿ ಪುಸ್ತಕ, ಒಂದು ಆಂಥ್ರೋಪಾಲಜಿ ಪುಸ್ತಕ, ಒಂದು ನಂಬರ್ ಥಿಯರಿ, ಒಂದು ಯಾವ್ಯಾವುದೋ ಒಂದು ಪುಸ್ತಕ ಒಂದು 25 ಚೀಲದಲ್ಲಿ ಹಾಕ್ಕೊಂಡು ನಡಿ. ಎಲ್ಲಿ ಹೋಗೋದ್ರಿ ಈಗ ಅಂತ ಕೇಳ್ಬೇಕು. ನಡೀನಿ ಹೇಳ್ತೀನಿ ನಾ ಎಲ್ಲ. ಟಾಂಗಾದಾಗ ಕೂತ್ ಕೂಡಲೇ ಹೇಳಬೇಕು ಅಂತಿಲ್ಲ, ಈ ಹೋದಾಗ ಹೇಳಬೇಕು, ಇಲ್ಲಿ ಹೋಗು ಅಂತ ಹೇಳಿದ್ರೆ ಹೋಗ್ತಾನೆ ನಾವು. ಹಂಗೆ ನಾವು ಸ್ಕೂಟರ್ ಮೇಲೆ ಮುಂದೆ ಕೂಡಬೇಕು, ಆ ಮುಂದೊಂದು ಹುಕ್ಕಿಗೆ ಆ ಚೀಲ ಸೇರಿಸ್ಬೇಕು. ಹಿಂದೆ ಕೂಡೋರು ಸುಮ್ಮನೆ ಕೂಡೋದಿಲ್ಲ, ಪ್ರಾಣಿ ಸುಮ್ಮನೆ ಕೂಡೋದೇ ಇಲ್ಲ. ಯಾವತ್ತು ಕೂತ್ಬಿಟ್ಟು ಅವ್ರಿಗೆ ಏನೇನೋ ಕಾಣಿಸ್ತಿದೆ. ನಾನು ಆ ಕಡೆ ಎಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ, ನೋಡಿದ್ರೆ ರಸ್ತೆ ಮೇಲೆ ಹೋಗೋದು ಹೇಗೆ, ನಾನು ಓಡಿಸ್ಬೇಕು ಗಾಡಿ. ಮೊಳಕೈಯಿಂದ ತಿವಿದು ನೋಡಲ್ಲಿ ನಾ ಅದೇ ಇಲ್ಲಿ ನೋಡ್ರಿ, ಹಿಂಗೆ ತಿರುಗಿ ಮಿರುಗಿ ಮಾಡಬೇಡ್ರಿ, ಹಿಂಗೆ ನೋಡ್ರಿ ಅಂದ್ರೆ ರಸ್ತೆ ಕಡೆ ನೋಡೋದು ತಪ್ಪು ಹೋಗ್ತದೆ ನನಗೆ ಅಂಥೇಳಿ ಆ ಯೂನಿವರ್ಸಿಟಿಯಿಂದ ಕೆಳಗೆ ಬಂದು ಆ ರೈಲ್ವೆ ಸ್ಟೇಷನ್ ಬರ್ತದೆ. ರೈಲ್ವೆ ಸ್ಟೇಷನಿಂದ ಮತ್ತೆ ಏರಿಕೆ. ಧಾರವಾಡ ಗೊತ್ತಿದ್ದು ಮಾಳಮಡ್ಡಿ ಅಂತ ಒಂದು ಏರಿಯಾ, ಎಮ್ಮಿಕೆರೆ ಸ್ಟಾಪ್ ಅಂತ. ಮಾಳಮಡ್ಡಿ ಮೇಲೆ ಏರಿ ಹೋಗ್ಬೇಕು ಹಿಂಗೆ ಸ್ಟೇಷನ್ನಿಂದ. ಅಲ್ಲಿ ಒಂದು ಸಲ ಮೇಲೆ ಹೋಗ್ಬಿಟ್ರೆ ಪೂರ್ತಿ ಇಳಕಲು, ಮುಂದೆ ಕೋರ್ಟ್ವರೆಗೂ ಇಳಕಲು. ಆ ಎಮ್ಮಿಕೆರೆ ತನಕ, ಮಾಳಮಡ್ಡಿ ತನಕ ಸ್ಕೂಟರ್ ಮೇಲೆ ಹೋಗಬೇಕು. ಹೋದ ತಕ್ಷಣ ಇಲ್ಲೋಡು ನಿಂದ್ರಿಸು, ಆ ಸ್ಕೂಟ್ರ್ ಅಲ್ಲಿಡು, ಕೆನರಾ ಬ್ಯಾಂಕ್ ಹತ್ರ ಅಲ್ಲೊಂದು ಕೆನರಾ ಬ್ಯಾಂಕ್ ಇತ್ತು, ಅಲ್ಲಿಡು ಸ್ಕೂಟ್ರ್ ಅಲ್ಲಿಡು. ಯಾಕೆ ಮತ್ತೆಲ್ಲಿ ಹೋಗೋದು ಅಂತ ಕೇಳಿದೆ. ಸ್ಕೂಟ್ರ್ ಅಲ್ಲಿಡು, ಟಾಂಗಾದಾಗ ಹೋಗೋಣ ಮನೆಗೆ. ನಾನಂದೆ ಅಲ್ಲಿ ಸ್ಟೇಷನ್ ಹತ್ರ ಹತ್ಬೋದಾಗಿತ್ತಲ್ರಿ, ಅಲ್ಲೇ ಟಾಂಗ ಬೇಕಾದಷ್ಟಿದ್ದು, ಅಲ್ಲೇ ಹತ್ಬೋದಾಗಿತ್ತು. ಹುಚ್ಚ, ಕುದುರೆ ಸಾಯ್ತಾವೋ, ಎಷ್ಟು ಕಾಳಜಿ ನೋಡಿ. ಸ್ಟೇಷನ್ನಿಂದ ಹಿಂಗೆ ಮಾಳಮಡ್ಡಿಗೆ ಏರ್ಕೊಂಬರ್ಬೇಕು, ಹಿಂಗೆ ಪೂರ್ತಿ ಏರಿಕೆ. ಕುದುರೆ ಒದ್ದಾಡ್ತದೆ ಅಂತ ಅವ್ರ ಸಂಕಟ. ಸ್ಕೂಟ್ರಿಗೇನು ಒದ್ದಾಡೋದಿಲ್ಲ, ಅದು ಅಲ್ಲಿರ್ತದೆ, ಇಟ್ಬಿಡೋದು. ಇಲ್ಲಿ ಕೂತು ಟಾಂಗಾದಲ್ಲಿ ಕೂತ್ರೆ ಮುಂದೆ ಇಳಕಲು ಪೂರ್ತಿ ಹೋಗೋದು. ಒಂದು ಅಭ್ಯಾಸ ಧಾರವಾಡದಲ್ಲಿ ಅಂದರೆ, ಟಾಂಗ ಯಾರೇ ಓಡಿಸಿದ್ರು ಸಾಬಾ ಅನ್ನೋದು. ಅವ್ರು ಯಾರೇ ಇರಲಿ, ಅವರು ಟಾಂಗ ಓಡಿಸಿದ ತಕ್ಷಣ ಸಾಬಾ ಕಡ್ಡಿ ಹಿಡಿಯೋ ಅನ್ನೋರು. ಕಡ್ಡಿ ಹಿಡಿಯೋ ಅಂದರೆ ಆ ಬಾರ್ಕೋಲ್ ಇರುತ್ತಲ್ಲ, ಚಾಬೂಕ್ ಇರುತ್ತಲ್ಲ, ಚಾಬೂಕಿನ ಕಟ್ಟಿಗೆ ಚೂರು ಇರುತ್ತಲ್ಲ, ತುಂಡಿರುತ್ತಲ್ಲ ಹಿಂದೆ ಬಿದಿರುಕೋಲು, ಅದನ್ನು ಗಾಲಿಗೆ ಹಿಡಿಬೇಕು. ಟಾಂಗ ಗಾಲಿಗೆ ಹಿಡಿಬೇಕು. ಕಟ 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 ಸಪ್ಪಳ. ಕೆಟ್ಟ ಮಧ್ಯಾಹ್ನದಲ್ಲಿ ಸಪ್ಪಳ ಕೇಳೋಕೆ ತಲೆ ಕೆಟ್ಟು ಹೋಗೋದು ನನಗೆ. ಇವ್ರು ಕೇಳೋದಂತ ಬಿಡಿ, ನಮ್ಮ ಕೂತ್ಕೊಂಡು ಕೇಳೋದನ್ನು ತಿವಿಯೋದು ಬೇರೆ. ಬ್ಯಾಡ್ ಅಂದರೂ ಕೇಳಿಸ್ತದ್ರಿ, ಮತ್ತೇನು ಕೇಳೋದು ಅಂತ ನಾನು ಕೇಳೋದನ್ನು. ಆ್ಯಕ್ಚುಲಿ ನಾನು ನಿಜ ಹೇಳಬೇಕಂದ್ರೆ ಅವು ಬೈಕೋತಿದ್ದೆ. ಮೊದಲೇ ಮಧ್ಯಾಹ್ನ, ಕೆಟ್ಟ ಬಿಸಿಲು, ಈ ಕಟ ಸಪ್ಪಳ ಬೇರೆ, ಅದು ಏನು ಸಂತೋಷ ಪಡ್ತಿದ್ದಾರಪ್ಪ ಇವರು ಅಂತಿದ್ದೆ. ನಂತರ ನನಗೆ ಅರ್ಥ ಆಯಿತು, ದಿಸ್ ಮ್ಯಾನ್ ಹ್ಯಾಡ್ ದಿ ಎಬಿಲಿಟಿ ಆಫ್ ಕನ್ವರ್ಟಿಂಗ್ ನಾನ್ ಸೆನ್ಸ್ ಇನ್ ಟು ಸೆನ್ಸ್. ಕಟ ಸಪ್ಪಳ ನಾನ್ ಸೆನ್ಸ್, ಅದು ನೋ ಸೆನ್ಸ್ ಎಟ್ ಆಲ್. ಆದರೆ ಹಿ ನ್ಯೂ ಹೌ ಟು ಮೇಕ್ ಎ ಸೆನ್ಸ್ ಔಟ್ ಆಫ್ ನಾನ್ ಸೆನ್ಸ್. ಅವರು ತುಂಬಿ ಬಂದಿತ್ತ ತಂಗಿ, ತುಂಬಿ ಬಂದಿತ್ತ ನೋಡ್ಬೇಕು ಅದನ್ನು. ತುಮ್ ಅಂತಾರೆ ಮೊದಲು, ಒಂದು ಇಡೀ ಸಾಲು ತುಂಬಿದೆ, ಆನಂತರ ತುಂಬಿ ಬಂದಿತ್ತ. ಕಲ್ಪನೆ ಮಾಡ್ಕೊಳ್ಳಿ, ಸೀದಾ ನೀವು ತುಂಬಿ ಬಂದಿತ್ತ ತಂಗಿ ಅಂದರೆ ಅದು ಭಾವನೆ ಬರೋದೇ ಇಲ್ಲ. ಆ ತುಮ್ ಹ್ಯಾಸ್ ನೋ ಮೀನಿಂಗ್, ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಬರೀ ತುಮ್ ಅಂದರೆ ಅರ್ಥ ಇಲ್ಲ. ಆದರೆ ಅದು ಎಷ್ಟು ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡ್ತದೆ ಅಂದರೆ, ತುಂಬಿ ಬಂದಿತ್ತ ಅಂದಾಗ ಎಷ್ಟು ತುಂಬಿ ಬಂದಿತ್ತಪ್ಪ. ತುಂಬಿ ಅಂದರೆ ಎರಡು ಅರ್ಥ, ದುಂಬಿ ಅಂತ ಒಂದು ಆಗ್ತದೆ, ತುಂಬಿ ಬಂದಿತ್ತು ಅಂತ ಒಂದು ಅರ್ಥ ಆಗ್ತದೆ. ಎರಡೂ ಎಷ್ಟು ಮಟ್ಟಿಗೆ ತುಂಬಿ ಬಂದಿತ್ತು ಅಂತ ವಾತಾವರಣ ಕ್ರಿಯೇಟ್ ಮಾಡುವಂಥದ್ದು. ಆ ಕಟಕಟ ಸಪ್ಪಳ ನೋಡಿದಾಗ ಅನಿಸ್ತಿತ್ತು ನನಗೆ, ಆಗ ಅನ್ನಿಸ್ತಿಲ್ಲ, ನಂತರ ಅನಿಸಿದ್ದು. ಆ ಥರದ ಮನುಷ್ಯ ಮನೆಗೆ ಹೋದ ತಕ್ಷಣ ಕೊಡು ಅಂಥೇಳಿ ಆ ಕೋಟಿನ ಕೆಸದ ಕೈ ಹಾಕಿ ಒಂದು ಬೆಲ್ಲದ ಚೂರೋ, ಕಲ್ಸಕ್ರಿ ಚೂರೋ, ಚಾಕ್ಲೇಟೋ ಏನು ಸಿಗ್ತದೆ ನಿಮ್ಮ ದೈವ, ತಿನ್ನು. ನಮಗೆ ಸ್ವಲ್ಪ ಹೆದರಿಕೆ, ಮೊನ್ನೆ ಹೇಳಿದ್ನಲ್ಲ, ಅದು ಏನೇನು ಅಂಟ್ಕೊಂಡಿರ್ತಿತ್ತು ಅದಕ್ಕೆಲ್ಲ. ಕೋಟಲ್ಲಿ ಹಿಂಗೆ ಹಾಕೋ, ಅದಕ್ಕೇನು ಪ್ರೊಟೆಕ್ಷನ್ ಇಲ್ಲ, ಕಾಗದಲ್ಲಿ ಕಟ್ಟಿ ಚೀಟಿ ಗೇಟಿ ಏನಿಲ್ಲ, ಕೈ ಹಾಕಿ ತಗೋ ಅಂತ ಕೊಡೋದು. ನಾವು ಸ್ವಲ್ಪ ಶಪಚಿತ ನನಗೆ ಜಾಸ್ತಿ, ನನಗೆ ಸ್ವಲ್ಪ ಕ್ಲೀನಾಗಿರಬೇಕು ಅಂತ. ತಿನ್ನು ಆವಾಗ ಇದು ಮಾಡಿದ್ದು. ಔಷಧಿ ತಗೋತೀವಲ್ಲ ಹೇಗಿದ್ರು, ಇದೊಂದು ಔಷಧಿ ಅಂತ ತೊಗೊಂಡ್ಬಿಡೋದು. ಆದರೆ ಪ್ರೀತಿ ಎಷ್ಟು ಅಂತಂದರೆ, ಹೋದ ತಕ್ಷಣ ಊಟ ಮಾಡಿದ್ದಿಲ್ಲ ಮುಂಜಾನೆ, ಇಷ್ಟೆಲ್ಲ ಓಡಾಡಿಸಿದ್ರೆ ನೆನಪಾಗೋದು ಕಡಿಕೆ. ಮನೆಗೆ ಹೋಗಿ ಊಟ ಮಾಡಿದ್ದೆ, ಖರೆ ಹೇಳ್ತಿಲ್ಲೋ, ಖರೆ ಹೇಳ್ತೀನಿ, ಹಾಗಾದ್ರೆ ಹೋಗೇನು. ಪ್ರತಿಯೊಂದಕ್ಕೂ ಕಾಳಜಿ. ಹೊರಗಡೆ ನೋಡಲಿಕ್ಕೆ ಅದಕ್ಕೆ ಹೇಳ್ತೀವಿ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ, ಎರಡೂ ಇತ್ತ ಮನುಷ್ಯ. ಅವ್ರ ಕೆಲವು ಕಾವ್ಯಗಳನ್ನು, ಅವರಿಗೆ ಪ್ರಶಸ್ತಿಗಳು ಯಾವುದು ಬಂತು ಅಂತ ಕೆಲವೊಂದು ಪಟ್ಟಿ ಮಾಡಿದ್ದೇನೆ. 1943ರಲ್ಲಿ ಶಿವಮೊಗ್ಗೆಯಲ್ಲಿ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಬಂತು. ಅದಾದಮೇಲೆ 1959ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರ ಅರಳು ಮರಳು ಸಂಗ್ರಹಕ್ಕೆ ಬಂತು. 66ನೇ ಇಸ್ವಿಗೆ ನೋಡಿ, ಕರ್ನಾಟಕ ಯೂನಿವರ್ಸಿಟಿ ಮೊದಲು PhD ಕೊಡಲಿಲ್ಲ ಅವರಿಗೆ. 66ಕ್ಕೆ ಮೈಸೂರು ಯೂನಿವರ್ಸಿಟಿ ಮೊದಲು ಅವ್ರಿಗೆ ಡಾಕ್ಟರೇಟ್ ಕೊಡ್ತು.
ಡಿ.ಲಿಟ್ ಪದವಿ ಕೊಡ್ತು. ಆನಂತರ 68ಕ್ಕೆ ಪದ್ಮಶ್ರೀ ಕೊಂತು. ಆವಾಗ ಕರ್ನಾಟಕ ಯೂನಿವರ್ಸಿಟಿ ಗೊತ್ತಾಯ್ತು, ಅಲ್ಲ ಇವನ 66ಕ್ಕೆ ಮೈಸೂರು ಅವ್ರು ಕೊಟ್ಟರು, 68ಕ್ಕೆ ಪದ್ಮಶ್ರೀ ಬಂತು, ನಾವಿನ್ನೂ ಕೊಟ್ಟೇ ಇಲ್ಲಲ್ಲ ಅಂಥೇಳಿ ಆಮೇಲೆ ಕರ್ನಾಟಕ ಯೂನಿವರ್ಸಿಟಿಯವರು ಪದ್ಮಶ್ರೀ ಬಂದ ಮೇಲೆ ಅವರಿಗೆ ಡಾಕ್ಟರೇಟ್ ಕೊಟ್ಟರು. ಆಗ ಒಂದು ತಮಾಷೆ ಸಂದರ್ಭ ಆದದ್ದು. ಸರ್ಟಿಫಿಕೇಟ್ ಕೊಡ್ತಾರೆ, ಡಿ.ಲಿಟ್ ಅಂತ ಸ್ಟೇಜ್ ಮೇಲೆ ಹಾಕಿ ಕೊಡ್ತಾರೆ. ಬರೆಯುವಾಗ ಸ್ವಲ್ಪ ಎಚ್ಚರ ಇರಬೇಕು. ಅದು ಅಲ್ಲದೆ ಬೇಂದ್ರೆ ಅಂತ ಕವಿ ಹತ್ರ ಮಾತಾಡ್ಬೇಕಾದ್ರೆ ಎಚ್ಚರ ಇರಬೇಕು. ಬರೀಬೇಕಾದ್ರೆ ಸಾಕಷ್ಟು ಜನ ತಪ್ಪು ಅಂತಾರೆ ಅವ್ರ ಹೆಸರನ್ನ. ದ.ರಾ. ಬೇಂದ್ರೆ, ಅದು ಬಹಳ ಜನ ದಾರಾ ಬೇಂದ್ರೆ ಅಂತ ಕರೀತಾರೆ. ದ.ರಾ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಆ ಡಿಗ್ರಿ ಕೊಡುವಾಗ ಅವ್ರು ಯಾರು ಲಕ್ಷ್ಯ ಕೊಟ್ಟು ನೋಡಲಿಲ್ವೋ ಅಲ್ಲಿ ದ.ರ. ಬೇಂದ್ರೆ ಅಂತ ಬರೆದಿದ್ರಂತೆ. ಇವ್ರಿಗೆ ಕೋಪ ಬಂದರೆ ಯಾರಿದ್ದಾರೆ ಮುಂದೆ ಲೆಕ್ಕ ಇಲ್ಲ. ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳೇಬಿಟ್ರು, ನೀವೇನು ಡಾಕ್ಟ್ರೇಟ್ ಕೊಡೋದು, ನನಗೆ ಹುಟ್ಟ ಸಿಕ್ಕದು ನನಗೆ ಡಾಕ್ಟ್ರೇಟ್. ನಮ್ಮಪ್ಪ ನನಗೆ ದತ್ತಾತ್ರೇಯ ಅಂತ ಹೆಸರಿಟ್ಟಾಗೆ ಡಿ.ಆರ್. ಬೇಂದ್ರೆ ಆಗಿಬಿಟ್ಟೆ, ಡಾಕ್ಟರ್ ಬೇಂದ್ರೆ ಆಗಿಬಿಟ್ಟು, ನೀವೇನು ಕೊಡೋದು ಅಂತ ಹೇಳಿದ್ರಂತೆ. ಬರೀಬೇಕಾದ್ರೆ ಹುಷಾರಿಂದ ಬರೀಬೇಕು. ಮುಲಾಜಿಲ್ದ ಮನುಷ್ಯ. 68ನೇ ಇಸ್ವಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. 69ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಸಿಕ್ತು. 74ರಲ್ಲಿ ಎಲ್ಲಕ್ಕೂ ಸುವರ್ಣದ ಕಲಶ ಇಟ್ಟ ಹಾಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. 76ಕ್ಕೆ ವಾರಣಾಸಿಯ ಕಾಶಿ ವಿದ್ಯಾಪೀಠದ ಗೌರವ ಡಾಕ್ಟರೇಟ್ ಕೂಡ ಬಂತು. 3 ವಿಶ್ವವಿದ್ಯಾಲಯಗಳವರಿಗೆ ಡಾಕ್ಟರೇಟ್ ಪದವಿ ಕೊಟ್ಟಿತ್ತು. ಜನಮನದ ಕವಿಯವರು, ಜನಮನದ ಕವಿ, ಜನರ ಮನಸ್ಸಲ್ಲಿ ಉಳಿಯುವಂಥ ಕವಿ. ಸಾಮಾನ್ಯವಾಗಿ ಒಂದು ಮಾತುಂಟು, ಅದ್ಭುತ ಮಾತುಗಾರರು ಒಳ್ಳೆಯ ಬರಹಗಾರರಾಗಿರೋದಿಲ್ಲ, ಒಳ್ಳೆಯ ಬರಹಗಾರರು ಚೆನ್ನಾಗಿ ಮಾತಾಡೋದಿಲ್ಲ ಅಂತ ಒಂದು ಅಪರೂಪ ಬೇಂದ್ರೆಯವರು. ಬರೆಯೋದು ಹಾಗೇ, ಮಾತು ಹಾಗೆ. ಅವರು ಮಾತು ಆಡ್ತಿದ್ರೆ ಇನ್ನೊಬ್ಬರಿಗೆ ಮಾತಾಡಬೇಕು ಅಂತ ಕಲ್ಪನೆ ಕೂಡ ಬರಲ್ಲ. ಡೈಲಾಗ್ ಇಲ್ಲೇ ಇಲ್ಲ, ಅಲ್ಲಿ ಮೊನೋಲಾಗೆ. ಅವ್ರು ಮಾತಾಡ್ತಾ ಇದ್ರೆ ಕೇಳ್ತಾ ಇರೋದು ಅಷ್ಟೇ. ಕೇಳಿಬಿಟ್ಟು ಅವ್ರು ನಿಗಿಸ್ಬಿಟ್ಟು ನೀ ಏನು ಹೇಳ್ತಿ ಅಂದಾಗ ಏನಾದ್ರು ಚಾನ್ಸ್ ಸಿಕ್ಕರೆ ಹೇಳಬೇಕು. ಇದ್ರೆ ಅವರೇ ಕೇಳೋದು. ಆ ಮಾತು ಕೇಳ್ತಿರ್ಬೇಕಾದ್ರೆ ಒಂದು ಸ್ಪೆಷಾಲಿಟಿ ನಾನು ಅವರಲ್ಲಿ ನೋಡಿದ್ದು ಅಂದರೆ, ಸಾಕಷ್ಟು ಜನ ಒಳ್ಳೊಳ್ಳೆ ಮಾತಾಡೋದವ್ರನ್ನ ಕೇಳಿದ್ದೇನೆ, ನಾನು ತುಂಬ ಚೆನ್ನಾಗಿ ಮಾತಾಡೋರನ್ನ ಕೇಳಿದ್ದೇನೆ. ಮಾತು ಹಿತ ಆಗೋದು, ಶಬ್ದ ಹೃದಯಕ್ಕೆ ಮುಟ್ತಿದ್ದು ಒಳ್ಳೆಯವ್ರು ಮಾತಾಡಿದರೆ. ಆದರೆ ಬೇಂದ್ರೆ ಮಾತಾಡ್ತಿರ್ಬೇಕಾದ್ರೆ ಕಣ್ಣು ಮುಂದೆ ನಿಮಗೆ ಚಿತ್ರ ಬರುತ್ತೆ. ಮಾತಾಡ್ಬೇಕಾದ್ರೆ ಕಣ್ಣು ಮುಂದೆ ಚಿತ್ರ ನಡೆದಂಗೆ ಅನಿಸುತ್ತೆ. ಅವ್ರು ವರ್ಣನೆ ಮಾಡೋ ರೀತಿಯೇ ಹಾಗೆ. ಆ ಕಣ್ಣು ಹುಬ್ಬೇರಿಸೋದು, ಕೈ ಮಾಡೋದು, ಅದು ವರ್ಚುವಲ್ ಕುಣಿದಾಡ್ಬಿಡೋದು. ಅದು ಮಾಡಿದಾಗ ಕಣ್ಣು ಮುಂದೆ ನಿಮಗೆ ಚಿತ್ರ ಕಾಣಿಸುತ್ತೆ, ಹೊರತಾಗ ಅಕ್ಷರ ಕಿವಿ ಕೇಳಿಸಲ್ಲ. ಅಷ್ಟು ಅದ್ಭುತ ಗಾರುಡಿಗ ಆ ಮನುಷ್ಯ. ಆದರೂ ಒಂದು ಮಾತು ಎಲ್ಲ ಕಡೆ ಇತ್ತು, ಬೇಂದ್ರೆ ಅವರಿಗೆ ಸಿಗಬೇಕಾದಷ್ಟು ಗೌರವ ಸಿಗಲಿಲ್ಲ ಅಂತ ಒಂದು ಮಾತು ಬರ್ತಾಯಿತ್ತು. ಇದನ್ನು ಸಾಕಷ್ಟು ಜನ ಸಾಕಷ್ಟು ಕಡೆ ಕೇಳಿದ್ದಾರೆ ಬೇಂದ್ರೆ ಅವರಿಗೆ. ಕೇಳಿದಾಗ ಒಂದು ಸಲ ಉತ್ತರ ಕೊಟ್ಟರು, ಭಾಳ ಚೆಂದ ಉತ್ತರ ಕೊಟ್ಟರು. ಕೀರ್ತಿಗೂ ಭಾಗ್ಯ ಬೇಕಪ್ಪ, ಕೀರ್ತಿ ಬರಬೇಕಾದ್ರೂ ಭಾಗ್ಯ ಬೇಕು. ಅವ್ರ ಮಾತು ತಮಾಷೆ ಇರುವಂಥದ್ದು, ಮೇಲೆ ಹಿಂಗಿರ್ತದೆ. ಅವಳು ಹೇಳಿದರು, ಕೃಷ್ಣ ಅವನು ಜಗದ್ಗುರು, ಕೃಷ್ಣ ಜಗದ್ಗುರು ಅಂತೀವಿ. ಯಾಕಂದರೆ ಎಂತಿಂಥ ಕೆಲಸ ಮಾಡಿದ್ದಾನೆ ರೀ ಅವನು. ಬಾಲಲ್ಲಿ ಇದ್ದ ಸಣ್ಣ ಹುಡುಗಾಗಿದ್ದಾಗಲೇ ಆ ತೃಣಾವರ್ತನ ಕೊಂದ, ಅವನು ಯಾವ ಶಕಟಾಸುರನ ಕೊಂದ, ಆಮೇಲೆ ಕಾಳಿ ಮಡುವಿಗೆ ಹಾರ್ಕೊಂಡ್ಬಿಟ್ಟು ಕಾಳಿ ಮರ್ದನ ಮಾಡಿದ, ಯಮುನಾ ನದಿಗೆ ಹಾರಿಕೊಂಡು. ಅವ ಗೋವರ್ಧನ ಗಿರಿಯನ್ನು ಎತ್ತಿಬಿಟ್ಟ ಅಂತ ಹೇಳಿ ಮುಂದೆ ದೊಡ್ಡವನಾಗ್ಬಿಟ್ಟು ಕಂಸನ ಕೊಂದ, ಜರಾಸಂಧನ ಕೊಂದ. ಕೃಷ್ಣನಿಗೆ ಅರ್ಜುನನಿಗೆ ಸಾರಥಿಯ ಪಾರ್ಥ ಸಾರಥಿ ಆಗಿಬಿಟ್ಟು ಯುದ್ಧ ಗೆಲ್ಲಿಸಿದ, ಗೀತೋಪದೇಶ ಮಾಡಿದ ಅಂತೆಲ್ಲ ಹೇಳಿಬಿಟ್ಟು ಕೃಷ್ಣನ ಜಗದ್ಗುರು ಅಂತಾರಲ್ಲ. ಅದಕ್ಕೆ ರುಕ್ಮಿಣಿ ಹೇಳ್ತಾಳಂತೆ, ಎಲ್ಲರೂ ಅವನಿಗೆ ಮರ್ಯಾದೆ ಕೊಡ್ತಾರಲ್ರಿ, ಕೃಷ್ಣನಿಗೆ ಜಗದ್ಗುರು ಅಂತಾರೆ, ಅವನಿಗೆಲ್ಲ ಮರ್ಯಾದೆ ಕೊಡ್ತಾರೆ. ನನಗೆ ಯಾರೂ ಹೇಳೋದೇ ಇಲ್ಲ. ನಾನು ನನ್ನ ಕಡೆಗಣ್ಣ ಕುಣಿತಿದ್ದನ್ನು ಕುಣಿಸ್ಬಿಡ್ತೇನೆ, ಅವನ್ನ ಬರೀ ಕಣ್ಣಿನ ನೋಟದನ್ನು ಕುಣಿಸ್ಬಿಡ್ತೇನೆ ಕೃಷ್ಣನ. ನನಗೆ ಯಾರೂ ಮರ್ಯಾದೆ ಕೊಡೋದಿಲ್ಲ. ಅವನ್ನೆಲ್ಲ ಹಾಗೆ ಮಾಡ್ದ ಹೀಗೆ ಮಾಡ್ದ ಅಂತೆಲ್ಲ ಹಾರಾಡೋರು ಅಂಥ ಕೃಷ್ಣನ ನನ್ನ ಕಣ್ಣು ನೋಟದಿಂದ ಕುಣಿಸ್ಬಿಡ್ತೀನಿ ಅವನ್ನ. ನನಗೇನು ಮರ್ಯಾದೆ ಕೊಡಲ್ಲ. ಅವನಷ್ಟು ಹೆಸರು ನನಗೆ ಬರಲಿಲ್ಲ. ಅದಕ್ಕೆ ಹೇಳ್ತಾರೆ, ಕೀರ್ತಿ ಬೇಕಾದರೂ ಭಾಗ್ಯ ಇರಬೇಕಪ್ಪ. ರುಕ್ಮಿಣಿಗೆ ಆಯ್ತಂತೆ, ನನಗೇನು ಕಷ್ಟ ಅಂತ ಹೇಳೋರು. ಬೇಂದ್ರೆಯವರ ಕವನಗಳನ್ನು ತಗೊಂಡಾಗ ನನ್ನ ಮುಂದೆ ದೊಡ್ಡ ಸಮಸ್ಯೆ ಬಂದಿರೋದು, ಯಾವುದನ್ನು ಆರಿಸ್ಕೋಬೇಕು ಯಾವುದನ್ನು ಆರಿಸ್ಕೋಬಾರ್ದು ಅಂತ. ಒಂದು ರಾಶಿ ಇದೆ. ಈ ಸಣ್ಣ ಮಕ್ಕಳನ್ನು ಆಟಿಕೆ ಸಾಮಾನು ಅಂಗಡಿಯಲ್ಲಿ ಬಿಟ್ಟರೆ ಹೆಂಗೆ ಆಗ್ತದೋ ಹಾಗೆ ಯಾವುದನ್ನು ತೊಗೋಬೇಕು ಅಂತ ಗೊತ್ತಾಗ ಕೆಲವೊಂದು ಆರಿಸ್ಕೊಂಡು ಮಾಡಿದ್ದೀನಿ. ಕೆಲವೊಂದು ಮೊದಲು ಸಾಮಾಜಿಕ ಪ್ರಜ್ಞೆಯ ಕಾವ್ಯಗಳು ಅಂತ ಹಾಕ್ಕೊಂಡಿದ್ದೇನೆ. ಸಾಮಾಜಿಕ ಪ್ರಜ್ಞೆಗಳನ್ನ ತೋರಿಸುವಂಥ ಕೆಲವು ಹಾಡುಗಳನ್ನು, ಅವ್ರ ಕಾವ್ಯಗಳನ್ನು ಆರಿಸ್ಕೊಂಡು ಕೆಲವೊಂದು ಮಾತ್ರ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲೇದು ನನಗೆ ಅನಿಸಿದ್ದು ತುಂಬ ಸುಲಭವಾದಂಥ ಒಂದು ಪದ್ಯ, ತುಂಬ ಸುಲಭವಾದದ್ದು. ಅಲ್ಲಿಂದ ತಗೊಂಡು ಕೊನೆಗೆ ನಾನು ವಿಚಾರ ಮಾಡಿದ್ದು ಹೀಗೆ, ಅತ್ಯಂತ ಸುಲಭವಾದ ಬೇಂದ್ರೆಯವರ ಕವನ ತಗೊಂಡು ಕೊನೆಗೆ ಕಷ್ಟ ಅನಿಸಿದಂಥ 4 ತಂತಿಗೆ ಹೋಗಿ ನಿಂತ್ಕೋಬೇಕು. ಬಹಳ ಜನ 4 ತಂತಿ ಕಷ್ಟ ಅಂತಾರೆ.
ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಷ್ಟು ಕಷ್ಟ ಆಗಲಿಕ್ಕಿಲ್ಲೇನೋ ಅಂತ ಅನಿಸುತ್ತೆ. ಪ್ರಯತ್ನ ಮಾಡೋಣ. ಮೊದಲನೇ ನನಗೆ ಹಾಡು ಇಷ್ಟ ಆಗಿದ್ದು ಅಂದರೆ ಕರಿಮರಿ ನಾಯಿ ಅಂತ. ಕರಿಮರಿ ನಾಯಿ. ತಮ್ಮಲ್ಲಿ ಕೆಲವು ಪ್ರಶ್ನೆ ಕೇಳ್ಬೋದು, ಇದನ್ನೇ ಯಾಕೆ ಆರಿಸ್ಕೊಂಡ್ರಿ, ಎಲ್ಲ ಬಿಟ್ಟು ಇದಕ್ಕಿಂತ ಒಳ್ಳೇದಿತ್ತಲ್ಲ ಅಂತ ಅನ್ಬೋದು. ಇದಕ್ಕೆ ನಾನೊಂದು ಎಕ್ಸಾಂಪಲ್ ಹೇಳಿದ್ದೆ ಎಲ್ಲೋ ಒಂದು ಕಡೆಗೆ. ರಷ್ಯಾ ದೇಶದಲ್ಲಿ ಒಬ್ಬ ಚಕ್ರವರ್ತಿ ಇದ್ದ, ಒಳ್ಳೆ ಚಕ್ರವರ್ತಿ, ಚೆನ್ನಾಗಿ ರಾಜ್ಯ ನಡೆಸ್ಕೊಂಡು ಹೋಗೋನು. ಒಂದು ಸಲ ಅವನಿಗೆ ಅನ್ನಿಸ್ತು, ಇಷ್ಟೊಂದು ಜನ ಬಂದು ಹೋದ್ರಲ್ಲ ಭೂಮಿ ಮೇಲೆ, ಅವರೆಲ್ಲ ಹೇಗೆ ಬದುಕಿದ್ರು, ಅವ್ರ ನಾಗರಿಕತೆ ಹೇಗಿತ್ತು, ಇತಿಹಾಸ ತಿಳ್ಕೊಬೇಡವೆ ಅಂಥೇಳಿ ತನ್ನ ಆಸ್ಥಾದಂಥ ಹಿರಿಯ ವಿದ್ವಾಂಸರನ್ನ ಕರೆದು ಹೇಳಿದಂತೆ, ಇಲ್ಲಿವರೆಗೂ ಮನುಷ್ಯರು ಹೇಗಿದ್ದರು, ಹೇಗೆ ಬದುಕಿದ್ರು, ಹೇಗೆ ಸತ್ರು, ಅದ್ರ ಬಗ್ಗೆ ವಿಷಯ ಬೇಕು ನನಗೆ, ಹುಡುಕಿ ರಿಸರ್ಚ್ ಮಾಡಿ ಕೊಡ್ತೀರಾ ಅಂತ. ಮಾಡ್ತೀವಿ ಸ್ವಾಮಿ, ಮಾಡ್ತೀವಿ. ಎಷ್ಟು ಟೈಮ್ ಬೇಕಾಗ್ತದೆ? ಅವ್ರೊಂದೊಂದು 25 ವರ್ಷ ಬೇಕಾಗಬಹುದು ಅಂದರು. ಅಯ್ಯೋ ಕರ್ಮ, 25 ವರ್ಷ ಟೈಮ್ ಇಲ್ಲ ನಿಮಗೆ, 5 ವರ್ಷ ಟೈಮ್ ಕೊಡ್ತೀನಿ. ಆಯಿತು ಮಾಡೋಣ ಅಂದರು. ಆ ದೇಶದಂಥ ಎಲ್ಲ ವಿದ್ವಾಂಸರನ್ನ ಕರೆದು ಹೇಳ್ತಾರೆ, ಅದಕ್ಕೋಸ್ಕರ ಒಂದು ಕಾಗದದ ಕಾರ್ಖಾನೆನೇ ಶುರು ಆಯ್ತಂತೆ ಬರೆಯೋದಕ್ಕೆ. ಕೂತು ಹಗಲು ರಾತ್ರಿ ಕೆಲಸ ಮಾಡಿದ್ರಂತೆ. 5 ವರ್ಷ ಆದಮೇಲೆ ಅವ ಪ್ರಮುಖ ಬಂದು, ಆ ಮಂತ್ರಿ ಬಂದು ಹೇಳಿದಂತೆ, ಪ್ರಭು ನಿಮ್ಮ ಕಿಟಕಿಯಿಂದ ಆಚೆ ನೋಡಿಬಿಡಿ, ನೀವು ಅಪೇಕ್ಷೆ ಮಾಡಿದ್ದು ನಿಂತ್ಕೊಂಡಿದೆ ಅನ್ನಂತೆ. ಕಿಟಕಿಯಿಂದ ಆಚೆ ನೋಡಿದರೆ 1,000 ಆನೆ ನಿಂತಿದ್ದು ಅಂತೆ. ಆನೆ ಒಂದೊಂದರ ಬೆನ್ನ ಮೇಲೆ 1,000 ಪುಸ್ತಕ. ಏನಿದು ಅಂತ ಕೇಳಿದ ಅವನು. ನೀವು ಹೇಳಿದ್ರಲ್ಲ ಮನುಷ್ಯನ ಇತಿಹಾಸ, ಅದೆಲ್ಲ ಇದೆ ಅನ್ನೋದು. ಅವನದು ಹುಚ್ಚಿಡಿದಿದೆ ನಿಮಗೆ. ಒಂದು ಆನೆ ಮೇಲೆ ಏನು ಪುಸ್ತಕ ಓದೋಕ್ಕಾಗಲ್ಲ ಜೀವನದಲ್ಲಿ ನನಗೆ, ಇನ್ನು 1000 ಆನೆ ಏನು ಮಾಡೋದು? ಇದನ್ನು ತಮಾಷೆ ಮಾಡಬೇಡಿ, ಕ್ವಿಕ್ಕಾಗಿ ಶಾರ್ಟಾಗಿ ಮಾಡಿ, ಬ್ರೀಫ್, ಅತ್ಯಂತ ಸಂಕ್ಷಿಪ್ತವಾಗಿ ಮಾಡಬೇಕು. ಎಷ್ಟು ಟೈಮ್ ತೊಗೋತೀರಿ? ಅವರೊಂದು 5 ವರ್ಷ ಅಂತ. 5 ವರ್ಷ ಆಗಲ್ಲ, 3 ವರ್ಷ ತೊಗೊಳ್ಳಿ, ಬೇಗ ಮಾಡಬೇಕು, ಸಂಕ್ಷಿಪ್ತವಾಗಿ ಮಾಡಬೇಕು. ಆಯಿತು ಅಂದರು. ಮತ್ತೆಲ್ಲರೂ ಕೂತ್ಕೊಂಡು ಮಾಡಿದ್ರಂತೆ. 3 ವರ್ಷ ಆದಮೇಲೆ ಮತ್ತೆ ಮಂತ್ರಿ ಬಂದು ಹೇಳ್ದ, ಸ್ವಾಮಿ ನೀವು ಅಪೇಕ್ಷೆ ಮಾಡಿದ್ದು ಅಲ್ಲಿದೆ ನೋಡಿ. ಕಿಟಕಿಯಿಂದ ನೋಡಿದರೆ 10 ಒಂಟೆಗಳು ನಿಂತಿತ್ತಂತೆ. ಒಂದೊಂದು ಒಂಟೆ ಮೇಲೆ 100 ಪುಸ್ತಕ ಇತ್ತಂತೆ. ಆತ ಅಂದ, ನೀನು ತಮಾಷೆ ಮಾಡೋಕ್ಕೆ ಹೊರಟಿದ್ದೀರ ನೀವು? 10 ಒಂಟೆ ಮೇಲೆ 100 ಪುಸ್ತಕ ಓದೋಕ್ಕಾಗತ್ತಾ ಜೀವನದಲ್ಲಿ? ಇನ್ನೂ ಸಂಕ್ಷಿಪ್ತವಾಗಿ, ತೀರಾ ಸಂಕ್ಷಿಪ್ತವಾಗಿ ಹೇಳಬೇಕು ನನಗೆ, ಅದು ಹೆಂಗೆ ಹೇಳ್ತೀರಿ? ಅವ್ರು ಅಂದದ್ದು, ಎಷ್ಟು ಟೈಮ್ ಬೇಕಾಗ್ತದೆ? ನಾಳೆ ಬೆಳಗ್ಗೆ ಕೊಡ್ತೀವಿ ನಿಮಗೆ ಅಂದ್ರಂತವ್ರು. ನಾಳೆ ಬೆಳಗ್ಗೆ ಕೊಡ್ತೀರಾ? ಆಯಿತು, ನಾಳೆ ಬೆಳಗ್ಗೆ ಕೊಡ್ತೀವಿ. ದರ್ಬಾರ್ ಬಂತು, ರಾಜ ಕೂತಿದ್ದಾನೆ. ಆ ಮಂತ್ರಿ ಬಂದಂತೆ, ಕೈಯಲ್ಲಿ ಒಂದು ಸಣ್ಣ ಪೆಟ್ಟಿಗೆ ಇಟ್ಕೊಂಡಿದ್ದಾನೆ, ಶ್ರೀಗಂಧದ ಪಟ್ಟ ಸಣ್ಣ ಇಟ್ಕೊಂಡಿದ್ದಾನೆ. ಇಷ್ಟೇ ಪೆಟ್ಟಿಗೆ ತಂದು ರಾಜನ ಕೈಯಲ್ಲಿ ಕೊಟ್ಟಂತೆ. ಪ್ರಭು ನೀವು ಕೇಳಿದ್ರಲ್ಲ, ಇಷ್ಟು ಶತಮಾನಗಳವರೆಗೆ ಮನುಷ್ಯರು ಹೇಗಿದ್ದರು, ಹೇಗೆ ಬದುಕಿದ್ರು, ಹೇಗೆ ಸತ್ತರು ಅಂತ ಕೇಳಿದ್ರಲ್ಲ, ಅದೆಲ್ಲ ಇತಿಹಾಸ ಇದೆ ಇದರೊಳಗೆ ಅಂತ. ಅವ್ನಿಗೆ ಆಶ್ಚರ್ಯ, ಇಷ್ಟೊಳಗೆ ಏನು ಬಂತಿದ್ದು ಅಂತ ಹೇಳಿ ತೆಗೆದು ನೋಡಿದರೆ, ಒಂದು ಕೆಂಪು ಮಕ್ಮಲ್ ಬಟ್ಟೆ ಮೇಲೆ ಒಂದು ಚೂರು ಬಿಳಿ ಕಾಗದದಲ್ಲಿ 1-2 ಅಕ್ಷರ ಬರೆದಿತ್ತಂತೆ. ಒಂದೇ ಸಾಲು ಬರೆದಿತ್ತಂತೆ. ಏನು ಬರೆದಿತ್ತು ಅಂದರೆ, ದೇ ಆಲ್ ವೆರ್ ಬಾರ್ನ್, ದೇ ಲಿವ್ಡ್ ಆ್ಯಂಡ್ ದೇ ಡೈಡ್ ಅಂತ. ಅವರೆಲ್ಲ ಹುಟ್ಟಿದ್ರು, ಬದುಕಿದ್ರು, ಸತ್ತೋದ್ರು ಅಂತ. ಅವನು ಹೇಳಿದಂತೆ, ತೀರಾ ಸಂಕ್ಷಿಪ್ತ ಅಂದರೆ ಇಷ್ಟು ಮಾತ್ರ ಬರಿಬೋದು ನಾವು. ಹಾಗೆ ಯಾವ ಘಟನೆಗಳನ್ನು ಆರಿಸ್ಕೊಳ್ಳೋದು ಮನುಷ್ಯನ ಇತಿಹಾಸದಲ್ಲಿ ಅಂತ ಅದು ಗೊತ್ತಾಗಲ್ಲ. ಹಾಗೆ ನಾನು ಕೂಡ ಯಾವ ಹಾಡು ಆರಿಸ್ಕೋಬೇಕು ಅಂದಾಗ ತುಂಬ ಸುಲಭವಾದಂಥ ಪದ್ಯದಿಂದ ಸಾಮಾಜಿಕ ಪ್ರಜ್ಞೆಯನ್ನು ಬಡಿದೆಬ್ಬಿಸುವಂಥ ಕೆಲಸದಲ್ಲಿ ಬೆಂದಿರೋರು ಹೇಗೆ ಮಾಡಿದರು ಅಂತ ತೊಗೊಂಡು ಕೊನೆಗೆ ಅಧ್ಯಾತ್ಮ ಹಂತಕ್ಕೆ ಬರುವಂಥ 4 ತಂತಿಗೆ ತೊಗೊಳ್ಳೋಣ ಅಂತ ಕೆಲವೊಂದನ್ನು ಆರಿಸ್ಕೊಂಡಿದ್ದೇನೆ. ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು, ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು, ಭಟ್ಟರ ಬಾಯಿ ಒಟಗುಡುತ್ತಿತ್ತು. ಅವರು ಟೀಕೆ ಮಾಡೋ ರೀತಿ ಹೇಗಿದೆ ನೋಡಿ. ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು, ಭಟ್ಟರ ಬಾಯಿ ಒಟಗುಡುತ್ತಿತ್ತು, ಸರಭರ ಮಳೆಯು ಸುರಿಯುತ್ತಲಿತ್ತು, ಕಾಲುವೆ ನೀರದು ಹರಿಯುತ್ತಲಿತ್ತು. ತೀರ ಪ್ರೈಮರಿ ಸ್ಕಾಲಿಗೆ ಹಚ್ಚುವಂಥ ಪಾಠ, ತುಂಬ ಸುಲಭ ಆಗಿರುವಂಥ ಪದ್ಯ. 2ನೇ 3ನೇ ಕ್ಲಾಸಿಗೆ ಆರಾಮಾಗಿ ಹಚ್ಬೋದು. ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು, ಭಟ್ಟರ ಬಾಯಿ ಒಟಗುಡುತ್ತಿತ್ತು, ಸರಭರ ಮಳೆಯು ಸುರಿಯುತ್ತಲಿತ್ತು, ಕಾಲುವೆ ನೀರದು ಹರಿಯುತ್ತಲಿತ್ತು, ಭೋರನೆ ಗಾಳಿಯು ಬೀಸುತ್ತಲಿತ್ತು, ತಬ್ಬಲಿ ಕುನ್ನಿಯು ಈಸುತ್ತಲಿತ್ತು. ಪಾಪ ನೀರಲ್ಲಿ ಬಿದ್ದುಬಿಟ್ಟಿದೆ ಅದು. ತಬ್ಬಲಿ ತಬ್ಬಲಿ ಕುನ್ನಿಯು ಈಸುತ್ತಲಿತ್ತು. ಬೆಚ್ಚನ ಮನೆಯ ಹೊಚ್ಚಲದೊಳಗೆ ನಿಂತರು ಭಟ್ಟರು ಹಣುಕುತ ಹೊರಗೆ. ಭಟ್ಟರು ಬೆಚ್ಚಗಿದ್ದಾರೆ ಮನೆಯಲ್ಲಿ. ಬೆಚ್ಚನ ಮನೆಯ ಹೊಸ್ತಿಲದೊಳಗೆ ನಿಂತರು ಭಟ್ಟರು ಹಣುಕುತ ಹೊರಗೆ. ಮನೆಯಲ್ಲಿ ಬೆಚ್ಚಗಾಗಿ ಹೊರಗೆ ನೋಡ್ತಾ ಇದ್ದಾರೆ ಏನಾಗ್ತಾ ಇದೆ ಅಂತ. ಮೆಟ್ಟಲು ನೇರಲು ಕುನ್ನಿಯು ಅತ್ತ. ಪಾಪ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ, ಅದು ಪಾರಾಗಬೇಕು ಅಂತ ಮನೆಯೊಳಗೆ ಬರ್ತಾ ಇದೆ. ಮೆಟ್ಟಲು ನೇರಲು ಕುನ್ನಿಯು ಅತ್ತ, ಹವಣಿಸೆ ಬಾಗಲು ಮುಚ್ಚಿತು ಇತ್ತ. ನಾಯಿ ಒಳಗೆ ಬಂದುಬಿಡ್ತದೆ ಅಂತ ಬಾಗಿಲು ಭಟ್ಟರು ಹಾಕೊಂಡ್ಬಿಟ್ರು. ಇಷ್ಟೇ ಘಟನೆ ಇರೋದು. ನೀರಲ್ಲಿ ನಾಯಿ ಮರಿ ಕೊಚ್ಕೊಂಡು ಹೋಗ್ತಾ ಇದೆ, ಮಳೆ ಬರ್ತಾ ಇದೆ, ತಬ್ಬಲಿ ನಾಯಿ ಮರಿ ಸತ್ತು ಹೋಗ್ತಾ ಇದೆ, ಕರಿಮರಿ ಹೋಗ್ತಾ ಇದೆ. ಪಾರಾಗಬೇಕು ಅಂತ ಮನೆ ಒಳಗೆ ಬಂದಾಗ ಬೆಚ್ಚಗಿರುವಂಥ ಭಟ್ರು ಮನೆ ಒಳಗೆ ಭದ್ರವಾಗಿದ್ದಾರೆ. ನಾಯಿ ಕುನ್ನಿ ಬರೋದನ್ನು ನೋಡಲಾರದೆ ಬಾಗಿಲು ಹಾಕ್ಕೊಂಡ್ರು ಅಂತ. ಅದಕ್ಕೆ ಕೊನೆ ಬರೀತಾರೆ, ಭಪ್ಪರೆ ಭಪ್ಪರೆ ಭಲರೆ
ಭಟ್ಟರೋ ಕಾಯ್ದರು ಮನೆಯನ್ನು ಏನು ದಿಟ್ಟರೋ. ಮನೆ ಕಾಯ್ದಾರವರು. ಮನೆ ಕಾಯ್ದದ್ದು ಏನು ಅಂದರೆ ಎತ್ತದಿಟ್ಟರು. ಭಪ್ಪರೆ ಭಪ್ಪರೆ ಭಲರೆ ಭಟ್ಟರೋ ಕಾಯ್ದರು ಮನೆಯನ್ನು ಏನು ದಿಟ್ಟರೋ. ಕುನ್ನಿಯು ಒಳಗೆ ಬಂದೇನೆಂದಿತು ಭಟ್ಟರು ಬಂದರೆ ಕೊಂದೇನೆಂದರು. ನೋಡೋಕ್ಕೆ ಎಷ್ಟು ತುಂಬ ಸಣ್ಣ ಕಥೆ ಇದು, ಪ್ರೈಮರಿ ಶಾಲೆಗೆ ಹಚ್ಚುವಂಥದ್ದು. ಅದರೊಳಗೆ ಬರುವಂಥ ಅನುಕಂಪ ಹೇಗಿದೆ. ನಾನು ಭದ್ರಸ್ಥಾನದಲ್ಲಿದ್ದೇನೆ, ಬೆಚ್ಚಗಿದ್ದೇನೆ, ಕ್ಷೇಮವಾಗಿದ್ದೇನೆ, ಇನ್ನೊಬ್ಬರಿಗೆ ಕ್ಷೇಮ ಬಯಸೋದು ಹೋಗಲಿ, ಕಷ್ಟಪಟ್ಟು ಬಂದವರಿಗೆ ಒಂದು ಚೂರು ಸಹಾಯ ಮಾಡುವಂಥ ಮನುಷ್ಯತ್ವ ಇಲ್ಲಲ್ಲ. ಭಟ್ರು ಮನೆ ಕಾಯ್ದರು. ಆ ನಾಯಿ ಕುನ್ನಿಯಿಂದ ಮನೆ ಕಾಯೋದು ಏನಿದೆ ಪಾಪ, ಅದಕ್ಕೇನು ಆಪತ್ತಿತ್ತು ಅದರಿಂದ. ಆದರೆ ಮನೆ ಕಾಯ್ದೆ ಬಾಗಿಲು ಹಾಕ್ಕೊಡ್ರಲ್ಲ, ಅಷ್ಟು ಮನುಷ್ಯತೆ ಆದಂಥ ಭಟ್ರು ನೀವು ಹೇಗೆ ಭಟ್ರಾದ್ರಿ ಅನ್ನುವಂಥ ಪ್ರಶ್ನೆ. ಇನ್ನೊಂದು ಪದ್ಯ ನನಗೆ ತುಂಬ ಇಷ್ಟ ಆಗಿರೋದು, ಸ್ವಲ್ಪ ವಿಶೇಷವಾಗಿರುವಂಥ ಪದ್ಯ ಇದು. ಇದಕ್ಕೆ ಬೇಂದ್ರೆ ಅವರೊಂಚೂರು ಮುನ್ನುಡಿ ಕೊಟ್ಟಿದ್ದಾರೆ, ಒಂದು ಸಾಲು ಬರೆದಿದ್ದಾರೆ. ಈ ನಾಟಕದಲ್ಲಿ ಹೇಗೆ ಸೃಷ್ಟಿ ಮಾಡ್ತಾರೆ ಹಾಗೆ ಬರೆದಿದ್ದಾರೆ. ಕಡೆಯಿಲ್ಲದ ಕಡಲ ನಡುವೆ ಸ್ಥಿರಾಸನದಲ್ಲಿ ಭೂಮಿ ತಾಯಿಯು ಧ್ಯಾನ ಮುದ್ರೆಯಲ್ಲಿ ಕುಳಿತಿದ್ದಾಳೆ. ಅವಳ ಎಡತೊಡೆಯ ಮೇಲೆ ಭಾರತಿಯು ತನ್ನ ಮಗುವನ್ನು ಬಲಗೈಯಿಂದ ಒರಗಿಸಿ ಎಡಗೈಯನ್ನೆತ್ತಿ ಹಾಡಿ ಹಾಡಿ ತನ್ನ ಪಾಡನ್ನು ತೋಡಿಕೊಳ್ಳುತ್ತಿದ್ದಾಳೆ. ಭಾರತಿ ಭೂಮಿ ತಾಯಿ ತೊಡೆ ಮೇಲೆ ಕೂತಿದ್ದಾಳೆ. ಅವಳ ಸುತ್ತಲೂ ವಿವಿಧ ಆಕಾರದ ಕೋಟ್ಯಾವಧಿ ಪ್ರಾಣಿಗಳು ಅಸ್ತವ್ಯಸ್ತವಾಗಿ ಬಿದ್ದುಕೊಂಡಿದೆ. ಈ ನಾಟಕದ ಕ್ರಿಯೇಟ್ ಮಾಡ್ದಂಗೆ ಮಾಡ್ತಾರೆ. ಹಾಡು ಮಾತ್ರ ಇದನ್ನು ಬೇಂದ್ರೆಯವರು ಹಾಡಿದ್ದನ್ನು ಕೇಳಿದವ್ರು ಯಾರಾದರೂ ಇದ್ರೆ ಧನ್ಯರು ನಿಜವಾಗ್ಲೂ. ಅವ್ರು ಹಾಡಬೇಕಾದ್ರೆ ನಮಗೆ ರೋಮಾಂಚನ ಆಗಬೇಕು ಈ ಹಾಡನ್ನು. ಮಕ್ಕಳಿವರೇ ನಮ್ಮ 33 ಕೋಟಿ. ಅದ್ಭುತ ಪದ್ಯ. ಯಾಕೆ 33 ಕೋಟಿ ಯಾಕೆ ಬರೋದು ಅಂದರೆ ಭಾರತದ ಜನಸಂಖ್ಯೆ 33 ಕೋಟಿ ಇತ್ತು ಆವಾಗ, ಇದ್ದಾಗ ಬರೋದದ್ದು ಇದು. ಈಗ ಬರೆದ್ರೆ ಇನ್ನು ಹಾಕ್ಬೋದು 108 ಕೋಟಿ ಅಂತ. ಮಕ್ಕಳಿವರೇ ನಮ್ಮ 33 ಕೋಟಿ. ಪದ ಹೇಗೆ ಬರುತ್ತೆ ನೋಡಿ. 33 ಕೋಟಿ ಮಕ್ಕಳಿವರೇ ನಮ್ಮ 33 ಕೋಟಿ ನಾ ಹಡೆದ 33 ಕೋಟಿ. ಭಾರತ ತಾಯಿ ಕೇಳ್ಕೊತಾಳೆ. 33 ಕೋಟಿ ಬಯಕೆಗಳು ಬಸಿರುಗಳು ಹಡೆದೆದ್ದು ಹಿಂಗಿದ್ದು 33 ಕೋಟಿ ಸೂಲಗಳು 33 ಕೋಟಿ. ಅಷ್ಟು ಸಲ ನೋವು ಪಟ್ಟಿದ್ದೇನೆ ನಾನು ಇವ್ರ ಸಲುವಾಗಿ ಅಂತ. ಅಷ್ಟು ಬಯಕೆಗಳು ಬಸಿರುಗಳು ಹಡೆದೆದ್ದು ಹಿಂಗಿದ್ದು 33 ಕೋಟಿ ಸೂಲಗಳು 33 ಕೋಟಿ. ಅಷ್ಟು ಸಲ ನೋವು ಪಟ್ಟಿದ್ದೇನೆ. ಅವ್ರು ಹೇಗಿದ್ದಾರೆ ಅಂತ ತಾಯಿ ಹೇಳ್ತಾಳೆ. ಕೆಲವು ಹುಳುಗಳೆನ್ನಿ ಕೆಲವು ಕುರುಡು ಕುನ್ನಿ, ಕೆಲವು ಹುಚ್ಚು ಕುರಿ ಕೆಲವು ಹೊಚ್ಚ ಮರಿ, ಗಂಡುತನಕ್ಕೇಸೋ 0 ಲೆಕ್ಕಕ್ಕೆ 33 ಕೋಟಿ. ಲೆಕ್ಕ ಮಾಡೋದಕ್ಕೆ ಮಾತ್ರ 33 ಕೋಟಿ. ಗಟ್ಟಿಯಾಗಿ ಗಂಡುತನಕ್ಕೆ ಯಾರೂ ಇಲ್ಲ ಅಂತ. ಕೆಲವು ಹುಳುಗಳೆನ್ನಿ, ದರ್ ಆಲ್ ವರ್ಮ್ಸ್. ಕೆಲವು ಹುಳುಗಳೆನ್ನಿ ಕೆಲವು ಕುರುಡು ಕುನ್ನಿ, ದೃಷ್ಟಿ ಇಲ್ಲ, ಅವಕ್ಕೆ ಕಣ್ಣೇ ಇಲ್ಲ, ದೂರದರ್ಶಿತ್ವ ಇಲ್ಲ. ಇನ್ನು ಕೆಲವು ಹುಳುಗಳು ಹಾಗೆ ನಿರ್ವೀರ್ಯರಾಗಿ ಬಿದ್ದಿದ್ದಾರೆ. ಕೆಲವು ಹುಚ್ಚು ಹುಚ್ಚು ಕುರಿಗಳಿದ್ದಂಗಿದ್ದಾವೆ ಕೆಲವೊಂದು. ಕೆಲವು ಹೊಚ್ಚ ಮರಿ, ಬ್ರ್ಯಾಂಡ್ ನ್ಯೂ ಹೊಸ ಮಕ್ಕಳು. ಇದೆಲ್ಲ ನನ್ನ ಜನಸಂಖ್ಯೆ ಇದು ಅಂದ್ಬಿಟ್ಟು ಕೊನೆಗೆ ದುಃಖದಿಂದ ಹೇಳ್ತಾಳೆ, ಗಂಡುತನಕ್ಕೆ ಏಸೋ 0. 33 ಕೋಟಿ ಬರೆದು ನೋಡಿ, 33 ಬರೆದು ಮುಂದೆ 7 0. ಅದಕ್ಕೆ ಬರೀತಾರೆ ಅವರು, ಲೆಕ್ಕಕ್ಕೆ 33 ಕೋಟಿ ಮುಂದೆ ಏಸೋ 0. ಅತ್ತೊಂದು 10 ಕೋಟಿ ಇತ್ತೊಂದು 10 ಕೋಟಿ, ಸೋದರರು ಇದ್ದರೂ ಆದರದ ನುಡಿ ಇಲ್ಲ. ಅತ್ತಿತ್ತ 10 ಕೋಟಿ ಹೆಸರಿಗೆ 33 ಕೋಟಿ. ನಾವು ದೇಶವನ್ನು ಯಾವ್ಯಾವುದೋ ಕಾರಣಕ್ಕೋಸ್ಕರ ಒಡೆದು ಚಿಂದಿ ಮಾಡ್ತಾ ಇದ್ದೀವಲ್ಲ. ಧರ್ಮದ ಹೆಸರಿನಿಂದ, ಜಾತಿ ಹೆಸರಿನಿಂದ, ಬಣ್ಣದ ಹೆಸರಿನಿಂದ, ಲಿಂಗದ ಹೆಸರಿನಿಂದ ದೇಶವನ್ನು ಒಡೆದು ಚಿಂದಿ ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ ಹೇಗೆ ಒಡೆದು ಹೋಗಿದ್ದೀವಿ ಅಂದರೆ, ಅತ್ತೊಂದು 10 ಕೋಟಿ, ಒಂದು 10 ಕೋಟಿ ಜನ ಈ ಪಂಗಡಕ್ಕೆ ಸೇರಿಕೊಂಡಿದ್ದಾರೆ, ಇತ್ತೊಂದು 10 ಕೋಟಿ ಈ ಕಡೆ 10 ಕೋಟಿ ಸೇರಿಕೊಂಡಿದ್ದಾರೆ. ಸೋದರರು ಇದ್ದರೂ ಆದರದ ನುಡಿ ಇಲ್ಲ. ಎಲ್ಲರೂ ಬ್ರದರ್ಸ್, ಅಣ್ಣ ತಮ್ಮ ಇದ್ದಾಗಿರುವಂಥದ್ದು, ಆದರೆ ಆದರದ ನುಡಿ ಬರಲಿಲ್ಲ. ಅತ್ತಿತ್ತ 10 ಕೋಟಿ, 10 ಕೋಟಿ ಈ ಕಡೆ, 10 ಕೋಟಿ ಈ ಕಡೆ, ಇನ್ನು 10 ಕೋಟಿ ಎಲ್ಲ ಕಡೆ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಹೆಸರಿಗೆ 33 ಕೋಟಿ. ಹೆಸರು ಹೇಳೋದಕ್ಕೆ 33 ಕೋಟಿ, ಆದರೆ ಯಾರೂ ಇಲ್ಲ. ಕೊನೆಗೆ ತಾಯಿ ಬೇಜಾರಿನಿಂದ ಹೇಳೋ ಮಾತು ಹೆಂಗಿದೆ ನೋಡಿ. ಬೀತ ನರಪೇತುಗಳಿರ ಬಾತಂತ ಪ್ರೇತಗಳಿರ, ಮಣ್ಣನ್ನು ಮುಕ್ಕುವಿರಿ ಮಸಣದಲ್ಲಿ ಬಿಕ್ಕುವಿರಿ ಹಾರಿರೋ ಜೊಳ್ಳುಗಳಿರ, ಉಸಿರಿಡುವೆ 33 ಕೋಟಿ. ಹಾರಿ ಹೋಗಿ ಜೊಳ್ಳಂಗಿರಬೇಡಿ, ಬದುಕಬೇಡಿ. ಯಾಕೆ ಬದುಕ್ತೀರಿ ಅಂತ ನಿರ್ವೀರ್ಯವಾದ ಬದುಕನ್ನು. ಬೀತ ನರಪೇತುಗಳಿರ, ಏನಿಲ್ಲ ನರಪೇತುಗಳು,
ಬಾತಂಥ ಪ್ರೇತಗಳಿರ, ಮೊದಲೇ ಪ್ರೇತ ಕೆಟ್ಟ, ಅದು ಬಾತ್ ಹೋಗಿದೆ, ಹಳೆ ಪ್ರೇತ ಬೇರೆ. ಬಾತಂಥ ಪ್ರೇತಗಳಿರ, ಮಣ್ಣನ್ನು ಮುಕ್ಕುವಿರಿ, ಮಸಣದಲ್ಲಿ ಬಿಕ್ಕುವಿರಿ, ಹಾರಿರೋ ಜೊಳ್ಳುಗಳಿರ. ಹಾರು ಹೋಗ್ರಿ, ಜೊಳ್ಳು ಕಾಳು ಬೇಕು ನಮಗೆ, ಜೊಳ್ಳು ಬೇಡ. ಈಗ ಉಸಿರಿಡುವೆ 33 ಕೋಟಿ. ನೀವು ಹಾರು ಹೋಗಿ, ಸ್ವಲ್ಪ ಉಸಿರಾಡಿಸ್ತೀನಿ ಪರವಾಗಿಲ್ಲ ನಾನು. ಸುಣ್ಣವನ್ನು ಸುರಿದ ಮೇಲೆ ಕಣ್ಣೀರ ನೆರೆಯ ಹಾಲೆ, ಬಣ್ಣ ಬಣ್ಣದ ಜೀವ ಕಥಕಥನೆ ಕುದಿಯುವವು, ಮನೆಯಾಯಿತು ಮಲ್ಲ ಶಾಲೆ, ಇದು ಬದುಕೆ 33 ಕೋಟಿ. ಈ ಮಾತು, ಸುಣ್ಣವನ್ನು ಸುರಿದ ಮೇಲೆ ಕಣ್ಣೀರ ನೆರೆಯ ಹಾಲೆ. ಸುಣ್ಣ ಹಾಕ್ಕೊಂಡ ಮೇಲೆ ಹಾಲು ಬೇಕೆ ನಿಮಗೆ ಕಣ್ಣೀರದು. ಬಣ್ಣ ಬಣ್ಣದ ಜೀವ ಕಥಕಥನೆ ಕುದಿಯುತ್ತಿಹವು. ಎಷ್ಟು ಬಣ್ಣ ನಮ್ಮ ಜೀವನದಲ್ಲಿ, ಎಷ್ಟು ಜನ ಇದ್ದಾರೋ ಅಷ್ಟು ಬಣ್ಣ ಇದೆ. ಅಷ್ಟು ಬಣ್ಣ ಅಂದರೆ ಒಂದಕ್ಕೊಂದು ಸಂಬಂಧ ಇಲ್ಲದ ಹಾಗೆ, ಒಂದಕ್ಕೊಂದು ರಾಜಿ ಆಗಲಾರದ ಹಾಗೆ, ಒಪ್ಪಂದ ಆಗಲಾರದ ಹಾಗೆ, ಭಿನ್ನ ಮತದಿಂದ ಬಣ್ಣ ಬಣ್ಣದ ಜೀವ ಕಥಕಥನೆ ಕುದಿಯುವು. ಮನೆಯಾಯಿತು ಮಲ್ಲ ಶಾಲೆ. ಮಲ್ಲ ಶಾಲೆ ಅಂದರೆ ಕುಸ್ತಿ ಆಡುವಂಥದ್ದು. ಪ್ರತಿಯೊಂದಕ್ಕೂ ಯುದ್ಧ ಹೋರಾಟ ಆಗೋಯ್ತು. ಮನೆ ಅನ್ನೋದು ಹೋರಾಟದ ಜಾಗ ಆಯಿತು. ಇದು ಬದುಕೆ ನಮಗಿದು 33 ಕೋಟಿ. ಹಂಗಿ ನರಮನೆಯ ನರಕ, ತಂಗುವರಿ ಇಹುದೆ ಮರುಕ, ಹಿಡಿ ಬೆರಳ ಹಿಡಿಯಲ್ಲಿ ಅಡಿ 2 ಅಡಿಯಲ್ಲಿ ಒರಳಿ ಹೊರಲುವೆ ರಕಟ, ಅಕಟಕಟ 33 ಕೋಟಿ. ಇದು ಗಮನಿಸಬೇಕಾದದಂದರೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ಬರೆದಂಥದ್ದು. ಹಂಗಿ ನರಮನೆಯ ನರಕ, ಬ್ರಿಟಿಷರು ಆಳ್ತಾ ಇದ್ದಾರೆ ನಿಮ್ಮನ್ನು. ಹಂಗಿನ ಅರಮನೆಯೂ ಇದೆ, ದಕ್ಷಿಣೆ ಮಾಡ್ತಾರೆ, ನಿಮ್ಮನ್ನು ಕಾಪಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಿ. ಹಂಗಿನ ಅರಮನೆ ಇದು. ಹಂಗಿಸ್ತಾರೆ ನಿಮ್ಮನ್ನು, ಊಟಕ್ಕೆ ಹಾಕಬೇಕು. ನಿಮ್ಮ ಜಮೀನದಲ್ಲೇ, ನಿಮ್ಮ ನೆಲದಲ್ಲೇ ಬಂದು ನಿಮ್ಮನ್ನು ಆಳಿ ನಿಮಗೆ ಹಂಗಿನ ಊಟ ಹಾಕ್ತಾ ಇದ್ದಾರೆ. ಹಂಗಿನ ಅರಮನೆಯ ನರಕ, ತಂಗುವಿರಿ ಇಹುದೆ ಮರುಕ. ಮನಸ್ಸಲ್ಲಿ ಮರುಕ ಇದೆಯಾ? ನಮ್ಮ ಮನೆಯಲ್ಲೇ ನಾವು ಪರಾಧೀನಾಗಿದ್ದೀವಿ ಅಂತ ಅನಿಸುತ್ತಾ ನಿಮಗೇನಾದರೂ? ಹಿಡಿ ಬೆರಳ ಹಿಡಿಯಲ್ಲಿ ಅಡಿ 2 ಅಡಿಯಲ್ಲಿ ಹೊರಳಿ ಒರಲುವಿರಿ ಅಕಟ. ಶಕ್ತಿಹೀನರಾಗಿ ಹಿಡಿ ಬೆರಳ ಅಡಿಯಲ್ಲಿ. ಅವ್ರು ಇರೋದು ಇಷ್ಟೇ ಜನ. ಅವರು ಗಮನಿಸಬೇಕಾದ್ದು, ಬ್ರಿಟಿಷರು ಬಂದದ್ದು ಸ್ವಲ್ಪ ಜನ, ನಾವು ಭಾಳ ಜನ. ಹಿಡಿ ಬೆರಳಲ್ಲಿ ಬಂದಂಥ ಜನ ಇಡೀ ರಾಷ್ಟ್ರವನ್ನು ಕೈಯಲ್ಲಿ ತೊಗೊಂಡ್ಬಿಟ್ರು. ಅದಕ್ಕೆ ಹೇಳ್ತಾರೆ, ಹಿಡಿ ಬೆರಳ ಹಿಡಿಯಲ್ಲಿ ಅಡಿ 2 ಅಡಿಯಲ್ಲಿ ಒರಳಿ ಒರಲುವಿರಿ ಅಕಟ, ಅಕಟಕಟ 33 ಕೋಟಿ ಅಂತ ಬೇರೆದವ್ರನ್ನ ಬೈದರು. ಇನ್ನು ಒಳಗಿದ್ದವ್ರನ್ನ ಹೆಂಗೆ ಹೇಳ್ತಾರೆ? ಹಾಳರ್ಧ ಹೊಲೆಯರೆಂದು ಬೀಳರ್ಧ ಹೆಣ್ಣು ಎಂದು, ಹೋಳು ಹೋಳ ಆಗಿಹುದು ಆಳು ಬಾಳ ಆಗಿಹುದು, ಏಳಿರೋ ಆಳಿರೆಂಬೆ ಬಾಳಿರೋ 33 ಕೋಟಿ. ಆ ನರಬಲಿಗೆ ಇವರು ಶಿಕ್ಷೆ ಆಯಿತು. ನರಬಲಿ ಬರೆದದಕ್ಕೆ ಶಿಕ್ಷೆ ಆಯಿತು ಇವರಿಗೆ. ಇದು ಅದೇ ಮಾದರಿ ಇದೆ. ಇದು ಹಾಳರ್ಧ ಹೊಲೆಯರೆಂದು, ಅಸ್ಪೃಶ್ಯರು ಅಂತ ಕೆಲವ್ರನ್ನ ಮುಟ್ಟಲ್ಲ ನಾವು. ಬೀಳರ್ಧ ಹೆಣ್ಣು ಎಂದು, ಹೆಣ್ಣು ಮುಖ್ಯ ಅಲ್ಲ ಅಂತ ತೆಗೆದ್ರಿ. ಹೋಳು ಹೋಳ ಆಗಿಹುದು, ಇಡೀ ನಮ್ಮ ಸಮಾಜನೇ ಹೋಳಾಗಿದೆ. ಆಳು ಬಾಳ ಆಗಿಹುದು, ಬಾಳು ಆಳಾಗಿ ಹೋಗಿದೆ, ಮತ್ತೊಬ್ಬರಿಗೆ ಆಳಾಗಿದೆ. ಏಳಿರೋ ಆಳಿರೆಂಬೆ, ನೀವು ಆಳಲ್ರಪ್ಪ, ನೀವು ರಾಜರಾಗೋರು, ನಿಮ್ಮೂರಲ್ಲಿ ಆಳಾಗಿ ಕೂತಿದ್ದೀರಿ. ಏಳಿರೋ ಆಳಿರೆಂಬೆ, ನೀವೇ ಆಳ್ರಿ, ಅಳಿಸ್ಕೋಬೇಡಿ. ಬಾಳಿರೋ 33 ಕೋಟಿ, ಚೆನ್ನಾಗಿ ಬಾಳ್ರಪ್ಪ. ಇಷ್ಟು ಜನ ಮಕ್ಕಳಿದ್ರು ತಾಯಿಗೆ ಏನಾಗಿದೆ ಅಂದರೆ, ಹಡೆದೊಡಲು ಬಂಜೆಯಾಯ್ತೆ, ಹಡೆದೊಡಲು ಬಂಜೆಯಾಯ್ತೆ, ಬಾಳ್ ಮೊದಲೇ ಸಂಜೆಯಾಯ್ತೆ, ಭಾರತಿಗೆ ತಲೆಭಾರ ಇರುವಳೆಂಬ ವಿಚಾರ, ಬಾಳುವಣ್ಣು ಗಿಂಜು ಆಯ್ತೆ, ಬರೀ ಶೂನ್ಯ 33 ಕೋಟಿ. 33 ಕೋಟಿ ಜನ ಮಕ್ಕಳಿದ್ರು ಕೂಡ ಹಡೆದೊಡಲು ಬಂಜೆ ಆಯ್ತೆ, ಬಂಜೆ ಆದಂಗೆ ಆಯಿತು. ಯಾಕಂದರೆ ಪೌರುಷದ್ದಾದ್ರೂ ಒಬ್ಬರೂ ಇಲ್ಲಲ್ಲ ಅಂತ ಹೇಳಿ, ಬಾಳು ಮೊದಲೇ ಸಂಜೆ ಆಯ್ತೆ, ಬಾಳು ಇನ್ನು ನಡಿಬೇಕಾದ್ರೆ ಸಂಜೆ ಆಗಿ ಹೋಯ್ತಾ. ಭಾರತಿಗೆ ತಲೆಭಾರ ಇರುವಳೆಂಬ ವಿಚಾರ, ಬಾಳುವಣ್ಣು ಗಿಂಜು ಆಯ್ತೆ, ಬಾಳುವಂಥ ಹಣ್ಣು ಗಿಂಜಾಗಿ ಹೋಯ್ತಾ. ಅದು ಬರೀ ಶೂನ್ಯ 33 ಕೋಟಿ. ನನ್ನೆದೆಯ ಹಾಲ ನೆರೆಸಿ ನನ್ನೊಳಿಹ ಬೆಳಕ ಬೆರೆಸಿ, ವಜ್ರದೇಹಿಗಳೆಂಬೆ ಗೊನೆಮಿಂಚು ಎನೆ ಕಂಡೆ, ವಿಜಯವೆರಲೆಂದು ಹರಿಸಿ ಕಳುಹಿದನು 33 ಕೋಟಿ. ಇಲ್ಲಿ ನಿರಾಶಾವಾದ ಕಮ್ಮಿಯಾಗಿ ನಾಶವಾದ ಕಡೆ ಹೋಗಬೇಕು. ಬರೀ ಬಯಸ್ಕೊಂಡ್ರೆ ಪ್ರಯೋಜನ ಇಲ್ಲ, ಮುಂದೆ ತಯಾರಾಗಬೇಕು ಯುದ್ಧಕ್ಕೆ ಅವರು. ಅದಕ್ಕೆ ಹೇಳ್ತಾರೆ, ನನ್ನೆದೆಯ ಹಾಲ ನೆರೆಸಿ, ನನ್ನೆದೆಯ ಹಾಲನ್ನು ಕೊಟ್ಟು, ನನ್ನೊಳಿಹ ಬೆಳಕ ಬೆರೆಸಿ, ನಲ್ಲಿರುವಂಥ ಚೈತನ್ಯವನ್ನು ಕೊಡ್ತೇನೆ. ವಜ್ರದೇಹಿಗಳೆಂಬೆ, ನೀವೆಲ್ಲ ವಜ್ರದೇಹಿಗಳಾಗಿದ್ದೀರಿ. ಗೊನೆಮಿಂಚು ಎನೆ, ಮಿಂಚು ಅನ್ನೋ ಹಾಗೆ ವಿಜಯವಿರಲೆಂದು ಹರಸಿ ಕಳುಹಿದೆನು 33 ಕೋಟಿ. ಅಲ್ಲ, ವಿಜಯ ಆಗಲಿ ಅಂತ ಹಾರೈಸಿ ಕಳಿಸಿದೆ. ಬಸುರಿನಲ್ಲಿ ಪಡೆದುದೇನು, ಹೊರಗಿಲ್ಲಿ ಹಡೆದುದೇನು, ಅರೆರೇ ಬಡ ಒಡಲುಗಳು ಸೆರೆಮನೆಗಳಾದುವೋ, ನನ್ನಳಲು ಕೇಳದೇನೋ, ಎಲೆಲೇ 33 ಕೋಟಿ. ಇದು ಎಷ್ಟು ಚೆನ್ನಾಗಿದೆ ಮೊದಲಿನ ಸಾಲು. ಬಸುರಿನಲ್ಲಿ ಪಡೆದುದೇನು, ಹೊರಗಿಲ್ಲಿ ಹಡೆದುದೇನು. ತಂದೆ ತಾಯಿಯಂದರು ಮಗು ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ. ತಾಯಿ ಹೊಟ್ಟೆಯಲ್ಲಿದ್ದಂಥ ಮಗುಗೆ ಒಳ್ಳೆಯದಾಗಲಿ ಅಂತ ಪ್ರತಿಕ್ಷಣ ಹಾರೈಸ್ತಾಳೆ. ದೊಡ್ಡ ಮಗ ಆಗಬೇಕು, ದೊಡ್ಡ ಮಗಳಾಗಬೇಕು, ದೊಡ್ಡ ಸಾಧನೆ ಮಾಡಬೇಕು ಅಂತ ಎಲ್ಲ ತಾಯಂದರು ಅಪೇಕ್ಷೆ ಮಾಡುವಂಥದ್ದೇ.
ಬಸುರಿನಲ್ಲಿ ಪಡೆದುದೇನು, ಆದರೆ ಹೊರಗಿಲ್ಲಿ ಹಡೆದುದೇನು. ಎಷ್ಟು ಅಪೇಕ್ಷೆಯಿಂದ ಸಾಧಕರಾಗ್ತಾರೆ ನಮ್ಮ ದೇಶದಲ್ಲಿ ಅಂತೆಲ್ಲ ಮಾಡಿದೆ. ಅರೆರೇ, ಬಡ ಒಡಲುಗಳು ಸೆರೆಮನೆಗಳಾದವು. ಈ ಒಡಲುಗಳೆಲ್ಲ ಇಷ್ಟು ಜನದ 33 ಕೋಟಿ ಒಡಲಿದ್ದಾವಲ್ಲ, ಎಲ್ರಿಗೂ ದಾಸರಾಗಿ ಕೂತ್ಬಿಟ್ಟಿದ್ದಾರಲ್ಲಪ್ಪ. ಎನ್ನಳಲು ಕೇಳೋದೇನೋ, ಎಲ್ಲೆಲೇ 33 ಕೋಟಿ 33 ಕೋಟಿ. ಕೊನೆಗೊಂದು ಸಂದೇಶ ಕೊಡ್ತಾರೆ, ಡಿಂಭಗಳನ್ನು ಒಡೆದು ಬನ್ನಿ. ಎಷ್ಟು ವಿಷಯ ಮಾಡ್ತಾರೆ ನೋಡಿ ಇಲ್ಲಿ. ಒಂದು, ಪರರ ಸಾಮ್ರಾಜ್ಯದಲ್ಲಿ ಬದುಕೋದು ಬೇಡ, ಆಳಾಗಿರಬೇಡಿ ಅಂತ, ಭಿನ್ನತೆ ಮಾಡಬೇಡಿ, ಅಸ್ಪೃಶ್ಯತೆ ಮಾಡಬೇಡಿ, ಹೆಣ್ಣು ಅಂತ ಬೇರೆ ಮಾಡಬೇಡಿ ಅಂತ ಹೇಳಿ ಯುದ್ಧ ಮಾಡಿ ಗಟ್ಟಿಯಾಗಿ ಅಂತ ಹೇಳ್ಕೊಂಡು ಕೊನೆಗೆ ಹೇಳ್ತಾರೆ, ಡಿಂಭಗಳನ್ನು ಒಡೆದು ಬನ್ನಿ, ಕಂಬಗಳನ್ನು ಒಡೆದು ಬನ್ನಿ, ಮೈಯಲ್ಲಿ ಮಡಗದಿರಿ, ಮನದಲ್ಲಿ ಅಡಗದಿರಿ, ತಾಯಿ ಇದೋ ಬಂದೆವೆನ್ನಿ, ನಾ ಪಡೆದ 33 ಕೋಟಿ. ಬರಬೇಕಾದ್ರೆ ಹೇಗೆ ಬರಬೇಕು? ಕಂಬಗಳನ್ನು ಒಡೆದು ಬನ್ನಿ, ಡಿಂಭಗಳನ್ನು ಒಡೆದು ಬನ್ನಿ, ಮೈಯಲ್ಲಿ ಮಡಗದಿರಿ, ಮನದಲ್ಲಿ ಅಡಗದಿರಿ. ಯಾವುದು ಕೀಳರಿಮೆ ಬೇಡ, ಮಾಡ್ತೀವಿ ತಾಯಿ ಇದೋ ಬಂದೆವೆನ್ನಿ, ನಾ ಪಡೆದ 33 ಕೋಟಿ. ಮಕ್ಕಳಿವರೇ ನಮ್ಮ, ಮಕ್ಕಳಿವರೇ ನಮ್ಮ 33 ಕೋಟಿ. ಅದು ಎರಡು ರೀತಿ ಹೇಳ್ತಾರೆ. ಮಕ್ಕಳು ಇವರೇ ನಮ್ಮ ಅಂತಂದಾದರೆ, ಮಕ್ಕಳು ಇವರೇ ನಮ್ಮ, ಇವರೇ ನಮ್ಮ ಮಕ್ಕಳ ಅಂತ ಅರ್ಥ. ಎರಡನೇದು ಭಾಳ ಸಮಂಜಸ ಇದರೊಳಗೆ. ಮಕ್ಕಳು ಇವರೇ ನಮ್ಮ, 33 ಕೋಟಿ ಮಕ್ಕಳು ಇವರೇನಾ ಅಂತನ್ನುವಂಥದ್ದು ಈ ಹಾಡು. ಇನ್ನೊಂದು ಪದ್ಯ ನನಗೆ ತುಂಬ ಇಷ್ಟವಾದದ್ದು, ಆ ಕಾಲಕ್ಕೆ ತುಂಬ ಜನಪ್ರಿಯವಾದದ್ದು ಅಂತಂದರೆ, ಗಾಂಧೀಜಿನ ನೆನಪಾಗಿಟ್ಕೊಂಡು ಒಂದು ಅದ್ಭುತವಾದ ಪದ್ಯ ಬರೆದಿದ್ದಾರೆ. ಗಾಂಧೀಜಿ ಜನ್ಮ ಶತಮಾನೋತ್ಸವಕ್ಕೆ ಬರೆದಂಥದ್ದು, 1969ರಲ್ಲಿ ಬರೆದಂಥದ್ದು. ಗಾಂಧೀಜಿಗೆ 100 ವರ್ಷ ಆಯಿತು ಅಂತ, ಈ ಕವನದ ಹೆಸರೇ 100 ವರ್ಷ ಆಯಿತು ಅಂತ. ಆ 100 ವರ್ಷ ಆದದ್ದು ಶಕಪುರುಷನ ಶತಮಾನ ಅಂತ ಬರೀತಾರೆ. ಶಕಪುರುಷನ ಶತಮಾನ. ಈ ಭಾಷೆ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಗಮನಿಸೋಣ. ಅದ್ಭುತ ಭಾಷೆ ಇದು. ಅರ್ಥ ಕಾಮುಕರ ಬದುಕಿನೊಳಗೆ ಮುಕ್ತ ಭಕ್ತಿಯ ಬಾಳು ಬೆಳಕಾಗಿ ಬಂತು. ಅರ್ಥ ಕಾಮುಕರ ಬದುಕಿನೊಳಗೆ ಮುಕ್ತ ಭಕ್ತಿಯ ಬಾಳು ಬೆಳಕಾಗಿ ಬಂತು. ಅರ್ಥ ಕಾಮುಕರು ಎಲ್ಲರೂ ದುಡ್ಡು ಬೇಕು ಅಂತ ಓಡುವಾಗ ಮುಕ್ತ ಭಕ್ತಿಯ ಬಾಳು ಬೆಳಕಾಗಿ ಬಂತು. ಎಲ್ಲರೂ ದುಡ್ಡು ಬೇಕಂದಾಗ ಒಬ್ಬ ದುಡ್ಡಿನ ಆಸೆ ಬಿಟ್ಟು ಬರೀ ಮುಕ್ತವಾಗಿ ಭಕ್ತಿಯ ಬಾಧೆಗಳಿಂದ ಬಂದ ಒಬ್ಬ ಮನುಷ್ಯ. ಅದು ನವಯುಗ ಧರ್ಮ. ಅದರ ಅಗಸಿ ಬಾಗಲ ತೆಗೆದ ಜೀವ ನೀನು. ಅಗಸಿ ಬಾಗಿಲು ಅಂದರೆ ಮುಖ್ಯ ದ್ವಾರ. ಇದರ ಅಗಸಿ ಬಾಗಿಲು ತೆಗೆದ ಜೀವ ನೀನು, ಗಾಂಧೀಜಿ ಹೇಳ್ತಾರೆ. ಇಂಥ ಮನುಷ್ಯ ರೊಕ್ಕ ಬಿಟ್ಟು, ಹಣದ ಆಸೆಯನ್ನು ಬಿಟ್ಟು, ಮತ್ತೊಂದು ಭಕ್ತಿಗೋಸ್ಕರ, ಮುಕ್ತ ಭಕ್ತಿಗೋಸ್ಕರ ಬಂದಂಥ ಮನುಷ್ಯ ಇದೆಯಲ್ಲ, ನೀನು ಮೊದಲನೇದವು, ನೀನೇ ಬಾಗಿಲು ತೆಗೆದೆ ಅಂತ. ಮುಂದಿನ ಸಾಲ ಎಷ್ಟು ಚೆನ್ನಾಗಿದೆ. ಅಲ್ಪಾತ್ಮರಾದ ಮಂದಿಯೊಳಗೆ ಮಹಾತ್ಮನಾಗೋದು ಅಷ್ಟು ಕಷ್ಟೇನಲ್ಲ. ಎಲ್ಲ ಅಲ್ಪಾತ್ಮರೇ. ನಮ್ಮಲ್ಲಿ ಕುರುಡ್ರೊಳಗೆ ಮೆರಳು ಶ್ರೇಷ್ಠ ಅಂತ ಹೇಳ್ತಾರೆ. ಎಲ್ಲ ಕುಡ್ರೆ ಕಣ್ಣೇ ಕಾಣಿಸಲ್ಲ, ಆದರೆ ಒಬ್ಬ ಕಾಣಿಸೋನೇ ಚಾಂಪಿಯನ್ನು. ಅವನು ಚೆನ್ನಾಗಿ ಕಾಣಿಸ್ತಲ್ಲ, ಅವ್ರು ಇಬ್ಬರನ್ನ ಕಂಡ್ರೆ ಅವ್ರಿಗೆಲ್ಲಕ್ಕೆ ತೋರಿಸಿವನೇ ಚೆನ್ನಾಗಿದ್ದಾನೆ. ಅದಕ್ಕೆ ಹೇಳ್ತಾರೆ, ಅಲ್ಪಾತ್ಮರಾದ ಮಂದಿಯೊಳಗೆ, ಎಲ್ಲರೂ ಅಲ್ಪಾತ್ಮರೇ, ಕ್ಷುದ್ರ ಜೀವಿಗಳೆಲ್ಲ, ಅದರೊಳಗೆ ಮಹಾತ್ಮನಾಗೋದು ಅಷ್ಟು ಕಷ್ಟ ಏನಲ್ಲ. ಆದರೆ ಹಿಂಸಾವೀರರ ಸಂಧಿಯೊಳಗೆ ಅಮರನಾಗೋದು ಅಷ್ಟು ಸುಲಭ ಅಲ್ಲ. ಗಾಂಧೀಜಿ ವರ್ಣನೆ ಮಾಡೋದು ಎಷ್ಟು ಚೆಂದಿದೆ ನೋಡಿ. ಅಲ್ಪಾತ್ಮರಾದ ಮಂದಿಯೊಳಗೆ ಮಹಾತ್ಮನಾಗೋದು ಅಷ್ಟು ಕಷ್ಟ ಏನಲ್ಲ. ಹಿಂಸಾವೀರರ ಸಂಧಿಯೊಳಗೆ, ಎಲ್ಲ ಹಿಂಸಾವೀರರು ಹಿಂಸೆ ಮಾಡಬೇಕು ಅಂತ ಕೂತ ಮಂದಿಯೊಳಗೆ ಅಮರನಾಗೋದು ಅಷ್ಟು ಸುಲಭನೂ ಅಲ್ಲ. ಸುತ್ತಮುತ್ತ ಹಿಂಸೆ ವಾತಾವರಣ ಇದ್ದಾಗ ಬುದ್ಧ ಹಾಕಿಕೊಡೋದು ಭಾಳ ಕಷ್ಟ ಇದೆ. ನಿನ್ನ ಮಹಾತ್ಮೆ ಒಪ್ಪಿಕೊಂಡು ಸಣ್ಣವರು ದೊಡ್ಡವರಾದರು. ಸ್ವಲ್ಪ ಆಳವಾಗಿ ಜೀವನ ನೋಡಿದ್ರೆ ಗೊತ್ತ, ಗಾಂಧಿ ಜೀವನ ಗೊತ್ತಾಗುತ್ತೆ. ಸಾಕಷ್ಟು ಜನ ಅವ್ರ ಸುತ್ತಮುತ್ತಲ ಇದ್ದರು. ಇವ್ರನ್ನ ದೊಡ್ಡವರು ಅಂತ ಒಪ್ಪಿಕೊಂಡು ಅವರು ದೊಡ್ಡವರಾದರು. ಇವ್ರ ಅರ್ಥ ಆತೋ ಇಲ್ಲೋ ಗೊತ್ತಿಲ್ಲ. ಗಾಂಧೀಜಿ ಕೊನೆಗೆ ಹೇಳಿದರು, ಪೀಪಲ್ ಕಾಲ್ ಮೀ ಮಹಾತ್ಮ ಬಟ್ ಟ್ರೀಟ್ ಮೀ ವರ್ಸರ್ ದೆನ್ ಎ ಸ್ಕ್ಯಾವೆಂಜರ್ ಅಂತ. ಅದಕ್ಕೆ ಹೇಳ್ತಾರೆ ಅವರು, ನಿನ್ನ ಮಹಾತ್ಮೆ ಒಪ್ಪಿಕೊಂಡು ಸಣ್ಣವರು ದೊಡ್ಡವರಾದರು. ಸ್ವಲ್ಪ ನಮ್ಮ ಪ್ರಪಂಚ ಸುತ್ತಮುತ್ತಲ ನೋಡಿದರೆ ಗೊತ್ತಾಗುತ್ತೆ, ಯಾರೊಬ್ಬರು ದೊಡ್ಡವರಿದ್ದಾರೆ. ಹೇಗಾದರೂ ಕೆಲವರು ಸಾಮೀಪ್ಯ ಪಡ್ಕೋತಾರೆ. ಅವರು ಸಾಮೀಪ್ಯ ಹೋಗಿ ನಮ್ಮವರು ಅವ್ರ ಜೊತೆಗೆ ಇದ್ದೀನಿ ಅಂತ ಹೇಳ್ಕೊಂಡು ಇವರು ದೊಡ್ಡವರಾಗ್ತಾರೆ. ಅವ್ರ ಮಹಾತ್ಮ್ಯದ ನಂಬಿಕೆ ಇದೆಯಲ್ಲೋ ಗೊತ್ತಿಲ್ಲ. ಅವರು ಮಹಾತ್ಮ್ಯರು ಅಂತ ಅವ್ರ ಹತ್ತಿರ ಹೋಗಿಬಿಟ್ಟು ಇವರು ದೊಡ್ಡವರಾಗ್ತಾರೆ. ನಿನ್ನ ಮಹಾತ್ಮ್ಯ ಒಪ್ಪಿಕೊಂಡು ಸಣ್ಣವರು, ಮೂಲತಃ ಸಣ್ಣವರವರು, ಅವರು ದೊಡ್ಡವರಾದರು. ಹಿಂಜರಿಯೋ ಅವರು ಮುಂದಾಳಾದರು. ಹಿಂಜರಿಯೋ ಮಂದಿ ಅಂದರೆ ಹಿಂದೆ ಸರಿಯುವಂಥ ಮಂದಿ. ಧೈರ್ಯ ಇಲ್ಲ ಅವಕ್ಕೆ,
ನೀನು ನೆರಳಲ್ಲಿ ಆಡ್ಕೋತಾರವರು, ನೀನು ನೆರಳಲ್ಲೇ ಆಡ್ಕೊಳ್ಳೋದವರು. ನೀನು ದೊಡ್ಡವ ಇದೆಯಲ್ಲ, ನೀನು ನೆರಳಲ್ಲಿ ನಿಂತ್ಕೋತಾರೆ ಅವರು, ದೊಡ್ಡವರಿದ್ದಾರೆ ಅಂತ. ನಿನ್ನ ನೆರಳಲ್ಲಿ ಆಟ ಆಡಿ ಅವ್ರು ದೊಡ್ಡವರಾಗ್ತಾರೆ. ಅದಕ್ಕೆ ಹೇಳ್ತಾರೆ, ಹಿಂಜರಿಯೋ ಅವರು ಯಾವಾಗಲೂ ಹಿಂದೆ ಸರಿಯುವಂಥ ಜನ ಅವರು ಮುಂದಾಳಾದರು. ಅಂದರೆ ಯಾರು ಮುಂದಾಳತ್ವ ಇಲ್ಲದೆ ಆದವರು ಇವರು. ಯಾಕಂದರೆ ಇವನ ಮಹಾತ್ಮೆ ಒಪ್ಪಿಕೊಂಡು ಇವ್ರ ಹತ್ರ ಹೋಗಿ ದೊಡ್ಡವರಾಗ್ಬಿಟ್ರು. ನೀನು ರಾಮನ್ನ ನೆನೆಸಿ ರವಿ ಆದಿ, ನೀನು ರಾಮನ ನೆನೆದು ರವಿ ಆದೆ, ಸೂರ್ಯ ಆದೆ. ನಾವು ರಾಮಾಯಣ ನೆನೆಸಿ ಕವಿ ಆದ್ವಿ, ನಾವು ರಾಮಾಯಣ ಓದಿ ಕವಿ ಆದ್ವಿ. ಇದು ಪವಾಡ ಮನಮೋಹನ ದಾಸ. ಶಕಪುರುಷ ನೀನು. ಬಾಳು ಸುಲಿದವರಿಗೆ ಬಾಳೆಹಣ್ಣು. ಜೀವನ ಹೇಗೆ ನಡೆಸ್ಬೇಕಂತ ಗೊತ್ತದನೋ ಅವ್ರಿಗೆ ಬಾಳೆಹಣ್ಣಿನಷ್ಟು ಚೆನ್ನಾಗಿರ್ತದೆ ಜೀವನ. ಯಾಕೆ ಗೊತ್ತವರಿಗೆ ಬಾಳನ್ನು ಹೇಗೆ ಸುಲಿಬೇಕು ಅಂತ. ಬದುಕು ಸುಲಿದವರಿಗೆ ಬಂಗಾರ ರುಂಡ, ಹಿರಣ್ಯ ಗರ್ಭ. ಮಾತು ಸ್ವಲ್ಪ ವಿಚಿತ್ರ ಅನಿಸುತ್ತೆ ಇದು. ಬಾಳು ಸುಲಿದವರಿಗೆ ಬಾಳೆಹಣ್ಣು. ಯಾರು ಬಾಳನ್ನು ಹೇಗೆ ಬದುಕಬೇಕು ಅಂತ ತಿಳ್ಕೊಂಡಿದ್ದಾರೋ ಅವ್ರು ಬಾಳೆಹಣ್ಣು ತಿಂದಷ್ಟು ಸುಲಭ ಜೀವನ. ಅವರಿಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ, ತೂಕವಾಗಿ ನಡೆಸ್ಕೊಂಡು ಹೋಗ್ತಾರೆ. ಬದುಕು ಸುಲಿದವರಿಗೆ, ಮತ್ತೊಬ್ಬರ ಬದುಕನ್ನು ಸುಲಿಯುವಂಥವರಿಗೆ, ಅವರು ತನ್ನ ಜೀವನ ಚಿಂತೆ ಇಲ್ಲ, ಮತ್ತೊಬ್ಬರ ಜೀವನ ಸುಲಿದು ಬದುಕುವಂಥವ್ರು. ಬದುಕು ಸುಲಿದವರು ಅಂದರೆ ಯಾವಾಗಲೂ ದರೋಡೆ ಮಾಡುವವರು, ಲೂಟಿ ಮಾಡುವಂಥವ್ರು. ಬದುಕು ಸುಲಿದವರಿಗೆ ಬಂಗಾರ ರುಂಡ, ಹಿರಣ್ಯ ಗರ್ಭ, ದುಡ್ಡು ಅವ್ರಿಗೆ ಸಿಗುವಂಥದ್ದು. ಬಂಗಾರ ಮುಟ್ಟಿದ್ರ ಮೈಲಿಗೆ, ಶೃಂಗಾರ ಕೆಟ್ಟರೆ ಸೂತಕ. ಬಂಗಾರ ಮುಟ್ಟಿದ್ರ ಮೈಲಿಗೆ, ಗಾಂಧಿಗೂ ಬಂಗಾರಕ್ಕೂ ಸಂಬಂಧ ಇಲ್ಲ, ಬಂಗಾರ ಮುಟ್ಟೋದೇ ಇಲ್ಲ ಮನುಷ್ಯ. ಶೃಂಗಾರ ಕೆಟ್ಟರೆ ಸೂತಕ. ಅಸ್ಪೃಶ್ಯತಾ ಇರೋವರೆಗೂ ನಿನ್ನ ಹೆಸರು ಮರೆಯಲಾರ ಜನ. ಎಲ್ಲಿವರೆಗೂ ಅಸ್ಪೃಶ್ಯತಾ ಅಂತದ ಅಲ್ಲಿವರೆಗೂ ಜನ ನಿನ್ನ ಹೆಸರು ಮರೆಯೋದಿಲ್ಲ. ಯಾಕಂದ್ರೆ ನೀವು ಭಾಳ ಕೆಲಸ ಮಾಡಿಯಲ್ಲ ಅಂಥೇಳಿ ಮುಂದೆ ಹೇಳ್ತಾರೆ. ಶುದ್ಧಿ ಅಂಬೋದು ಬುದ್ಧಿ ಬಯಲಾಟ ಅಲ್ಲ. ಇದು ಬುದ್ಧಿ ಬಯಲಾಟ ಅಲ್ಲ. ಒಳಗಡೆ ಶುದ್ಧಿ ಆಗಬೇಕು, ಹೊರಗಡೆ ಸಂಭ್ರಮ ಆಡಂಬರ ಇದ್ದರೆ ಅದು ಬಯಲಾಟ ಆಯಿತು. ಬಯಲಾಟ ಅಂದರೆ ಹೊರಗೆ ಕಣ್ಣಿಗೆ ಕಾಣಿಸುವಂಥದ್ದು. ಬುದ್ಧಿ ಬಯಲಾಟ ಅಲ್ಲ. ಶುದ್ಧಿ ಅಂಬೋದು ಬುದ್ಧಿ ಬಯಲಾಟ ಅಲ್ಲ, ಭಾವದ ಒದ್ದಾಟ ಅಲ್ಲ ಅಂತ ಕೊನೆಗೊಂದು ಬೀಜ ಮಾತು ಹೇಳ್ತಾರೆ. ಅಸ್ಪೃಶ್ಯರ ಉದ್ಧಾರಕ್ಕಿಂತ ಅಸ್ಪೃಶ್ಯತೆಯ ಉಪಸಂಹಾರ ಬೇಕು ಹೊಸ ದೃಷ್ಟಿಗೆ. ಎಷ್ಟೋ ಜನ ತಪ್ಪು ತಿಳ್ಕೊಂಡು ಸಾಕಷ್ಟು ಚೌಕಸಿ ಮಾಡಿದ್ದಾರೆ ಬೇಂದ್ರೆ ಹೊತ್ತ ಇದ್ರ ಬಗ್ಗೆ. ಅಂದರೆ ಅಸ್ಪೃಶ್ಯತೆ ವಿರುದ್ಧ ಇದ್ದೀರೋ ನೀವು ಅಂತ ಜರ್ನಲಿಸ್ಟ್ ಕೇಳಿದ್ದಾರೆ. ಅದಕ್ಕೆ ಅವ್ರು ಹೇಳಿದ್ರು, ಸರಿಯಾಗಿ ಓದೋ ಮಹಾರಾಯ ನಾ ಬರೆದದ್ದನ್ನು. ಅಸ್ಪೃಶ್ಯರ ಉದ್ಧಾರಕ್ಕಿಂತ ಅಸ್ಪೃಶ್ಯತೆಯ ಉಪಸಂಹಾರ ಬೇಕು. ಅಸ್ಪೃಶ್ಯರನ್ನು ಯಾಕೆ ಆದರೂ ಅವರು ಅಸ್ಪೃಶ್ಯತೆ ಅನ್ನೋದು ಇರೋದರಿಂದ ಕೆಲವರು ಅಸ್ಪೃಶ್ಯರಾದರು. ಅಸ್ಪೃಶ್ಯತೆ ಅನ್ನೋದೇ ಸಂಹಾರ ಆಗಿ ಹೋಗ್ಬೇಕದು. ಅಸ್ಪೃಶ್ಯತೆ ಅನ್ನುವಂಥ ಕಲ್ಪನಾನೇ ಹೋದ್ರೆ ಅಸ್ಪೃಶ್ಯರು ಎಲ್ಲಿರ್ತಾರೆ ಅವಾಗ? ಅದಕ್ಕೆ ಹೇಳೋದವರು, ಅಸ್ಪೃಶ್ಯರ ಉದ್ಧಾರಕ್ಕಿಂತ ಅಸ್ಪೃಶ್ಯತೆ ಉಪಸಂಹಾರ ಬೇಕು ಹೊಸ ಸೃಷ್ಟಿಗೆ. ಮನಸ್ಸು ಹೊಲಸೋ ಮನುಷ್ಯ ಹೊಲಸು, ಮನಸ್ಸು ಹೊಲಸೋ ಮನುಷ್ಯ ಹೊಲಸು. ಯಾವಾಗ ಮನಸ್ಸು ಹೊಲಸಾಯಿತೋ, ಮನಸ್ಸು ಕೊಳೆ ಆಯಿತೋ, ಆಗ ಮನುಷ್ಯ ಕೊಳೆಯಾದ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ನಮ್ಮನ್ನು ಬಂಧನಕ್ಕೆ ಒಯ್ಯೋದು, ಮೋಕ್ಷಕ್ಕೆ ಒಯ್ಯೋದು ಅಂತ ಮನಸ್ಸು ಕೊಳಕಾದರೆ ನನ್ನ ಬಂಧನಕ್ಕೆ ತೊಗೊಂಡು ಹೋಗ್ತದೆ, ಸ್ವಚ್ಛ ಆದರೆ ಅದನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ. ಮನಸ್ಸು ಹೊಲಸೋ ಮನುಷ್ಯ ಹೊಲಸು. ಹಳೆಯ ಮುಚ್ಚಾಟ ಮುಗಿದು ಹೊಸ ಹುಚ್ಚಾಟ ಶುರುವಾಗಲಿ. ಮುಚ್ಚಾಟ ಹೊರಗಡೆ ತೋರಿಸೋದೊಂದು, ಒಳಗಡೆ ಇರೋದೊಂದು. ಈ ಹಳೆಯ ಮುಚ್ಚಾಟ ಎಲ್ಲ ಮುಗಿದು ಹೋಗಲಿ, ಹೊಸ ಹುಚ್ಚಾಟ ಏನು ಶುರುವಾಗಲಿ. ಈ 100ರ ನೆನಪಿನ ಶತಮಾನಕ್ಕೆ ಹೊಲಸಿರೋವರೆಗೆ ಹೊಲಿತನ ಹೆಂಗೆ ಹೋದಿತ್ತು? ಎಷ್ಟು ಮೂಲಭೂತ ಪ್ರಶ್ನೆ. ಎಲ್ಲಿ ಮನಸ್ಸು ಹೊಲಸದನೋ ಅಲ್ಲಿ ಹೊಲಿತನ ಹೆಂಗೆ ಹೋದಿತ್ತು? ನಿನ್ನ ನೆನಪು ಪ್ರಾಯಶ್ಚಿತ್ತದ ಜಳಕ. ನಿನ್ನ ನೆನಪು ಅಂದ್ರೆ ನಮಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಜಳಕ, ಸ್ನಾನ ಇದ್ದಾಗೆ. ಪೂರ್ವ ತಾಪ, ಪಶ್ಚಾತ್ತಾಪ ಏನು ಅತ್ತಾವು? ಯಾರು ಅತ್ತಾರು? ಶಿವ ಅರಿಯದ ಶವದ ಮುಂದೆ ನಾವು ಹೇಗಿದ್ದೀವಿ ಅಂದರೆ ಶಿವ ಅರಿಯದ ಶವ ಇದ್ದ ಹಾಗೆ. ಅರ್ಥ ಆಗೋದಿಲ್ಲ. ಪೂಜೆ ಮಾಡ್ತೀವಿ ಶಿವನ. ಮಸಣದಾಗ ಮನೆ ಕಟ್ಟಿದ ಮೇಲೆ ಮಠ ಬೇರೆ ಬೇಕಾಗಿಲ್ಲ. ಮಸಣದಾಗ ಮನೆ ಕಟ್ಟಿದ ಮೇಲೆ, ಮಸಣದೊಳಗೆ ಮನೆ ಕಟ್ಟಿದ ಮೇಲೆ ಮಠ ಯಾಕೆ ಬೇಕು? ಮಠ ಬಿಟ್ಟ ಮೇಲೆ ಅಲ್ಲಿ ಹೋಗೋದಲ್ಲ. ಭಾಳ ಹಡಿಯೋದು ಕಾನೂನಿಗೆ ಹೊರತು. 69ನೇ ಇಸ್ವಿಗೆ ಬರ್ತಿದ್ದೆ, ನೆನಪಿರಬೇಕು. ಭಾಳ ಹಡಿಯೋದು ಕಾನೂನಿಗೆ ಹೊರತು, ತುರ್ತಿಗೆ ಪಡೆಯೋದು ಮಹಾಕಸರತ್ತು. ಆರತಿಗೊಂದು ಕೀರ್ತಿಗೊಂದು ಮಹಾಕಸರತ್ತು. ಭಾಳ ಹಡಿಯೋದು ಕಾನೂನಿಗೆ ವಿರುದ್ಧ. 10 ಜೋಡಿಗೆ ಒಂದು ಮುತ್ತು ಹಡಿದ್ಲು ಭಾರತ ಮಾತಾ.
10 ಜೋಡಿಗೆ ಒಂದು ಮುತ್ತು ಹಡೆದು ಭಾರತ ಮಾತಾ ಹಿಕ್ಕಿಕೊಂಡ್ಲು. ಹೂವು ಬಿದ್ದಲ್ಲೇ ಬಾಡಿತು, ಗಂಧ ದಿಗ್ದೇಶಕ್ಕೆ ಹರಡಿತು. ಈ ಮಾತು ಸ್ವಲ್ಪ ಗಮನಿಸ್ಬೇಕಿದೆ. ನಾನು ಗಾಂಧಿ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. 10 ಹಡೆದ ಮೇಲೆ ಒಂದು ಮುತ್ತು ಹಡೆದು ಭಾರತ ಮಾತಾ ಅಂತ. ಮುತ್ತು ಅಂದರೆ ಗಾಂಧಿ. ಹೂವು ಬಿದ್ದಲ್ಲೇ ಬಾಡ್ತು. ಮನುಷ್ಯ ದೇಹ ಅನ್ನೋದು ಅದಕ್ಕೊಂದು ಮಿತಿ ಇದೆ, ಇಷ್ಟು ದಿವಸ ಇರುವಂಥದ್ದು, ಆಮೇಲೆ ಬಾಡಿ ಹೋಗುವಂಥದ್ದೇ ಅದು. ಅದು ಕೇಳ್ತಾರೆ, ಅದು ಹೂವು ಖರೆ, ಹೂವು ನಿಜ ಅದು. ಆದರೆ ಹೂವು ಬಿದ್ದಲ್ಲೇ ಬಾಡಿತು, ಆದರೆ ಗಂಧ ದಿಗ್ದೇಶಕ್ಕೆ ಹೋಯಿತು. ಗಾಂಧೀಜಿ ದೇಹ ಹೋಯಿತು, ಆದರೆ ಗಾಂಧೀಜಿ ಕೀರ್ತಿ ಸಾಧನೆ ಬೇಕಾದಷ್ಟು ಜಗತ್ತಿಗೆ ದಿಗ್ದೇಶಕ್ಕೆ ಹೋಯಿತು. ಭಾರತ ಜೀವಂತ ಅನ್ನಿಸ್ಕೊಂಡಿತು. ಆತನ ಹೆಸರು ಜಗತ್ತಿಗೆಲ್ಲ ಹೋದ ಮೇಲೆ ಭಾರತ ಜೀವಂತ ಅನ್ನಿಸ್ಕೊಂಡಿತು. ಜಡ ಹಿಡಿದವರು ಹಿಂಸಾದ ಬಾಂಬ್ ಹಾರಿಸಿದರು, ಚೈತನ್ಯ ಮಿಡಿದವರು ಅಹಿಂಸಾದ ಬಾಂಬ್ ಹಾರಿಸಿದರು. ಜಡ ಹಿಡಿದವರು ಹಿಂಸಾದ ಬಾಂಬ್ ಹಾರಿಸಿದರು, ಚೈತನ್ಯ ಮಿಡಿದವರು ಅಹಿಂಸಾದ ಬಾಂಬ್ ಹಾರಿಸಿದರು. ಇನ್ನೂ ಅದರದ ಹೊಗೆ ಯಾರಿಲ್ಲ. 100 ವರ್ಷ ಆತೀಗ, ಇನ್ನೂ ಅದರದ ಹೊಗೆ ಯಾರಿಲ್ಲ, ಬೆಂಕಿ ಯಾರಿಲ್ಲ. ಉಳಿದ ಬೂದಿಯೊಳಗೆ ಏನೇನದನೋ ಯಾರು ಬಲ್ಲರು. ಎಷ್ಟು ಅದು ಒಂಥರ ಧ್ವನಿಪೂರ್ವಕವಾಗಿ ಬರ್ತದೆ ಅಂದರೆ, ಆಗಾದಂಥ ಘಟನೆಗಳನ್ನು ಎಷ್ಟೋ ಹೊಗೆ ಬಂದಿದೆ, ಬೂದಿಯಾಗಿದೆ. ಬೂದಿಯೊಳಗೆ ಹೊಡೆದರೆ ಆ ಇತಿಹಾಸದ ಗರ್ಭದೊಳಗೆ ಏನೇನು ನಡ್ಕೊಂಡಿದೆಯೋ ಗೊತ್ತಿಲ್ಲ. ಕೊನೆಗೆ ಎಷ್ಟು ಫ್ಯೂಚರ್ಗೆ ಬಂದುಬಿಡ್ತಾರೆ ಒಂದೇ ಸಲ. ಹೊಸ ರೋಗ, ಹೊಸ ಔಷಧ. H1N1ಗೆ ಅದು ಬೇರೆ ಮಾತ್ರೆನೇ ಬೇಕು, ಉಳ್ಕಿ ಮಾತ್ರೆ ನಡೆಯೋಲ್ಲ. ಹೊಸ ರೋಗ, ಹೊಸ ಔಷಧ, ಹೊಸ ವೈದ್ಯರು ಬಂದೇ ಬರ್ತಾರೆ. ಜೀವನ ನಡಿಬೇಕಾದ್ರೆ, ಜಗತ್ತಿನ ಇತಿಹಾಸ ನಡಿಬೇಕಾದ್ರೆ ಕ್ಷಣ ಕ್ಷಣಕ್ಕೆ ಹೊಸ ಹೊಸ ಸಮಸ್ಯೆಗಳು ಬರ್ತವೆ. ಹೊಸ ಸಮಸ್ಯೆಗಳಿಗೆ ಹೊಸ ನಾಯಕರು ಬರ್ತಾರೆ, ಅದಕ್ಕೆ ಸ್ಪಂದಿಸುವಂಥ ಜನ ಬರಬೇಕಾಗ್ತದೆ. ಹೊಸ ರೋಗ, ಹೊಸ ಔಷಧ, ಹೊಸ ವೈದ್ಯರು ಬಂದೇ ಬರ್ತಾರೆ. ಸತ್ತವ್ರ ಸಾಕ್ಷಿ ತಗೊಳ್ಳೋದು ಹೆಂಗೆ? ಸತ್ತವ್ರ ಸಾಕ್ಷಿ ತಗೊಳ್ಳೋದು ಹೇಗೆ? ಹಿಂದಕ್ಕೆ ಹಿಂಗಾಯಿತು ಇತಿಹಾಸ ಬರೀತೀವಲ್ಲ, ಅವರೆಲ್ಲ ಇಲ್ಲ ಕಾಲಗರ್ಭದಲ್ಲಿ ಹೋಗ್ಬಿಟ್ಟಿದ್ದಾರೆ. ಅವರು ಸಾಕ್ಷಿ ತಗೊಳ್ಳೋದಕ್ಕಿದ್ದಾರೆ ಇಲ್ಲಿ ಅವರು. ಅದಕ್ಕೆ ಸತ್ತವ್ರ ಸಾಕ್ಷಿ ತಗೋದು ಹೆಂಗೆ? ಕೋಟಿ ಕೋಟಿ ಮರಿತಾವ. ಈ ಮಾತು ನನಗೆ ಭಾಳ ಚಂದ ಅನಿಸೋದು. ಕೋಟಿ ಕೋಟಿ ಮರಿತಾವ, ಲಕ್ಷದಾಗ ಉಳಿಯೋವು 4 ಹೆಸರು. ಇಷ್ಟು ಜನ ಬಂದು ಹೋದ್ವಿ ಜಗತ್ತಿನಲ್ಲಿ, ಹೆಸರು ಉಳಿದದ್ದು ಎಷ್ಟು ಜನ ಅಂತ ನಾನು ಹಿಂದಕ್ಕೊಂದು ಸಲ ಹೇಳಿದ್ದೆ. ಅದು ಪುನರುಕ್ತಿ ಆದರೂ ಅಡ್ಡಿ ಇಲ್ಲ, ಮತ್ತೊಂದು ಸಲ ಯಾರು ಕೇಳಿಸ್ಕೊಳ್ಳಿಲ್ವೋ ಅವ್ರ ಪ್ರಯೋಜನ ಆಗ್ತದೆ. ನನ್ನ ಸಲ ಕಾಲೇಜಲ್ಲಿ ಪಾಠ ಮಾಡಬೇಕಾದ್ರೆ, ಫೈನಲ್ ಇಯರ್ ಡಿಗ್ರಿ ಕ್ಲಾಸಿಗೆ ಪಾಠ ಮಾಡಬೇಕಾದ್ರೆ ಕೆಮಿಸ್ಟ್ರಿ ಕಲಿಸೋದು. ಒಂದು ಸಲ ಪಟ್ ಅಂತ ಕೇಳಿದೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಅಜ್ಜನ ಹೆಸರು ಗೊತ್ತು ಅಂತ ಕೇಳಿದೆ. ಕೇಳಿದ ತಕ್ಷಣ ಹುಡುಗರು ಮುಖ ನೋಡಿಕೊಂಡ್ರು. ಕೆಮಿಸ್ಟ್ರಿಗೂ ಅಜ್ಜಿಗೆ ಏನು ಸಂಬಂಧ? ಏನೋ ಮೇಷ್ಟ್ರು ಕೇಳ್ತಾರಲ್ಲ ಅಂತ ಎಲ್ಲರೂ ಕೈ ಎತ್ತಿದ್ರು. ಭಾಳ ಖುಷಿ ಆಯ್ತು, ಎಲ್ರಿಗೂ ಅಜ್ಜನ ಹೆಸರು ಗೊತ್ತಿದೆ ಅಂತ. ಆಯ್ತು, ಸಂತೋಷ. ಅಜ್ಜನ ತಂದೆ ಹೆಸರು ಎಷ್ಟು ಜನಕ್ಕೆ ಗೊತ್ತು ಅಂದೆ. ಆ ಕಡೆ ಈ ಕಡೆ ನೋಡಿದ 8-10 ಕೈ ಮೇಲೆ ಬಂತು. ಅಡ್ಡಿಲ್ಲ, 8 ಜನಕ್ಕಾದ್ರೂ ಗೊತ್ತಲ್ಲ ಅಜ್ಜನ ತಂದೆ ಹೆಸರು. ನಾ ಕೇಳಿದೆ, ಅಜ್ಜನ ಹೆಸರು ಎಷ್ಟು ಮಂದಿ ಗೊತ್ತು, ಕೈ ಎತ್ತರಿ ಎಂದೆ. ಎಲ್ಲರ ಮುಖ ನೋಡಿಕೊಂಡ್ರು, ಯಾರೂ ಕೈ ಎತ್ತಲಿಲ್ಲ. ಹೇಳಿದ, ಆಶ್ಚರ್ಯ ಅಲ್ವಾ, ನಿಮ್ಮ ಅಜ್ಜನ ಹೆಸರು ಗೊತ್ತಿಲ್ಲ ನಿಮಗೆ, ಯಾಕದು ಅಂತ ಕೇಳಿದೆ. ಒಬ್ಬ ಹುಡುಗಿ ಅಲ್ಲಿ ನಿಂತ್ಕೊಂಡವಳು, ಆಕೆಗೆ ಏನು ಸಿಟ್ಟು ಬಂತೋ ಏನೋ, ಎದ್ದು ನಿಂತ್ಕೊಂಡ್ಬಿಟ್ಟು ನಾಟ್ ವರ್ತ್ ರಿಮೆಂಬರಿಂಗ್ ಸರ್ ಅಂದು. ನೆನಪಿಡೋದೇನು ಅರ್ಥ ಇಲ್ಲ ಸರ್ ಅಂದು. ಅಲ್ಲಮ್ಮ, ನಿಮ್ಮ ಅಜ್ಜ ಹೆಸರು ನೆನಪು ಪ್ರಯೋಜನ ಇಲ್ಲ ಅಂತೀಯಲ್ಲ ಅಂತ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ನೆನ್ಪಿಡ್ಬೇಕು ಸರ್ ಅಂದು. ಆಕೆ ಕೋಪ ನೋಡಿ, ಕೂತ್ಕೊಮ್ಮ ತಾಯಿ ಕೂತ್ಕೊ. ಆಕೆ ಶಾಂತಿ ಮಾಡಬೇಕಾಯ್ತು. ಮಾಡಿ ಹೇಳಿದ್, ಹೋಗಲಿ, ಅಜ್ಜನ ಹೆಸರು ನೆನಪಿಲ್ಲಲ್ಲ, ಇನ್ನೊಂದಿಷ್ಟು ಜನ ಹೆಸರು ಹೇಳ್ತೇನೆ ನಿಮಗೆ. ನಾನು ಕೆಲವ್ರ ಹೆಸರು ಹೇಳ್ತೀನಿ, ಅವ್ರ ಹೆಸರು ಎಷ್ಟು ಜನಕ್ಕೆ ನೆನಪಿದೆ ಕೈ ಎತ್ತಿ ಅಂತ ಹೇಳಿದೆ. ಎಷ್ಟು ಜನಕ್ಕೆ ನಿಮ್ಮಲ್ಲಿ ಶ್ರೀರಾಮನ ಹೆಸರು ಗೊತ್ತಿದೆ, ಅಯೋಧ್ಯ ರಾಮ ಅಂದೆ. ಎಲ್ಲರೂ ಕೈ ಎತ್ತಿದ್ರು ಪಟ್ ಅಂತ. ಐ ಸೆಡ್ ವೆರಿ ಗುಡ್. ಕೃಷ್ಣ, ಕೃಷ್ಣ ಎಷ್ಟು ಮಂದಿ ಗೊತ್ತು? ಎಲ್ಲರೂ ಕೈ ಎತ್ತು. ಕೃಷ್ಣ ಗೊತ್ತು, ರಾಮ ಗೊತ್ತು, ಕೃಷ್ಣ ಗೊತ್ತು, ಬುದ್ಧ ಎಸ್ ಎಲ್ಲರಿಗೂ ಗೊತ್ತು, ಮಹಾವೀರ ಗೊತ್ತು, ಜೀಸಸ್ ಕ್ರೈಸ್ಟ್ ಗೊತ್ತು, ರಾಮಕೃಷ್ಣ ಗೊತ್ತು, ವಿವೇಕಾನಂದ ಗೊತ್ತು, ಶಂಕರಾಚಾರ್ಯ ಗೊತ್ತು, ಬಸವಣ್ಣ ಗೊತ್ತು, ಎಲ್ಲರಿಗೂ ಗೊತ್ತಿತ್ತು. ನಾ ಹೇಳಿದೆ, ನನಗೊಂದು ಪ್ರಾಬ್ಲಮ್ ಇದೆ, ಈಗ ಸಮಸ್ಯೆ ಬಂತು. ಇಷ್ಟು ಜನ ಹೆಸರು ಹೇಳಿದ್ನಲ್ಲ, ಶ್ರೀರಾಮನಿಂದ ಹಿಡಿದು ಬಸವಣ್ಣವ್ರಿಗೆ ಹೆಸರು ಹೇಳಿದ್ನಲ್ಲ, ಇವ್ರು ಯಾರ ಮೊಮ್ಮಗನೂ ನಾನಲ್ಲ. ಇವ್ರು ಯಾರ ಮೊಮ್ಮಗನೂ ನಾನಲ್ಲ. ಆದರೆ ಎಲ್ಲರದ್ದು ಹೆಸರು ನೆನಪಿಟ್ಟಿದ್ದೇನೆ. ಆದರೆ ನಿಮಗೆ ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ, ಇವ್ರು ಎಲ್ಲರದ್ದು ನೆನಪಿಟ್ಕೊಂಡಿದ್ದೀರಿ, ಯಾಕೆ ಅಂತ ಕೇಳಿದೆ. ಅಷ್ಟು ಕೇಳಿದ್ದು, ಒಂದು 2 ನಿಮಿಷ ಟೈಮ್ ಕೊಡ್ತೀನಿ ವಿಚಾರ ಮಾಡಿ ಅಂತ ಹೇಳಿದೆ. ನನ್ನ ಕ್ಲಾಸೆಲ್ಲ ಹುಡುಗಿದ್ಲು, ಪದ್ಮಿನಿ ಪ್ರಿಯದರ್ಶಿನಿ ಅಂತ. ಎಕ್ಸ್ಟ್ರಾರ್ಡಿನರಿ ಬ್ರೈಟ್ ಚೈಲ್ಡ್, ಬ್ರಿಲಿಯಂಟ್ ಚೈಲ್ಡ್, ವೆರಿ ಸೆನ್ಸಿಟಿವ್ ಆಲ್ಸೋ. ಆಕೆ ಕಣ್ಣಲ್ಲಿ ನೀರು ಕಾಣಿಸ್ತು. ಯಾಕೆ ಪದ್ಮಿನಿ, ಏನಾಯ್ತಮ್ಮ ಅಂತ ಕೇಳಿದೆ. ಎದ್ದು ನಿಂತ್ಕೊಂಡು ಕಣ್ಣು ಒರೆಸ್ಕೊಂಡು ಹೇಳಿದ್ಲು, ಸರ್ ನನಗೊಂದು ಜೀವನಕ್ಕೊಂದು ಪಾಠ ಸಿಕ್ತು ಸರ್ ಇದರಿಂದ.
ಏನಮ್ಮ ಪಾಠ ಅದು ಅಂತ ಕೇಳಿದೆ. ಆಕೆ ಹೇಳಿದ್ಲು, ಐ ಲರ್ನ್ಡ್ that anyone who lives for himself shall not be remembered by the world, and anyone who lives for others cannot be forgotten. ತನಗೋಸ್ಕರ ಬದುಕಿದವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡುತ್ತದೆ, ಮತ್ತೊಬ್ಬರಿಗೋಸ್ಕರ ಬದುಕಿದವ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ ಅಂತ. ಅದನ್ನು ಎಷ್ಟು ಚೆಂದ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸತ್ತವ್ರ ಸಾಕ್ಷಿ ತೆಗೆಯೋದು ಹೆಂಗೆ? ಕೋಟಿ ಕೋಟಿ ಮರಿತಾವೆ. ಎಷ್ಟೋ ಮಂದಿ, ಕೋಟಿ ಮಂದಿ ಬಂದು ಹೋದ್ರೆ ಭೂಮಿ ಮೇಲೆ ಎಲ್ಲ ಮರೆತು ಹೋಗ್ತಾವೆ ಹೆಸರು. ಲಕ್ಷದಾಗ ಉಳಿಯೋವು 4-6 ಹೆಸರು, ಒಂದು 4-6 ಹೆಸರು ಮಾತ್ರ ಉಳಿತಾವೆ. ರಾಮ ಧರ್ಮ ಮತ್ತೆ ನೆನಪಾದರು, ರಾಮ ಧರ್ಮರಾಜ ನೆನಪಾದರು. ಬುದ್ಧ ಜೈನ ಬೆಳಕಿಗೆ ಬಂದರು. ಹಿಂದಿನ ಇತಿಹಾಸ ಇಂದಿನ ಇತಿಹಾಸ ಒಂದೇ ಸೂತ್ರ ಆತು. ದಯವಿಟ್ಟು ಅಂಥ ಆಳವಾದ ಮಾತನ್ನು ಹೇಳ್ತಿದ್ದಾರೆ. ಅದಕ್ಕೆ ನಾನು ನಾಯಿ ಮರಿಯಿಂದ ಶುರು ಮಾಡಿ ಸ್ವಲ್ಪ ಮೇಲಕ್ಕೆ ಬರ್ತಾಯಿದ್ದೀನಿ. ಇಲ್ಲಿ ಹಿಂದಿನ ಇತಿಹಾಸ ಇಂದಿನ ಇತಿಹಾಸ ಒಂದೇ ಸೂತ್ರ ಆತು, ಒಂದೇ ಸೂತ್ರ. ಅಂದರೆ ಇತಿಹಾಸದೊಳಗೆ ಯಾವಾಗಲೂ ಒಂದೇ ರೀತಿ ನಡ್ಕೊಂಡು ಬರ್ತಾ ಇದೆ ಅವತ್ತಿಂದ. ಹಿಂದಿನ ಇತಿಹಾಸ ಆಗಲಿ, ಇಂದಿನದಾಗಲಿ, ನಾಳಿಂದಾಗಲಿ ಒಂದೇ ಸೂತ್ರ ಇದೆ. ಅದೇನು? ಎಷ್ಟು ಕಠಿಣವಾಗಿ ಹೇಳ್ತಾರೆ ಅವರು. ಒಂದೇ ಸೂತ್ರ ಆತು. ಏನು? ಹರಿಶ್ಚಂದ್ರನ ಮಸಣ, ಸಾಕ್ರೆಟಿಸನ ಜೇಲು ವಿಷ, ಜೀಸಸ್ನ ಶಿಲ್ಬಿ. ಸೂತ್ರ ಏನಾಯ್ತು ಅಂದರೆ, ಯಾರು ಕಷ್ಟಪಟ್ಟು ಬದುಕಿದ್ರೋ, ಪ್ರಾಮಾಣಿಕಕ್ಕೆ ಹೋದರೋ ಅವ್ರಿಗೆ ಆದದ್ದು ಏನಾಯಿತು? ಹರಿಶ್ಚಂದ್ರನ ಮಸಣಕ್ಕೆ ಹೋದ. ಸಾಕ್ರೆಟಿಸನಿಗೆ ಜೈಲಲ್ಲಿ ಹಾಕಿದರು. ರಾಜ ಹೇಳಿದ್ದು ಕೇಳಲಿಲ್ಲ ಅಂತ ಹೇಳಿ ಹ್ಯಾಮ್ಲಾಕ್ ಅಂತ ಕೆಟ್ಟ ವಿಷ ಕೊಟ್ಟು ಕುಡಿಸಿ ಕೊಂದರು ಅವನ್ನ. ಜೈಲಲ್ಲಿದ್ದು ವಿಷ ಕುಡಿದು ಸತ್ತು ಹೋದ ಸಾಕ್ರೆಟಿಸ್. ಅದಕ್ಕೆ ಹೇಳ್ತಾರೆ, ಹರಿಶ್ಚಂದ್ರನ ಮಸಣ, ಸಾಕ್ರೆಟಿಸನ ಜೇಲು ವಿಷ, ಜೀಸಸ್ನ ಶಿಲ್ಬಿ. ಅಂತಃಕರಣ, ದಯೆ, ಅನುಕಂಪ ತೋರಿಸ್ತಾನೆ ಜೀಸಸ್ ಕ್ರೈಸ್ತನ್ನು 33 ವರ್ಷಕ್ಕೆ ಶಿಲುಬೆಗೆ ಹಾಕಿಬಿಟ್ಟಿವಲ್ಲ ನಾವು ಅಂತ ಹೇಳಿಬಿಟ್ಟು ಕೊನೆಗೆ ಹೇಳ್ತಾರೆ, ಮಾಯದ ಗಾಯದ ಮೇಲೆ, ಇವೆಲ್ಲ ಗಾಯಗಳು, ಮನುಷ್ಯತ್ವದ ಮೇಲೆ ಆದಂಥ ಗಾಯಗಳು. ಮಾಯದ ಗಾಯ, ಇನ್ನೂ ಗಾಯ ಮಾದಿಲ್ಲ ನಮಗಿನ್ನೂ, ಇಷ್ಟೆಲ್ಲ ಘಟನೆಗಳಾಗಿದ್ದಾವೆ. ಮಾಯದ ಗಾಯದ ಮೇಲೆ ಹೊಸ ಬರಿ, ಮತ್ತೊಂದು ಬರೆ ಬಂತು. ಹೊಸ ಬರೆ ಯಾವುದು? ಮಾರ್ಟಿನ್ ಲೂಥರ್ ಕಿಂಗ್. ಕವಿ ಬರೀಬೇಕಾದ್ರೆ ಠಕ್ ಅಂತ ಎಲ್ಲಿ ಹಾರಿ ಹೋಗ್ಬಿಡ್ತಾನೆ ನೋಡಿ. ನಮ್ಮ ಭಾರತೀಯದೆಲ್ಲ ಬರ್ಕೊಂಬಂದು ಹರಿಶ್ಚಂದ್ರನ ಮಸಣ, ಒಂದು ಸಾಕ್ರೆಟಿಸನ ಜೈಲು, ಅಲ್ಲಿ ಹೋಗ್ತಾರೆ. ಜೀಸಸ್ನ ಶಿಲ್ಬಿ ಅಂಥೇಳಿ ಮಾಯದ ಗಾಯದ ಮೇಲೆ ಹೊಸ ಬರೆ. ಮಾರ್ಟಿನ್ ಲೂಥರ್ ಕಿಂಗ್. ನಿಮ್ಮ ಎಲ್ಲ ಸಮಾಧಿ, ಅದು ಸತ್ತವ್ರಿಗೆ ಹೇಳ್ತಾರೆ, ಯಾರು ದೊಡ್ಡವರಾಗಿ ಸತ್ತು ಸಮಾಧಿ ಆದರೂ ಅವ್ರು ಹೇಳ್ತಾರೆ, ನಿಮ್ಮ ಎಲ್ಲರ ಸಮಾಧಿ ಮಹಾತ್ಮ್ಯದ ಸರಕಾದವು. ಸಮಾಧಿಗಳು ಮಹಾತ್ಮ್ಯದ ಸರಕು ಮಾರಾಟ ಮಾಡೋ ಸರಕದು. ಬಂದವ್ರನ್ನೆಲ್ಲ ಕರ್ಕೊಂಡು ಹೋಗೋದು, ಅಲ್ಲಿ ನಿಂತ್ಕೊಡ್ರಿ, ಅಲ್ಲಿ ಗಾಂಧಿ ಇದಕ್ಕೊಂದು ಹಾರ ಹಾಕೋದು, ನಮಸ್ಕಾರ ಮಾಡೋದು, ಫೋಟೋ ತೊಗೊಳ್ಳೋದು. ಮರುದಿವಸ ಫಸ್ಟ್ ಪೇಜಲ್ಲಿ ಬಂತೋ ಇಲ್ಲೋ ಫೋಟೋ. ಮಹಾತ್ಮ್ಯದ ಸರಕಾದವು. ಎಲ್ಲರೂ ಅಲ್ಲೇ ತರಿ ಮಣಿಸ್ತಾರೆ, ಹೂ ಏರಿಸ್ತಾರೆ, ಕೃತಾರ್ಥರಾಗ್ತಾರೆ ಅಂದ್ರೆ ಅವರು ಉದ್ಧಾರ ಆಗ್ತಾರೆ ಅಂತಲ್ಲ. ನಮಸ್ಕಾರ ಮಾಡಿ ತಪ್ತಿ ಪಟ್ಕೊಂಡ್ರು. ಡೈರಿ ಒಳಗೆ ಬರ್ಕೋತಾರೆ, ಭಾಳ ಮಜೆ ಅದು. ಮುಂದೆ ನಮಸ್ಕಾರ ಮಾಡ್ತಾರೆ, ಡೈರಿ ಒಳಗೆ ಬರ್ಕೋತಾರೆ, ಬಂಗಾರದ ದಿನ ಅಂತ ಬರ್ಕೋತಾರೆ. ಮಣ್ಣಿನ ಹೊಟ್ಟಿ ಒಳಗೆ ಚಿನ್ನದ ಸಮಾಧಿ, ಮಣ್ಣು ತುಂಬಿಟ್ಟಾರೆ. ಈಗ ಗಾಂಧಿ ಸಮಾಧಿ ಆಯ್ತು, ಎಲ್ಲರದಾಯ್ತು, ಅದ್ರೊಳಗೆ ಚಿನ್ನ ಕೂತದ. ಅದ್ರೊಳಗೆ ಅಂದ್ರೆ ನೀವು ಮ್ಯಾಲೆ ನೋಡೋದು ಮಣ್ಣು, ಒಳಗಿನ ಸತ್ವ ತಗೋಬೇಕಾಗಿತ್ತು. ನೀವು ಬರೀ ನಮಸ್ಕಾರ ಮಾಡಿ ಬಂದಿರಿ ಸಮಾಧಿಗೆ ಹೋಗಿ, ಅದು ಸ್ಮಾರಕ ಆಯ್ತು ಅಷ್ಟೇ. ಮಹಾತ್ಮರು ಮುಟ್ಟಿದ್ದೆಲ್ಲ ಚಿನ್ನ, ಅಲ್ಪಾತ್ಮರು ಮುಟ್ಟಿದ್ದೆಲ್ಲ ಮಣ್ಣು. ಕರುಣಿಸಿ ಹೋಗಿ ಕಣ್ಣು, ಅದ ಬಂದದ ಪೇಚ್ ನಮಗೆ. ನೀ ಏನು ಮಾಡಿದಿ ಗಾಂಧಿ? ನೀ ದೊಡ್ಡ ಸ್ಥಾನದಾಗಿದ್ದಿ, ತೆಳಗೆ ಮಣ್ಣಿಗೆ ಬಂದು ನೀನು ನಮ್ಮೊಳಗೆ ನಮ್ಮೊಳಗೆ ಸೇರ್ಕೊಂಡು ಜನತಾ ಜನಾರ್ದನ ಅಂತ ಸೇರ್ಕೊಂಡ್ಬಿಟ್ಟು ಈ ಕಣ್ಣು ಕೊಟ್ಟಿಲ್ಲ ನಮಗೊಂದು. ಅದೇ ತ್ರಾಸಾಗೈತೆ ನಮಗೀಗ, ಭಾಳ ತೊಂದರೆ ಆಗೈತೆ ನಮಗೀಗ. ಯಾಕಂದರೆ ಹಿಂಗೆ ಬದುಕವ್ರು ನೋಡಿದ್ದಿಲ್ಲ ಮೊದಲು. ನಾವು ಅಧಿಕಾರದಲ್ಲಿರೋ ಅಲ್ಲೇ ಕೂಡಬೇಕು. ಅವರು ಅಲ್ಲಿ ಕೂತು ನೋಡಿ ಅಭ್ಯಾಸ ಆಗಿತ್ತು. ಅಲ್ಲಿ ಕೂತು ಅವ್ರ ಮಗ್ಗಲು ಬಂದರೆ ನಮಗೆ ತುಂಬ ತೊಂದರೆ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಮಹಾತ್ಮರು ಮುಟ್ಟಿದ್ದೆಲ್ಲ ಚಿನ್ನ, ಅಲ್ಪಾತ್ಮರು ಮುಟ್ಟಿದ್ದೆಲ್ಲ ಮಣ್ಣು. ಆದರೆ ನೀ ಬಂದು ಏನು ಮಾಡಿದಿ ನಮಗೆ? ಇವರಿಗೆ ಕರುಣಿಸಿ ಹೋದಿ ಕಣ್ಣು, ಒಂದು ಕಣ್ಣು ಕೊಟ್ಟು ಅವರ ದೊಡ್ಡದಿರಬೇಕಾಗಿಲ್ಲ ಅಂಥೇಳಿ, ಅದೇ ಬಂದದ ಪೇಚ್ ನಮಗೆ ಅಂಥೇಳಿ ಮಾತು ಹೇಳ್ತಾರೆ. ಗಾಂಧಿ ಯುಗದಾಗ ಉಸಿರಾಡಿಸಿದ ಮಂದಿ ನಾವು, ಅಭಿಮಾನದಿಂದ ಹೇಳ್ಕೊಳ್ಳುವಂಥದ್ದು. ಗಾಂಧಿ ಯುಗದಾಗ ಉಸಿರಾಡಿಸಿದ ಮಂದಿ ನಾವು. ಬಾಳಿದ್ದು ಪುರಾಣ ಆಯಿತು, ಬದುಕೋದು ಇತಿಹಾಸ ಆಯಿತು. ಬಾಳಿದ್ದು ಪುರಾಣ, ಹಿಂದಿನ ಕಥೆ ಆಯಿತು. ಬದುಕೋದು ಇತಿಹಾಸ ಆಯಿತು. ಪ್ರತಿ ಕ್ಷಣ ಎಷ್ಟು ಚೆನ್ನಾಗಿದೆ ನೋಡಿ. ಈಗ 7:15 ಆಗ್ತಾ ಬಂದಿದೆ. 7:25 ಇತಿಹಾಸ, 7:31 ಭವಿಷ್ಯ. 7:25 ಆಗಲಿ ಇತಿಹಾಸ ಆಗೋಯ್ತು. ಅದಕ್ಕೆ ಹೇಳ್ತಾರೆ, ಬಾಳಿದ ಹಿಂದೆ ಬಳಿದ್ದೆಲ್ಲ ಪುರಾಣ ಆಯಿತು, ಬದುಕೋದು ಇತಿಹಾಸ ಆಯಿತು. ಕುಂಟಿಗೋ ಕೂರಿಗೋ ನಡೆದದು. ಸ್ವಲ್ಪ ಹೇಳಬೇಕು, ಕುಂಟಿಗೋ ಕೂರಿಗೋ ಅಂದರೆ ನಮ್ಮಲ್ಲಿ ಹೊಲ
ಹರಗಬೇಕಾದ್ರೆ ಕುಂಟಿ ಕೂರಿಗೆ ಅಂತ ಇರ್ತದೆ. ನೆಲ ಹದ ಮಾಡೋದದು ಅಂದರೆ ನೇಗಿಲ ಥರನೇ ಅದು ದನ ಕಟ್ಟಿ ಎಳ್ಕೊಂಡು ಹೋಗಿ ಆ ಹೆಂಟೆಗಳನ್ನೆಲ್ಲ ಒಡೆದು ಹರಗೋದು. ಅದಕ್ಕೆ ಕುಂಟಿ ಕೂರಿಗೆ ಅಂತ ಅದು ನೆಲಕ್ಕೆ ಒಕ್ಕಲ್ತನ ಮಾಡು ಕೃಷಿಗೆ ಬೇಕಾದಂಥ ಸಾಮಾನುಗಳು. ಕುಂಟಿಗೋ ಕೂರಿಗೋ ನಡೆದದು, ನೆಲ ಹದ ಮಾಡೋ ಕೆಲಸ ನಡೆದದು. ಭಾವೈಕ್ಯ ನಮ್ಮ ಘೋಷ, ರಾಷ್ಟ್ರೈಕ್ಯ ನಮ್ಮ ವತನು, ಮಾನವೈಕ್ಯ ನಮ್ಮ ಮತ. ಮಿದುಳು ಮಿದ್ದಿ ಒದ್ದಿ ಮುದ್ದಿ ಆಗ್ಯದ, ಬುದ್ಧಿ ಶುದ್ಧಿ ಇರದ ಖಬರು ತಪ್ಪಿ ಚೀರ್ತದೆ. ಬರೇ ಮಾತು 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 ಮಾತಾಡ್ತೀವಿ, ರಾಷ್ಟ್ರೈಕ್ಯ ಭಾವೈಕ್ಯ ಮಾನವೈಕ್ಯ ಅಂತೆಲ್ಲ ಮಾತಾಡ್ತೀವಿ. ಮಿದುಳು ಮಿದ್ದೆ ಆಗಿ ಮುದ್ದೆ ಆಗಿ ಆಗ್ತದೆ, ಬುದ್ಧಿ ಶುದ್ಧಿ ಇರದ ಚೀರ್ತದೆ. ಎಲ್ಲಿಗೆ ಬಂತೋ ಸಂಗಯ್ಯ? ನಮ್ಮ ಕಡೆ ಕೇಳೋರಿಗೆ ಇದು ಎಲ್ಲಿಗೆ ಬಂತೋ ಸಂಗಯ್ಯ ಅಂತಂದರೆ ರಾತ್ರಿ ಎಲ್ಲ ಬಯಲಾಟ ಆಗ್ತಿರ್ತದೆ. ತೂಕಡಿಸ್ತಿರ್ತಾರೆ ಜನ, ಇಷ್ಟ ಬಂದಾಗ ಕೇಳ್ತಾರೆ, ಬೇಗ ತೂಕಡಿಸ್ತಾರೆ. ಅರ್ಧ ಎಚ್ಚರ ಆದ್ಕೊಳ್ಳಿ ಎಲ್ಲಿಗೆ ಬಂತೋ ಸಂಗಯ್ಯ, ನಾಟಕ ಎಲ್ಲಿಗೆ ಬಂತು? ಮತ್ತೊಬ್ರು ಎಚ್ಚರ ಇದ್ದವನು ಹೇಳಬೇಕು ಅದನ್ನು. ನಮ್ಮ ಜೀವನ ಹಾಗಾಗಿದೆ. ಅವರೆಲ್ಲ ಕೇಳೋದು ನೋಡಿ ಆಗಾಗ ಎಚ್ಚರಗೊಳ್ತೀವಿ ನಾವು. ನೋಡಿ ಅಕ್ಟೋಬರ್ 2 ಎಚ್ಚರಗೊಳ್ತೀವಿ, ಗಾಂಧಿ ಫೋಟೋ ಧೂಳು ಜಾಡಿಸಿ ಹಾರ ಹಾಕ್ತೀವಿ. ಆಗಾಗ ಎಚ್ಚರ ಆದ ಕೂಡಲೇ ನಾವು ಎಲ್ಲಿದ್ದೀವಿ ಅಂತ ಕೇಳಬೇಕಲ್ಲ, ಎಲ್ಲಿಗೆ ಬಂತೋ ಸಂಗಯ್ಯ ಅಂತ ಕೇಳಬೇಕು. ಇತಿಹಾಸ ಸಾರ್ತದ 100 ವರ್ಷ ಆತ ಮಗನ ಅಂತ, ಇತಿಹಾಸ ಸಾರ್ತದ 100 ವರ್ಷ ಆತ ಮಗನ ಅಂತ. ಸಣ್ಣ ಕಣ್ಣಿಗೆ ದೊಡ್ಡ ಸೂರ್ಯ ಕಂಡಾನು, ಸಣ್ಣ ಮನಸ್ಸಿಗೆ ಮಹಾತ್ಮೆ ಒಪ್ಪಿಗೆ ಆಗೋದಿಲ್ಲ. ಎಷ್ಟು ಚಂದ ಮನಸ್ಸು. ಸಣ್ಣ ಕಣ್ಣಿಗೆ ದೊಡ್ಡ ಸೂರ್ಯ ಕಂಡಾನು, ಕಣ್ಣು ಎಷ್ಟೇ ಸಣ್ಣದಿದ್ದರೂ ಕೂಡ ಸೂರ್ಯ ಕಾಣಿಸ್ತಾನೆ, ಕುಕ್ಕತಾನೆ ಕಣ್ಣಿಗೆ. ಸಣ್ಣ ಕಣ್ಣಿಗೆ ದೊಡ್ಡ ಸೂರ್ಯ ಕಂಡಾನು, ಆದರೆ ಸಣ್ಣ ಮನಸ್ಸಿಗೆ ಮಹಾತ್ಮ್ಯ ಒಪ್ಪಿಗೆ ಆಗೋದಿಲ್ಲ. ಎಲ್ಲಿ ನಿಮ್ಮ ಮನಸ್ಸು ಸಣ್ಣದಾಯಿತೋ ಮಹಾತ್ಮ್ಯ ಒಪ್ಪಿಕೊಳ್ಳೋದಿಲ್ಲ. ಅವೇನು ಮಾಡ್ಯಾನ ಗಾಂಧಿ ಹೇಳೋರಿಲ್ಲ. ನಾನು ಕೇಳಿದ್ದೀನಿ, ಭಾಳ ರೋಷ ಬಂದ್ಬಿಡ್ತದೆ ಎಷ್ಟೋ ಸಲ ಮಾತಾಡಿದಾಗ. ಗಾಂಧಿ ಏನು ಮಾಡ್ದ? ಇವ್ರು ಮಹಾ ಸಾಧನೆ ಪಟ್ಟಿ ಮಾಡಿಟ್ಟಂಗೆ, ಇವ್ರು ಇದ್ದದ್ದೇ ಪಕ್ಕದ ಮನೆಯವ್ರಿಗೆ ಗೊತ್ತಿಲ್ಲ. ಇವ್ರು ಹೇಳ್ತಾರೆ ಗಾಂಧಿ ಏನು ಮಾಡ್ದ ಅಂತ ಹೇಳುವಂಥದ್ದು. ಅದಕ್ಕೆ ಹೇಳ್ತಾರೆ, ಸಣ್ಣ ಮನಸ್ಸಿಗೆ ನಮ್ಮ ಮನಸ್ಸು ಎಷ್ಟು ಸಣ್ಣದಾಗ್ತದೋ ಅಷ್ಟು ಮಹಾತ್ಮ್ಯದಿಂದ ದೂರ ಆಗ್ತೀವಿ ನಾವು. ಸಣ್ಣ ಮನಸ್ಸಿಗೆ ಮಹಾತ್ಮ್ಯ ಒಪ್ಪಿಗೆ ಆಗೋದಿಲ್ಲ. ಆಡೋದು ವೇದಾಂತ, ಮಾಡೋದು ವ್ಯವಹಾರ. ಈ ತಿರುವು ಮುರುವು ಬುದ್ಧಿಗೆ ಮುಂಡಿಗೆ ಅಂತ ಗೊತ್ತು, ಕನಕನ ಮುಂಡಿಗೆ ಅಂತ ಕೇಳ್ತೀವಿ. ಮುಂಡಿಗೆ ಅಂದರೆ ಮೇಲ್ನೋಟಕ್ಕೊಂದು ಬೇರೆ ಇರ್ತದೆ, ಒಳಗಿನ ಗೂಢಾರ್ಥ ಬೇರೆ ಇರ್ತದೆ. ಕನಕದಾಸರ ಮುಂಡಿಗೆಗಳಾಗಲಿ ಪುರಂದರದಾಸರ ಮುಂಡಿಗೆಗಳಾಗಲಿ ಮೇಲ್ ನೋಡೋದಕ್ಕೊಂದು ಬೇರೆ ಇರ್ತದೆ. ತುರುಕರು ಕರೆದರೆ ಉಣಬಹುದನ್ನು. ತುರುಕರು ಅಂತಂದರೆ ಸಾಮಾನ್ಯ ಮುಸ್ಲಿಮ್ಸು ಅಂತ ಅರ್ಥ, ಇಸ್ಲಾಂ ಧರ್ಮದವರು ಅಂತ. ಆದರೆ ತುರು ಕರೆವು, ಹಾಗೆ ಮೇಲೋಟಕ್ಕೊಂದು ಅರ್ಥ ಬೇರೆ, ಒಳಗಿರುವಂಥದ್ದು. ಹಾಗೆ ಮುಂಡಿಗೆಗಳು ಬೇಕಾದಷ್ಟು ಇರ್ತದೆ. ಅದಕ್ಕೆ ಹೇಳ್ತಾರೆ, ಈ ತಿರುವು ಮುರುವು ಬುದ್ಧಿಗೆ ಮುಂಡಿಗೆ, ಕನಕನ ಮುಂಡಿಗೆ. ಕನಕ ಸಿಕ್ಕವರಿಗೆ ಶಿವಲಿಂಗ, ಕನಕ ಸಿಕ್ಕವರಿಗೆ ಶಿವಲಿಂಗ, ಮಿಕ್ಕವರಿಗೆ ಸಿಪ್ಪಿ ಬಾಳೆಹಣ್ಣು. ಈ ಕಾಲದಾಗ ಯಾರಿದ್ದಾರೆ ಅಂದರೆ, ಯಾರು ತೋರಿಸಿ ದಿಖಾವೆ ಮಾಡ್ತಾರೋ, ಹೊರಗಡೆ ತೋರಿಸಿ ಗೊತ್ತು ಅಂತ ಓಡಾಡ್ತಾರೋ, ಪ್ರಚಾರ ಮಾಡ್ತಾರೋ ಅವರಿಗೆಲ್ಲ ಶಿವಲಿಂಗ. ಯಾರು ಮಾಡೋದಿಲ್ಲೋ ಅವ್ರಿಗೆ ಸಿಪ್ಪಿ ಬಾಳೆಹಣ್ಣು. ಅಂದರೆ ಈ ಪ್ರಪಂಚ ಹೇಗೆ ಬಂದಿದೆ, 100 ವರ್ಷದೊಳಗೆ ಎಷ್ಟು ಅಧಪತನ ಆಯಿತು ಅಂತ ಬರ್ಕೊಂಬರ್ತಾರೆ. 100 ವರ್ಷದಿಂದ ಆದರ್ಶ ಕಣ್ಣಲ್ಲಿ ತುಂಬಿ ಹೋದಿಲ್ಲಪ್ಪ ಗಾಂಧಿ ನೀನು. ಈಗ ಬರೋ ಹೊತ್ತಿಗೆ ನಮಗೇನಾಗಿದೆ ಅಂದರೆ, ಆದರ್ಶಗಳೆಲ್ಲ ಹೋಗಿ ಡಂಬಾಚಾರ ಹೊರಗಡೆ ತೋರಿಕೆ ಮಾತ್ರ ಆಯಿತು ಅಂತ. 100 ವರ್ಷ, ಇದು 69ನೇ ಇಸ್ವಿಗೆ ಬರೆದದ್ದು. ಇವತ್ತೇನಾದರೂ ಬರೆದಿದ್ದರೆ ಇನ್ನೊಂದು 4 ಸಾಲು ಸೇರಿಸಿರೋರು, ಅವರು ಸೇರಿಸಲಿಲ್ಲ. ಇನ್ನೊಂದು ಕೊನೆ ಹಾಡನ್ನು ಕನ್ಸಿಡರ್ ಮಾಡ್ಬೋದು, ಅದು ಕುರುಡು ಕಾಂಚಾಣ ಅಂತ. ಬಹಳ ಫೇಮಸ್ ಹಾಡು, ಕುರುಡು ಕಾಂಚಾಣ ಕುಣಿಯತಲಿತ್ತು ಅಂತ. ಆ ಪದ್ಯ ಸ್ವಲ್ಪ ಕೇಳಿಬಿಡೋಣ, ಆಮೇಲೆ ಹಾಡೋಣ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು. ಕಣ್ಣು ಮುಂದೆ ರೌದ್ರ ಬರಬೇಕದು. ಕುರುಡು ಕಾಂಚಾಣ, ಹಣ ಕುರುಡಾಗಿದೆ. ಈಗ ಹಣಕ್ಕೋಸ್ಕರ ಏನೇನಾದರೂ ಮಾಡ್ತೇವೆ ನಾವು, ಏನು ಬೇಕಾದ ಕೆಲಸ ಆಗುತ್ತೆ. ಅದಕ್ಕೆ ಕುರುಡೋದು. ಯಾವಾಗ ಕುರುಡು ಅಂತ ನಿರ್ದೇಶ ಇಲ್ಲದೆ ಇದ್ದಾಗ, ಯಾವ ಕಡೆಗೆ ಹೋಗಬೇಕು ಅಂತ ಗೊತ್ತಿಲ್ಲದಾಗ, ಯಾವುದೋ ದಿಶೆಗೆ ಹೋಗೋದಕ್ಕೆ ಕುರುಡು ಅಂತ ಕರಿತೇವೆ. ಕಾಂಚಾಣ ಕುರುಡಾಗಿ ಹೋಗಿದೆ. ಈಗ ಕಾಂಚಾಣ ಪಡ್ಕೊಳ್ಳೋದು ಒಂದೇ ಗುರಿ ಆದಾಗ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕಾಲಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ, ಯಾರು ಕೆಳಗಿದ್ದಾರೋ ಅವರನ್ನು ತುಳಿದು ಹೋಗಿ ನಾನು ಕಾಂಚಾಣ ಪಡ್ಕೊಳ್ಳೋದು ಒಂದೇ ಉದ್ದೇಶ ಆಗಿದೆ. ಬಾಣಂತಿ ಎಲುಬ ಸಾಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜಿಗೆ ಆಲಾಗ ಇತ್ತು. ಆ ಮಾತು ಉಪಯೋಗಿಸ್ಬೇಕಾದ್ರೆ ನೋಡಿ, ಬಾಣಂತಿ ಎಲುಬ, ಬಾಣಂತಿ ಸತ್ತೋಗಿದ್ದಾಳೆ, ಆಕೆ ಎಲುಬನ್ನು ತಗೊಂಡು ಸಾಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗೆ ಇತ್ತು. ಎಷ್ಟರ ಮಟ್ಟಿಗೆ ಮಾಡ್ತಾರೆ ತಾವು ಕೇಳಿರ್ಬೇಕೀಗ. ಸಮಾಧಿ ಅಗದು ಅವನ ಸ್ಕೆಲಿಟನ್ಸನ್ನು, ಅದನ್ನು ಎಲುಬುಗಳನ್ನೆಲ್ಲ ಮಾರಾಟ ಮಾಡೋದು. ಹೇಳ್ತಾರೆ ಬಾಣಂತಿ ಎಲುಬು ಭಾಳ ಮುಖ್ಯ, ಸಾಮಾನ್ಯವಾಗಿ ನಂಬಿಕೊಳ್ಳುವಂಥದ್ದು.
ಮಂತ್ರಗಾರ ಇಟ್ಕೊಳ್ಳುವಂಥದ್ದು. ಸಾಮಾನ್ಯ ಬಾಣಂತಿ ಸತ್ತಿದ್ರೆ ಆ ಮುಂಗ ಎಲುಬನ್ನು ತೊಗೊಂಡು ಅವ್ರು ಮಂತ್ರಗಿಂತ್ರ ಮಾಡ್ತಾರೆ ಅಂತ ನಂಬಿಕೆ. ಸರಿಯೇನೋ ತಪ್ಪು ಗೊತ್ತಿಲ್ಲ. ಬಾಣಂತಿ ಎಲುಬ ಸಾಬಾಣದ ಬಿಳುಪಿನ ಕಾಣದ ಗಿರುಗೆಜ್ಜಿ ಕಾಲಾಗ ಇತ್ತು. ಸಾಬಾಣ ಅಂದರೆ ಸೋಪ್. ಅದು ಹೇಗೆ ಸೋಪ್ ಕಾಣದಂಥ ಆ ಬಾಣಂತಿ ಇದ್ಲಲ್ಲ, ಆಕೆ ಎಲುಬನ್ನು ಕಾಲ ಕಿಲಗಜ್ಜಿ ಹಾಕ್ಕೊಂಡಿದ್ರು. ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿ, ಆ ಕಣ್ಣಿಗೆ ಹೋಲ್ಸೋದು ನೋಡ್ರಿ. ಕಣ್ಣು ನೋಡಿದರೆ ಕವಡೆ ಥರ ಕಾಣಿಸಲ್ವ, ಕವಡೆ ಅಂತ ಕಣ್ಣು ಅಂತ. ಸಣ್ಣ ಕಂದಮ್ಮಗಳು ಅವಳ ಕಣ್ಣಿನ ಕವಡಿಯ ತಣ್ಣನ್ನೇ ಜೋಮಾಲೆ ಕೊರಳಗಳು ಹಾಕ್ಕೊಂಡಿದ್ರು. ಸಣ್ಣ ಮಕ್ಕಳು ಅಂತ ಗೊತ್ತಿಲ್ಲ, ಸಣ್ಣ ಮಕ್ಕಳ ಕಣ್ಣು ಕಿತ್ಕೊಂಡು ಕೊರಳೊಳಗೆ ಮಾಲೆ ಮಾಡಿ ಹಾಕ್ಕೊಂಡಿದ್ದಾರೆ. ಬಡವರ ಒಡಲಿನ ಒಡಬಾನಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು. ಬಡವರ ಒಡಲಿನ ಬಡಬಾನಲದಲ್ಲಿ ಬೆಂಕಿ, ಹೊಟ್ಟೆಯೊಳಗೆ ಬೆಂಕಿ ಇದೆ, ಬಡವರ ಹೊಟ್ಟೆಯೊಳಗೆ ಬೆಂಕಿ ಇದೆ, ಅದರೊಳಗೆ ಸುಡು ಸುಡು ಪಂಜು ಕೈಯೊಳಗಿತ್ತು. ಕಂಬನಿ ಕುಡಿಯುವ ಹುಂಬ ಬಾಯಿಲೆ, ಅಂಥ ಕಂಬನಿ ಕುಡಿಯುವಂಥ ಬಾಯಿ ಇದೆಯಲ್ಲ, ಕಂಬನಿ ಕುಡಿಯುವ ಹುಂಬ ಬಾಯಿ. ಹುಂಬ ಅಂದರೆ ಬೇಜವಾಬ್ದಾರಿ. ಹುಂಬ ಬಾಯಿಲೆ ಮೈ ದುಂಬಿದಂತೂ ಉಧೋ ಉಧೋ ಎನ್ನುತ್ತಲಿತ್ತು. ತಾವು ಎಲ್ಲಮ್ಮನ ಜಾತ್ರೆಗೆ ಹೋದಾಗ ಗೊತ್ತಾಗುತ್ತೆ, ಜನ ಒಂಥರ ವಿಸ್ಮರರಾಗಿ ಮೇಲೆ ಖುಷಿಯಿಂದ ಉಧೋ 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 ಅಂತ ಮೈ ಮರೆತು ಕೂಗ್ತಾ ಇರ್ತಾರೆ. ಹಾಗೆ ನಾವು ಮೈ ಮರೆತು ಉಧೋ ಉಧೋ ಅಂತ ಇದ್ದೀವಿ. ಏನು, ಆ ಬಡವರ ಬಡಬಾನದಂಥ ಕಂಬನಿಯನ್ನು ಕುಡಿದು ಮೈ ಎಚ್ಚರ ತಪ್ಪಿ ಉಧೋ 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 ಅಂತ ಇದೆ. ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ ಧೂಳಿಯ ಭಂಡಾರ ಹಣೆಯೊಳಗಿತ್ತು. ಭಂಡಾರ ಅಂದರೆ ಸಾಮಾನ್ಯವಾಗಿ ಅಲ್ಲಮಗೆ ಹೋದವರು ಆ ಪುಡಿ ಕೊಡ್ತಾರೆ, ಅದರ ಹಣೆಗೆ ಹಚ್ಕೊಳ್ಳೋದು ಭಂಡಾರ ಅಂತ. ಆಶೀರ್ವಾದ, ಕೃಪೆ ಅದು. ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ, ಯಾರು ಕೂಲಿ ಕುಂಬಳಿ ಮಾಡಿ ದುಡಿತಾರೋ ಅವ್ರ ಮೈ ತೊಗಲನ್ನು ಚರ್ಮ ಸುಲಿದು ದುಡಿದು ಅವ್ರು ರೂಟಿ ಮಾಡಿ ಅವರ ಮೈದೊಗಲನ್ನು ಧೂಳಿ ಭಂಡಾರ ಮಾಡ್ಕೊಂಡಿದ್ದೀವಿ. ನಾವು ಹೇಗೆ ಬೇರೆ ಬೇರೆ ಮುಖಗಳನ್ನು ಹೊತ್ಕೊಂಡಿದ್ದೀವಿ ಅಂದರೆ, ಗುಡಿಯೊಳಗೆ ಗಣನ, ಗುಡಿಯೊಳಗೆ ಗಂಟೆ ಬಾರಿಸಿ ಸ್ತೋತ್ರ ಅಂದು ಮಂಗಳಾರತಿ ಮಾಡ್ತೇವೆ. ಮಹಡಿಯೊಳಗೆ ತನನ, ತುಂಬ ಸಂತೃಪ್ತಿ ಮಜಾ ಮಾಡೋದು ಮಹಡಿಯೊಳಗೆ. ಆದರೆ ಅಂಗಡಿಯೊಳಗೆ ಜನನ, ಅಂಗಡಿಯೊಳಗೆ ದುಡ್ಡು ಎಣಿಸೋದು. ಯಾರು ಮಾಡೋರು? ಕುರುಡು ಕಾಂಚಾಣ ಬೆನ್ನು ಹತ್ತಿದವರು. ಹ್ಯಾಂಗಾರೆ ಕುಣಿದು, ಈ ಮಾತು ಭಾಳ ಚೆನ್ನಾಗಿ ಕೊನೆಗಿರೋದು, ಹ್ಯಾಂಗಾರೆ ಕುಣಿದು ಮಂಗಾಟ ನಡೆದಾಗ ಹಣಕ್ಕೋಸ್ಕರ ಮಾಡುವಂಥದ್ದು. ದುಡ್ಡು ಬೇಕು 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 ಅಂತ ಹೋದದ್ದು, ಇಂಕೊಂದ್ಸಲ ಹೇಳಿದ್ದೆ, ಬೇಕು 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 ಅನ್ನೋದಕ್ಕೆ ಜನ ದೇವರು ನಮಗೆ ಬೇಕು ಅಂತೀವಲ್ಲ, ಯಾವಾಗಲೂ ಬೇಕು ಬೇಕು ಅನ್ನೋದಕ್ಕೆ ನಮಗೆ ಬೇಕೂಫಾ ಅಂತಾರೆ ಅಂತ ಹರ್ಷಾನಂಜಿ ಹೇಳೋರು. ಬೇಕು ಬೇಕು ಅನ್ನೋದರಿಂದ ಮನುಷ್ಯ ಅವನಿಗೆ ಬೇಕೂಫಾ ಅಂತಾರೆ ಅಂತ. ಅದಕ್ಕೆ ಹ್ಯಾಂಗಾರೆ ಕುಣಿದು ನೋಡಿ, ಹಣಕ್ಕೋಸ್ಕರ ಮಾಡುವಂಥ ಡೊಂಬರಾಟಗಳನ್ನು ನೋಡ್ತಾ ಇದ್ದೀವಿ ಪೇಪರಲ್ಲಿ. ಅದಕ್ಕೆ ಹೇಳ್ತಾರೆ, ಹ್ಯಾಂಗಾರೆ ಕುಣಿದು ಮಂಗಾಟ ನಡೆದಾಗ ಒಂದು ಸಲ ಬೀಳಬೇಕಲ್ಲ, ಅದು ಆಗ್ತದೆ. ಅಂಗಾತ ಬಿತ್ತೋ, ಅದು ಅಂಗಾತ ಬಿತ್ತು ಅಂದರೆ ಎಷ್ಟು ಆಶಾವಾದ ಕೊನೆಗೆ ಬರುತ್ತೆ. ಇಷ್ಟೆಲ್ಲ ಕೆಟ್ಟು ಹೋಗಿದೆಯಲ್ಲ, ಎಲ್ಲ ಹಾಳಾಗಿ ಹೋಗಿದೆ, ದುಡ್ಡಿನಿಂದ ಜನ ಓಡ್ತಾರೆ, ಕುರುಡರಾಗಿದ್ದಾರೆ, ಕುರುಡು ಕಾಂಚಾಣ ಅಂತ ಹೇಳಿದರೂ ಕೂಡ ಕೊನೆಗೆ ಹೇಳ್ತಾರೆ, ಯಾವತ್ತೂ ಒಂದು ದಿವಸದ ಅಂಗಾತ ಬೀಳ್ತದೆ, ಗ್ಯಾರಂಟಿ ಹಾರ್ತದೆ. ಯಾವುದು ಮಂಗಾಟ ಮಾಡ್ತದೋ ಅದು ಬೀಳಲೇಬೇಕು. ಅದಕ್ಕೆ ಹೇಳಿ, ಮಂಗಾಟ ನಡೆದಾಗ ಅಂಗಾತ ಬಿತ್ತೋ ಹೆಗಲಲ್ಲಿ ಎತ್ತೋ, ಹೆಗಲಲ್ಲಿ ಎತ್ತಿ ಹಾಕು. ಒಂದು ಕಾಲ ನನಗೆ ತುಂಬ ನಂಬಿಕೆ, ನನಗೂ ವೈಯಕ್ತಿಕವಾಗಿರುವಂಥದ್ದು, ಸುಮಾರು ಇನ್ನೊಂದು 20 ವರ್ಷ, ಭಾಳ ಹೆಚ್ಚು ಅಂದರೆ 15ರಿಂದ 20 ವರ್ಷದೊಳಗೆ ಇದೇನು ಕಾಂಚಾಣದಿಂದ ಓಡುವಂಥ ಭ್ರಮೆ ಇದೆ ಅದು ಬಹುಮಟ್ಟಿಗೆ ಕಮ್ಮಿ ಆಗ್ತದೆ. ಕಮ್ಮಿ ಆಗದೆ ಗತಿ ಇಲ್ಲ. ಯಾವುದು ತೊಟ್ಟಲು ತೂಗಬೇಕಾದ್ರೆ ಅದು ಪೂರ್ತಿ ಕೆಳಗೆ ಬಂದ ಮೇಲೆ ಮತ್ತೆ ಮೇಲೂ ಇರುವಂಥದ್ದು. ದುಡ್ಡಿಗೋಸ್ಕರ ರಭಸ ನಡೆದಾಗ ದಯವಿಟ್ಟು ಗಮನಿಸಬೇಕು. ಯಾರು ದುಡ್ಡಿಗೋಸ್ಕರ ಹಪಹಪಿ ಮಾಡ್ತಾರೆ ನೋಡಿ, ಯಾರಿಗೆ ಅಭದ್ರತೆ ಇದೆಯೋ ಅವರು ಮಾತ್ರ ಹಪಹಪಿ ಮಾಡ್ತಾರೆ. ಸಾಮಾನ್ಯ ಹೇಳೋದು, ಅಯ್ಯೋ ರಾಜಕಾರಣಿಗಳು ದುಡ್ಡು ಹಿಂದೆ ಓಡ್ತಾರೆ, ಸಿನಿಮಾ ಸ್ಟಾರ್ಸ್ ಹೋಗ್ತಾರೆ, ಕ್ರಿಕೆಟರ್ಸ್ ಹೋಗ್ತಾರೆ ಹಿಂದೆ ಅಂತ. ಯಾಕೆ? ಗ್ಯಾರಂಟಿ ಇಲ್ಲ. ಮುಂದೆ 5 ವರ್ಷ ಆದಮೇಲೆ ಇರ್ತೀನಿ ಅಂತ ಗ್ಯಾರಂಟಿ ಇಲ್ಲ ರಾಜಕಾರಣಿಗಳಿಗೆ. ಕ್ರಿಕೆಟ್ನವ್ರು ಒಂದು ಕೈ ಪೆಟ್ಟಾದರೆ ಮುಗಿತು ತನ್ನ ಕತೆ, ದುಡ್ಡು ಗಳಿಸೋಕ್ಕಾಗಲ್ಲ. ಯಾವಾಗ ನಮ್ಮಲ್ಲಿ ಅಭದ್ರತೆ ಬರ್ತದೆ ಅದಕ್ಕೆ ಹೇಳ್ತಾರೆ ಗ್ರೀಡ್ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ಇನ್ಸೆಕ್ಯೂರಿಟಿ ಅಂತ. ಎಲ್ಲಿ ಎಲ್ಲಿ ಅಭದ್ರತೆ ಬರ್ತದೋ ಅಲ್ಲಿ ಹಪಹಪಿ ಶುರು ಆಗ್ತದೆ, ತುಂಬ್ಕೋಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಯಾವಾಗ ಮಂಗಾಟ ನಡೆದಾಗ ಅಂಗಾತ ಬಿತ್ತೋ ಅದನ್ನು ಹೆಗಲಲ್ಲಿ ಎತ್ತಿ ಹೊರಗೆ ಹಾಕು, ಆಗ ಕುರುಡು ಕಾಂಚಾಣದ ಗಲಾಟೆ ನಿಂತ್ಕೊಳ್ತದೆ ಅಂತ ಹೇಳಿ ನಾ ಗಮನಿಸಿದ್ದು ಒಂದು 4-5 ಹಾಡುಗಳನ್ನು ಇವತ್ತು. ತುಂಬ ಸುಲಭವಾಗಿರುವಂಥ ಕರಿಮರಿಯಿಂದ ಶುರು ಮಾಡಿ ಸ್ವಲ್ಪ ಎತ್ತರಕ್ಕೆ ಬರ್ತಾ ಕುರುಡು ಕಾಂಚಾಣಕ್ಕೆ ಬಂದ್ವಿ. ಇದಾದಮೇಲೆ ನಾಳೆ ಭಾಳ ಮುಖ್ಯವಾದ ಹಾಡುಗಳನ್ನು ಕೆಲ ಆರಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಪುಟ್ಟ ವಿಧವೆ ನಾನು ತುಂಬ ಮನಸ್ಸಿಗೆ ಮುಟ್ಟಿದಂಥದ್ದು. ಜೋಗಿ ಸಾಮಾನ್ಯವಾಗಿ ಅರ್ಥ ಆಗೋದಿಲ್ಲ ಅಂತ ಅಂದ್ಕೊಂಡಂಥ ಪದ್ಯ. ಎಷ್ಟೋ ಸಲ ಹೇಳ್ತಾರೆ ಈ ಜೋಗಿ ಪದ್ಯ ತನ್ನ ಗುಟ್ಟನ್ನು ಬಿಟ್ಟು ಕೊಡೋದಿಲ್ಲ, ರಹಸ್ಯವಾಗಿದೆ ಅಂತ. ಆಮೇಲೆ ಮುಖ್ಯವಾಗಿ ಇಳಿದು ಬಾ ತಾಯೇ ತೊಗೋಬೇಕು. ಆಮೇಲೆ ಹುಬ್ಬಳ್ಳಿಯವ ಬಿಡುವಂಗೆ ಇಲ್ಲ ಅವನ್ನೆಲ್ಲ, 4 ತಂತಿ. ಆಮೇಲೆ ಕೊನೆಗೊಂದು ಸ್ವಲ್ಪ ಮೇಘದೂತ ತೊಗೊಂಡು ಬೇಂದ್ರೆಯವ್ರು ನೆನೆಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತಿಗೆ ನಿಲ್ಲಿಸೋಣ. ನಮಸ್ಕಾರ.